ಆದಿಗಮೂರ್ತಿ ಮಹಾಮಾತೆ ಅಕ್ಕ ನಾಗಮ್ಮನವರನ್ನು ಕುರಿತು ಸಮಗ್ರ ವಿವರಣೆ ನೀಡಿರ್ತಕ್ಕಂಥ ಎರಡನೇ ಡಾಕ್ಟರ್ ಗಂಗಮ್ಮ ಪಟ್ಟಣಪೇಟೆಯವರಿಗೆ ಗುರುಗಳಿಂದ ಗೌರವ ಸನ್ಮಾನ. ಧನ್ಯವಾದಗಳು ತಾಯಿಯವರಿಗೆ. ಈಗ ಮುಂದಿನ ಕಾರ್ಯಕ್ರಮ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ KR ಮಹದೇವಯ್ಯ, ಉಪನ್ಯಾಸಕರು, ವಿಜಯ ಕಾಲೇಜ್ ಪಾಂಡವಪುರ. ಇವರು ಕಾಮರ್ಸ್ ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು ಮತ್ತು ಶ್ರೀ ಗುರು ಬಸವ ಮಹಾಮನೆಯ ಪರಮ ಭಕ್ತರು. ಹಲವಾರು ವರ್ಷಗಳ ಹಿಂದೆ ತಮ್ಮ ಆರೋಗ್ಯ ಬಹಳಷ್ಟು ಕ್ಷೀಣಿಸಿದಾಗ, ಆರೋಗ್ಯ ಸಮಸ್ಯೆ ಉಂಟಾದಾಗ ಪರಮ ಪೂಜ್ಯ ಬಸವಾನಂದ ಶ್ರೀಗಳ ಒಂದು ಆಶೀರ್ವಾದ, ಒಂದು ಮಾರ್ಗದರ್ಶನ, ಅವರು ಹೇಳಿದ ರೀತಿ ನಡೆದುಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಂದು ರೀತಿ ಚಿರಂಜೀವಿ ಮನುಹುಟ್ಟನ್ನು ಪಡೆದಿದ್ದಾರೆ ಅಂತಂದರೆ ಅದೇನೋ ಅತಿಶಯೋಕ್ತಿ ಆಗಬಾರದು ಅಂತ ಮಹದೇವಯ್ಯನವರು ದೂರದ ಮಂಡ್ಯದಿಂದ ಆಗಮಿಸಿದ್ದಾರೆ. ಅವರು ಈಗ ನಮ್ಮನ್ನೆಲ್ಲ ಕುರಿತು ಮಾತನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣ ಶ್ರೀ KR ಮಹದೇವಯ್ಯ. ಅಕ್ಕ ನಾಗಮ್ಮನವರ 172ನೇ ಸ್ಮರಣೆ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶರಣಾರ್ಥಿಗಳು, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಸವಣ್ಣನವರ ಪ್ರತೀಕ ಗೌರವದೇವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ನಮ್ಮ ಮುಂದೆ ಕೂತಿರುವಂತಹ ಸದ್ಭಕ್ತರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ಮಂಡ್ಯದಿಂದ ಬಂದಿದ್ದೀನಿ. ಮಾಗುಡಿ ಮಹಾಮನೆ ಮನಗುಡಿ ರಾಮದಾಯಿ ಮಾಡಿ ಮಹಾಮನೆ ಮನಗುಂಡಿ ಆಶ್ರಮ. ಅಮ್ಮವರು ಎಲ್ಲ ಹೇಳಿದ್ರು, ನನಗೆ ವಚನ ಸಾಹಿತ್ಯ ಬರಲ್ಲ, ಎಲ್ಲ ಅಮ್ಮವರೇ ವಚನಗಳನ್ನು ವಿವರಿಸೋರೆ. ನಾನು ನನ್ನ ಅನುಭವ ಹೇಳ್ತೀನಿ. ಈಗ ಅದು ಕೂಡ ಕಷ್ಟ ಅನ್ನಿಸ್ತು ನನಗೆ. ನಾನು ನೋಡಿದೆ, ನೀವೆಲ್ಲ ಗೊತ್ತಿದ್ದು, ಕೆಲವರು ಆಕರ್ಷೆ ಹೊಡಿತಾ ಇದ್ರು, ಕೆಲವರು ಮೊಬೈಲ್ ಫೋನ್ ಸಾವರ್ತಾ ಇದ್ರು. ಇರಲಿ, ಅದು ದೇಹ ಗುಣ. ನಾವು ಚಿಕ್ಕವರಿದ್ದಾಗ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಅನ್ನಿಸ್ತದೆ, ಯಾರು ಏನಾದ್ರು ಹೇಳ್ಕೊಟ್ಬಿಟ್ರೆ ಮನೆ ಮುಂದೆಲ್ಲ ಬೀಳ್ತಿದ್ದೀರಲ್ಲ ಅದನ್ನೇ ಹೇಳ್ಕೊಂಡು ಸುತ್ತು ಆಟ ಆಡೋದು. ಆಗ ಒಂದು ಇಶ್ಯೂ ಆಗಿ ನಮ್ಗೆ ಗೊತ್ತಿಲ್ಲ ಅದೆಲ್ಲ. ನಾವೇನಪ್ಪ ಅಂದ್ರೆ ಅವ್ರು ಹೇಳ್ಕೊಂಡು ಸುತ್ತದು. ಏನು ಅದು ಘಟನೆ ಅಂದರೆ, ಸಾಯಿಬಾಬಾ ಅವರು ವೈಟ್ ಫೀಲ್ಡ್ಗೆ ಕಾರಲ್ಲಿ ಇಟ್ಟಿದ್ರಂತೆ, ಪೆಟ್ರೋಲ್ ತಿರುಗಿದೆ. ಸರಿ, ಜನ ಎಲ್ಲ ಸುತ್ತಬಿಟ್ರು, ಸ್ವಾಮಿಗಳು ಬಂದರು, ಗಾಡಿ ಹೇಳಿದ್ರು ಅಂತ. ಏನು ಯಾಕೆ ಪೆಟ್ರೋಲ್ ತಿರೋಯ್ತು? ಆ ಡ್ರೈವರ್ಗೆ ಈ ಮರೆಯಲ್ಲಿ ಪೆಟ್ರೋಲ್ ತಿರೋದ್ರೆ ಏನಂತೆ ನೀರು ಅಥವಾ ನೀರು ತಿಂದ್ರಂತೆ. ಸಾಯಿಬಾಬಾ ಅವರು ಕೈ ಎತ್ತಿದ್ರಂತೆ, ನೀರೊಳಗೆ ಕೈ ಇಟ್ಟರು. ಹೋಗ ಹಾಕೋ ಗಾಡಿ ಸೂರ್ಯ ಪೆಟ್ರೋಲ್ ಆಯಿತು. ಇದು ಸುದ್ದಿ. ಆಗ ದಲಿತ ಸಂಘಗಳು, ರೈತ ಸಂಘಗಳು ಬಹಳ ಪ್ರಬುದ್ಧ ಮಾತಲ್ಲಿದ್ದವು. ಏನು ಸಣ್ಣ ಘಟನೆ ಆದರೂ ನನಗೆ ಅಲ್ಲಿ ಕಟ್ಟರು ಸರಿ ಮಾಡ್ಕೊಡೋದು. ಅವರು ಆಡಳಿತಂದು ನಮಗೆಲ್ಲ ಹೇಳ್ಕೊಟ್ಬಿಟ್ಟಿದ್ರು, ಸಾಯಿಬಾಬಾ ನಿನ್ ಗುಡ್ಡೆಲ್ಲ ಗೊತ್ತಾಯ್ತು ಸಾಯಿಬಾಬಾ. ನೀವು ವೈಟ್ ಫೀಲ್ಡ್ಗೆ ಹೋಗುವಾಗ ಸಾಯಿಬಾಬಾ, ನಿನ್ ಕಾರ್ ನಿಂತೈತಂತೆ ಸಾಯಿಬಾಬಾ, ನಿಮ್ ಮಡಿಕೆಲ್ ನೀರು ತರಿಸಿದಂತೆ ಸಾಯಿಬಾಬಾ, ಪೆಟ್ರೋಲ್ ಮಾಡೋದಂತೆ ಸಾಯಿಬಾಬಾ, ನಿನ್ ಪವಾಡ ಬಹಳ ಚೆನ್ನಾಗಿದೆ ಸಾಯಿಬಾಬಾ. ನಮ್ಮ ಪ್ರಶ್ನೆ ಒಂದಂದ್ರೆ ಕೇಳು ಬಾಬಾ, ಏನು ಭಾರತ ದೇಶ ತುಂಬಾ ಬಡತನದಲ್ಲಿದೆ. ಆಗ ಅರಬ್ಬಿ ಸಮುದ್ರಕ್ಕೆ ಕರ್ಕೊಯ್ತೀವಿ ಸಾಯಿಬಾಬಾ, ನಿಮ್ಮನ್ನ ಕೈಯೆಲ್ಲ ಮುಳುಗಿಸ್ಬಿಡ್ತೀವಿ, ಅದೆಲ್ಲ ಪೆಟ್ರೋಲ್ ಮಾಡ್ಬಿಡಿ ಬಾಬಾ.
ಸಾಯಿಬಾಬಾ ಸಾಯಿಬಾಬಾ ನಿಂದಾಳೆ ಕಾಳು ಗೊತ್ತಾಯ್ತು ಸಾಯಿಬಾಬಾ. ಹಿಂಗೆ ಹಾಡು ಹೇಳ್ತಾ ಹೋಗ್ತಿದ್ದ ನಾವು. ಅಂದ್ರೆ ಇದು ಆಗೋದ್ ಕೆಲಸ, ಆಗದೇ ಇರೋ ಕೆಲಸ. ಬಸವಣ್ಣವ್ರ ಬಗ್ಗೆ ನಾವೇನೇ ಕಾರ್ಯಕ್ರಮ ಮಾಡಿದ್ರು ಚಿಕ್ಕದಿಂದ ಇಲ್ಲಿ ಗಂಟ ನಾವು 3 ಫೋಟೋ ಹಾಕ್ತೀವಿ. ಬುದ್ಧ, ಬಸವ, ಅಂಬೇಡ್ಕರ್. ಒಂದು 10 ನಿಮಿಷದ ಕಾರ್ಯಕ್ರಮ ಆದ್ರೆ ಈ 3 ಫೋಟೋ ನಾವು ತೆಗಿತಾರೆ. 1 ತಿಂಗಳ ಗಂಟ ಕಾರ್ಯಕ್ರಮ ಮಾಡಿದ್ರೆ ಈ 3 ಫೋಟೋ ನಾವು ಹಾಕ್ತೀವಿ. ಅಷ್ಟು ಗೌರವ, ಘನತೆ ಇರ್ತ ಘನ ಶರಣರು. ಆದ್ರೆ ಈ ನಮ್ಗೆ ಈ ವಚನ ಗೀತನೆಲ್ಲ ಗೊತ್ತಿಲ್ಲ, ಈ ಸ್ವಾಮಿಗಳು ಇವರೆಲ್ಲ ನಮ್ಗೆ ಆಗೋದಿಲ್ಲ. ನಾವು ಬಸವಣ್ಣವ್ರನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅನ್ನೋದಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಹೇಳೋದಕ್ಕೆ ಬಸವಣ್ಣವ್ರ ಏನಿದೆ ಅಂದ್ರೆ, ಕೂಡಲ ಸಂಗಮ ದೇವನ ಸಾಕ್ಷಿ ಮಾಡಿ ಒಡೆದ ಜಾತಿಗಳೆಲ್ಲ ಒಂದು ಕೂಡಿ ಸಮಾನತೆ ಸೋದರತೆಗಳ ಗಾರಿ ಮಿಶ್ರಣ ಮಾಡಿ, ಸಮಾನತೆ ಸೋದರತೆಗಳ ಗಾರಿ ಮಿಶ್ರಣ ಮಾಡಿ ಕಟ್ಟಿದ ಮಹಾಮನೆಯನ್ನು ಒಡೆಯುತ್ತ ಮನುವಾದವನು, ಕಟ್ಟಿದ ಮಹಾಮನೆಯನ್ನು ಒಡೆಯುತ್ತ ಮನುವಾದವನು ಬಳಿದನು ಭಕ್ತಿಯ ಬಣ್ಣ ಅಣ್ಣ ಕ್ರಾಂತಿ ಕಲ್ಯಾಣಿ ಬಸವಣ್ಣ. ಹಿಂಗೆ ನಾವು ಆಡಾಡ್ತಿದ್ದು ಬಸವಣ್ಣವ್ರನ್ನ ಸ್ಮರಣೆ ಮಾಡ್ತಿದ್ವಿ. ಈ ವಚನ ಸಾಹಿತ್ಯ ಗೊತ್ತಿಲ್ಲ ನನಗೊಂದಿನ. ನಾನು ರೊಟ್ಟಿಯಲ್ಲಿ ಉಪನ್ಯಾಸಕ, ಸ್ವಾಮಿಗಳು ನಾನು ಮೊದಲೇ ಆಯ್ತಿರಲಿಲ್ಲ. ಈ ಸಾಯಿಬಾಬಾ ಅವರು ಸುಳ್ಳು ನೀರು ತಕ್ಕ ಪೆಟ್ರೋಲ್ ಮಾಡ್ತೀನಿ ನಂಬುದಲ್ಲ, ಸಾಧ್ಯವೇ ಇದು ಪ್ರಕೃತಿಗೆ ವಿರುದ್ಧ ಅಲ್ಲ. ಆಯ್ತು, ಗುರುಗಳು ಒಂದು ವಚನವನ್ನು ಬಿಡಿಸ್ತಾ ಇದ್ರು. ದೂರದರ್ಶನದಲ್ಲಿ ವಚನಾಮೃತ ಅಂತ ಒಂದು ಕಾರ್ಯಕ್ರಮ ಬಂದಿತ್ತು. ಈ ಗುರುಗಳು ಹೇಳ್ತಿದ್ರು, ಈ ಸೂರ್ಯ ದೈವ ಅಲ್ಲ. ಬಸವಣ್ಣ ಸ್ವಾಮಿಗಳು ಅಪ್ಪವ್ರು ಹೇಳ್ತಿದ್ರು, ಆ ವಚನ ಬಿಡಿಸ್ತಿದ್ರು. ಈ ಸೂರ್ಯ ದೇವರಲ್ಲ, ಚಂದ್ರ ದೇವರಲ್ಲ, ಭೂಮಿ ದೇವರಲ್ಲ. ಹಂಗಾರೆ ಇನ್ನಾರಪ್ಪ ದೇವರು? ಹಿಂಗೆ ಹೇಳ್ತಾವ್ರಲ್ಲ ಈ ಗುರುಗಳು. ನಾನು ಬಹಳ ಪ್ರಶ್ನಾತೀತವಾಗಿ ನಾನು ಗಮನಿಸ್ತಿರ್ತೇನೆ. ಸೂರ್ಯ ದೈವ ದೈವ, ಚಂದ್ರ ದೈವ, ಈ ಭೂಮಿ ದೈವ, ಇನ್ನಾರಪ್ಪ ದೈವ ತಡಿ ನೋಡೋಣ ಅಂತ ನಿಂತ್ಕೊಂಡೆ. ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ನೀನೊಬ್ಬನೇ ದೈವ. ಸಿದ್ದರಾಮೇಶ್ವರ ವಚನವನ್ನು ಅದ್ಭುತವಾಗಿ ಬಿಡಿಸಿದ್ರು. ಅದು ಅರ್ಥ ಆಗಲ್ಲ ಸಾಮಾನ್ಯರು, ನಮ್ಮಂತವ್ರಿಗೆ. ಅವ್ರು ಹೇಳದ್ ದಾಟಿ, ಓಹೋ ಇವ್ರು ಯಾರೋ ಒಬ್ರು ಒಳ್ಳೆ ಗುರುಗಳು ಕಾಣ್ತಾವ್ರಲ್ಲ ಟಿವಿಲಿ, ಸತ್ಯ ಹೇಳ್ತಾವ್ರಲ್ಲ ಅಂತ ಅನಿಸ್ತು. ಸರಿ, ಈ ಗುರುಗಳು ನಮಗೂ ಒಂದು ಪರಿಚಯ ಏನಾಯ್ತು ಅಂದ್ರೆ, ನಾವು ಉಪನ್ಯಾಸಕರು ನಿಂತ್ಕ ಪಾಠ ಮಾಡೋರು ಒಳ್ಳೆ ಗುರುಗಳು, ಕೂತ್ಕ ಪಾಠ ಮಾಡೋರು ಸೋಮಾರಿ ಗುರುಗಳು ಅಂತ. ಕೂತ್ಕ ಪಾಠ ಮಾಡೋದು ಮಾಡ್ತಾರೆ ಯಾರು ಇಲ್ಲ, ನಿಂತ್ಕ ಪಾಠ ಮಾಡಬೇಕು. ಹುಡುಗರು ತೋಡಿಸ್ತಾವ್ರೆ, ಆಕಳಿಗೆ ಹೊಡಿತಾವ್ರೆ ಅಂದ್ರೆ ನನ್ನ ಪಾಠ ಚೆನ್ನಾಗಿಲ್ಲ ಅಂತ ಅವರೇ ಜಡ್ಜಸ್ ನಮಗೆ. ನಾನು ಅದ್ಭುತವಾಗಿ ಪಾಠ ಮಾಡ್ತೀನಿ, ಅದು ಹೇಳ್ಬಾರ್ದು. ನಾನು ಹುಡುಗರು ಹೇಳ್ಬೇಕು. 10 ನಿಮಿಷ ನಿಂತಿರೋಕ್ಕಾಗ್ತಿರ್ಲಿಲ್ಲ. ನಾನು ಕಡು ಬಡತನ, ದಲಿತ ಕುಟುಂಬದಿಂದ ಬಂದವರು. ನಾನು ಅತ್ಯಂತ ಜೀರೋ ಬಡತನ, ಹೊಟ್ಟೆಗೆ ಇಟ್ಟಿಲ್ಲ, ಆಕಳು ಬಟ್ಟೆ ಇಲ್ಲ, ಓದ್ಬೇಕು. ಅಷ್ಟು ಓದಿ ಕೆಲಸ ತಗೊಂಡೆ. ಕೆಲಸ ಸಿಕ್ತಲ್ಲ, ಉಂಡದೇ ಎಷ್ಟು ಬೇಕು ಉಂಡಿ ಉಂಡಾಗೋದೆ. ಪಾಠ ಮಾಡೋಕೆ ನಿಂತ್ಕೊಳ್ಳೋಕೆ ಅರ್ಧ ಗಂಟೆ ನಾನು ನಿಂತ್ಕೊಳ್ಳೋಕೆ ಆಗಲ್ಲ. ಏನು ಡಾಕ್ಟ್ರಿಗೆ ತೋರಿಸ್ತೆ ನಾನು. ಎಲ್ಲ ಡಾಕ್ಟ್ರು ಕೇಳೋದು ಸಂಕ್ಷಿಪ್ತವಾಗಿ ಹೇಳ್ತಾರೆ, ಎಲ್ಲ ಡಾಕ್ಟ್ರು ಕೇಳೋದು. ಕೊನೆಗೆ ಒಬ್ರು ಹೇಳಿದ್ರಿ, ಮದುವೆಯ ನಿಮಾನ್ಸ್ಕೋದು, ಅಲ್ಲಿ ನರ ಚೆನ್ನಾಗಿ ಕೆಲಸ ಮಾಡೋ ಥರ ಔಷಧಿ ಕೊಡ್ತಾರಂತೆ, ನಿಮಾನ್ಸ್ಕೋದೆ. ನಿಮಾನ್ಸಲ್ಲಿ ದೊಡ್ಡ ಡಾಕ್ಟರ್ ಒಬ್ರು ಯಾರೋ ಪರಿಚಯ ಇತ್ತು ಅಂತ ನೇರವಾಗಿ ಬಸವಾನಂದ ಸ್ವಾಮಿಗಳನ್ನ ಕಂಡಾಗೇನೆ ಇನ್ಯಾರನ್ನೂ ನೋಡಲಿಲ್ಲ, ನೈಟಿಗೆ ಅವ್ರನ್ನೇ ಕಂಡುಬಿಟ್ಟೆ. ಅವರು ಪರೀಕ್ಷೆ ಮಾಡಿ ಒಂದೇ ಮಾತಿಗೆ ಹೇಳ್ಬಿಟ್ರು, ಅಪ್ಪ ನೀನು ಆಪರೇಷನ್ ಮಾಡೋದು, ನಿನ್ನ ಕಾಲು ಹೋಗಲ್ಲ ಇದ್ದಾರೆ. ಚೀಟಿಗಳು ಒಂದು ಫೈಲು ಡಾಕ್ಟರ್ ತೋರಿದವು, ಎಲ್ಲನೂ ತಗೊಂಡೋಗಿದೆ. ಆಯಿತು, ಆಪರೇಷನ್ ಮಾಡಿಬಿಡಿ. ಆದರೆ ನಂದೊಂದು ಕಂಡೀಷನ್ ಇದೆ ಸರ್, ಕಾಲು ನೋವು ಹೋಗಿಸ್ತೀರಾ ಇಲ್ವೋ, ಆಪರೇಷನ್ ಮಾಡಿ. ಅದು ನಾವು ಹೇಳೋಕ್ಕಾಗೋದಿಲ್ಲ.
ಮತ್ತೆ ಇನ್ನೇಕೆ ಆಪರೇಷನ್ ಮಾಡಿದ್ರಿ? ಅದು ನಾವು ಹೇಳೋಕ್ಕಾಗೋದಿಲ್ಲ, ಅದೆಲ್ಲ ಆಪರೇಷನ್ ಯಾಕೆ? ಹೋಗಪ್ಪ ನೀನು ಹೇಳೋದು ಆದಾಗ ಆಪರೇಷನ್ ಮಾಡೋದು ಮಾಡ್ತೀವಿ, ಇಲ್ಲ ಒಂದು 50 ಭಾಗ ಹೋಗ್ಬೋದು ಕಣ್ರಿ ಅನ್ನೋದು. ಆಮೇಲೆ ಆದ್ರೆ ಆಯ್ತಮ್ಮ ಒಂದು ಕಂಡೀಷನ್ ಏನು, ಆ ನರಗಳು ಒಂದಕ್ಕೊಂದು ಈ ಪೈಪು, ಇಲ್ಲಿ ನೀರು ಹಾಕೋ ಪೈಪು ನಾವು ಯಾರು ತುಳ್ಕೊಂಡಾದ್ರೆ ಅದು ತಪ್ಪಲ್ಲ, ಒಂದು ನರಂಗ ಆಗ್ಬಿಟ್ಟೈತೆ, ಅದನ್ನ ಕಟ್ ಮಾಡಿ ಸರಿ ಮಾಡಿದ್ರೆ ಸರಿ. ಕೊನೆಗೆ ಅದು ಯಾವುದಕ್ಕೂ ಆಗಲಿಲ್ಲ. ಇವ್ರದ್ದು ಒಂದು ಗುರುಗಳದ್ದು ಫೋಟೋ ಬಂದಿತ್ತು ಕನ್ನಡ ಪತ್ರಿಕೆಯಲ್ಲಿ. ಆ ಫೋಟೋ ನೋಡ್ಕೊಂಡು ನಮ್ಮ ಶ್ರೀಮತಿಯರು ಏನು ಮಾಡಿದ್ರು, ನಡಿ ಗುರುಗಳು ಕಾಯಿಲೆ ವಾಸ ಮಾಡೋದಂತೆ, ಎಂತೆಂಥ ಕಾಯಿಲೆ ವಾಸ ಮಾಡೋದಂತೆ ಇಲ್ಲಿ ಪೇಪರಲ್ಲಿ ಬಂದಿದೆ. ಸುಮ್ಮನೆ ಆ ಗುರುಗಳು ಕಣ್ಮುಚ್ಕ ಕೂತಾರೆ ಪೇಪರಲ್ಲಿ, ಅವ್ರು ವಾಸ ಮಾಡೋದ್ರೆ ಕಾಯಿಲೆ. ನನಗೆ ಬೈದ್ರು ನಮ್ಮ ಶ್ರೀಮತಿಯವ್ರೆ, ಇನ್ನೊಂದು ಥರ ಕೊಡೋದೇನೋ ಯಾವುದನ್ನು ಕೇಳೋದಿಲ್ಲ. ಆಗ ಅದರಲ್ಲೂ ಸ್ವಾಮಿಗಳು ಅಂದರೆ ನೀನು ಉತ್ತರ ಕೊಡೋಕೆ ಆಗೋದಿಲ್ಲ. ನೀನು ಇಲ್ಲಿ ಗಂಟೆ ಹೇಳೋದೆಲ್ಲ ಕೇಳ್ಕೊಬೋದೇ, ನನ್ಗೆ ಹೇಳಿದವರು ನಮ್ಮ ಶ್ರೀಮತಿಯವರು, ನೀನು ಹೇಳ್ದಂಗೆ ಕೇಳ್ಕೊಬೋದೇನು ಇಲ್ಲಿ ಗಂಟ, ಇವತ್ತು ನೀನು ನಾನು ಹೇಳ್ದಂಗೆ ಹೇಳಬೇಕು, ಇಲ್ಲದೆ ಇಟ್ಕೊಡೋದಿಲ್ಲ ನನಗೆ. ಆಯಿತು, ಈಗ ಮಠಕ್ಕೆ ಹೋಗ್ಬೇಕು, ಸ್ವಾಮಿಗಳು ಭೇಟಿ ಮಾಡಬೇಕು, ಕೊಡೋ ದುಡ್ಡು ನಾನು ಆಯ್ತೀನಿ, ದುಡ್ಡು ನಾನೇ ಕೊಡ್ತೀನಿ ಹೋಗ್ಬೋದು. ದುಡ್ಡು ಕೊಟ್ಟರೆ ಬೆಳಿತಂದು ಅಲ್ಲೆಲ್ಲ ತಿರುಗಾಡೋದು ಮನೆ ಬಂದು ಎಲ್ಲ ಒಟ್ಟಿಗೆ ಬಂದು ಕರ್ಕೊಬಂದು ಕಳ್ಳನ ಕರ್ಕೊಂಡು ನನಗೆ ಇಲ್ಲಿ ಗುರುಗಳು ನೋಡೋಣ ಅಂತ ಗುರುಗಳಿಲ್ಲ, ಯಾವುದೋ ಸಾವು ಹೋಗಿದ್ರು. ಸಂದೆ ಬಂದು ನನಗೆ ಇವರಿಗೆ ಸ್ವಾಮಿಗಳು ಅದು ವಚನ ಬಡಿಸ್ತಿದ್ದರು. ಗುರುಗಳೇ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಮಂಡ್ಯದಿಂದ ಬಂದಿದ್ದೀವಿ. ಆಯಿತು ಉಳ್ಕೊಳ್ರಿ, ಬೆಳಗ್ಗೆ ಹೇಳ್ತೀನಿ ನಿಮಗೆ. ಅದು ಈಗಲೇ ಹೇಳಿದ್ರೆ ಆಯ್ತು ಬೇಕವಾ, ಬೆಳಗ್ಗೆ ಇದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ, ಬೇಗ ಹೊರಟೋಗುವ ಮನೆಗೆ ಅಂತ. ಈಗಲೇ ಹೇಳಿದ್ರೆ ಆಯ್ತಲ್ವಾ, ಬೆಳಗ್ಗೆ ಇದ್ದಾರೆ ಹೇಳೋರು. ಸರಿ ಬೆಳಗ್ಗೆ ಕೇಳೋ ನೋಡ್ರಿ, ನೀವು ಪ್ರತಿ ಎಷ್ಟು ಜನ ಡಾಕ್ಟರ್ ತಿರೋದವ್ರೆ, ನೀವು ಕಾಯಿಲೆ ವಾಸಿ ಮಾಡ್ತೀರಿ ಅಂತ ಕರ್ಕ ಬಂದವರು ನಾನು ಬಂದಿಲ್ಲ, ವಾಸಿ ಮಾಡಿರೋ ಬದಿ ರೀ. ಫಸ್ಟ್ ನಾನು ಹೇಳ್ದಂಗೆ ಕೇಳಿ ವಾಸಿ ಆಯ್ತದ ಅದೇ ನಾನು ಬೈದರು ನನಗೆ. ಸರಿ ಆಯಿತು, ಇವತ್ತಿಂದ ನಿಂಬೆಹಣ್ಣಿನ ರಸ ಇವೆಲ್ಲ ಕೊಟ್ಕೊಂಡು ಹೇಳಿದ್ರು. ನಮ್ಮ ಇಲ್ಲಿ ಯಾರು ಉಪವಾಸ ಮಾಡ್ತಾ ಇದ್ದಾರೆ ನಿಂತು ಉಪವಾಸ ಶುರುವಾಯಿತು. 3 ದಿನ ಕಳೆದೆ. 4ನೇ ದಿನಕ್ಕೆ ನಾನು ದಿನಕ್ಕೆ 5 ಸಾವಿರ ಉಳಿತಿದ್ದವನು. ಒಂದು ಹೊತ್ತು ಊಟ ಕೊಡದೆ, ಬರೀ ನೀರು ಕುಡಿಸಿ ಎರಿಯಿದ್ರೆ ನನ್ನ ಕೈಲಿ ಆಗದ. ಇದ್ದೇ 3 ದಿನ ಚರ್ಬಿ ತಂದು ಒಳಗೆ ಬೇರೆ ಎಲ್ಲ ಕರಗ್ತು. ಆಮೇಲೆ 4ನೇ ದಿನಕ್ಕೆ ಹಸು ತಡಿಕಾಗಲಿಲ್ಲ ನನ್ನ ಕೈಲಿ. ಸರಿ, ನಮ್ಮ ತಾಯಿ ಬಂದಿದ್ರು, ನಮ್ಮ ಶ್ರೀಮತಿ ಬಂದಿದ್ರು, ನಮ್ಮ ಮಕ್ಕಳು ಬಂದಿದ್ರು, ಅವರೆಲ್ಲ ಪ್ರಸಾದ ಮಾಡ್ಕೊಂಡ್ಬಂದರು. ಇಲ್ಲಿ ಬೆಳಗ್ಗೆ ಒಗ್ಗರಣೆ ಹಾಕ್ತಾಯಿದ್ರು ಉಪ್ಪಿಟ್ಟಿಗೆ. ಏನು ಗಮೋ ಅಂತಾರೆ, ಏನಪ್ಪ ಈ ಥರ ಊಟ, ನನಗೆ ತಡಿ ಕಾಯ್ತಾ ಇಲ್ಲ. ವಾಸನೆ ನೋಡಿ, ಒಗ್ಗರಣೆ ವಾಸನೆ. ನಮ್ಮ ತಾಯಿಗೆಲ್ಲ ಊಟ ಮಾಡ್ಕೊಬಂದು ನಾನು ಅವ್ವ ನೀನು ಇಲ್ಲಿ ಕೂತಿರೋ, ನಾನು ಒಂಚೂರು ರಾಟಿ ಮಾಡ್ಕೊಡ್ತೀನಿ ಅಂತ ಹೋಗಿ ಉಪವಾಸ ಮಾಡೋನಿಲ್ಲ. ಆಯ್ತು ಹೋದ ಮಗ. ನಾನು ಬಂದು ಅಡುಗೆ ಮನೆಗೆ ಬಂದು ಊಟಕ್ಕೆ ಹೋಗ್ತಾರೆ. ಏನು ಉಪ್ಪಿಟ್ಟು ಗಮನ ಅಂದರೆ 3 ದಿನದಿಂದ ಇಲ್ಲಪ್ಪ. ಲಿಂಗಾನಂದ ಅಂತ ಹುಡುಗ, ಚಿಕ್ಕ ಹುಡುಗ, ಲಿಂಗಾನಂದ ಅಂತ. ಈಗ ಸ್ವಾಮಿಗಳದವರು, ಸ್ವಾಮಿಗಳದವರು. ಹಾಂ. ಆಮೇಲೆ ಈ ಗುರುಗಳಿಗೆ ಏನು ಹೇಳಿಲ್ಲ ನಾನು. ಲಿಂಗಾನಂದ ಉಪ್ಪಿಟ್ಟು ಬಡ್ಸ್ಕೊಂಡ್ ಬಂದ ಒಂದು ಸಾಲಿಗೆ ಕೆಳಕೋತಿದ್ದೆ, ತಟ್ಟೆ ಮಡಿಕೊಂಡು ನನ್ನ ಬಂದು ಉಪ್ಪಿಟ್ಟು ತೋಡಿ ಹಾಕ್ಬೇಕು, ವಾಪಸ್ ತಗೋ. ನನ್ಗೆ ಆಶ್ಚರ್ಯ, ಎಲ್ಲರೂ ಇಟ್ಕೊಂಡ್ಬಂದ್ರೆ ನನಗೆ ವಾಪಸ್ ತಗೋತಾರೆ, ಏನು ಸಮಾಚಾರ? ಸರಿ ಹಾಕಪ್ಪ, ಒಂದು ಸ್ವಲ್ಪ ಹೆಚ್ಚಾಗಿ ಹಾಕು. 3 ದಿನ ಹೊರಡಿಲ್ಲ ನಾನು ಅಂದೆ. ಹಾಕಲ್ರಿ ನಿಮಗೆ ಅಂತ. ಯಾಕೆ? ಅವಿವೇಕಿ, ಇದೇ ನಿಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ನಿಮಗೆ. ತಟ್ಟೆ ಕೊಟ್ಟು ಊಟ ಕೊಡಿಸ್ಬಿಟ್ಟು ಎದಾಡಿ ನೀವು ಊಟ ಕೊಡೋದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರಾ ನಿಮ್ಮ ಸ್ವಾಮಿಗಳು ಅಂದೆ ನಾನು. ಅವ್ನು ಕೇಳಿಲ್ಲ. ಮೆಲ್ಲಿಗೆ ಹೇಳಿದೆ, ಮನಸ್ಸು ತಡಿ ಕಾಯ್ತಾ ಇಲ್ಲ, ಹೊಟ್ಟೆ ಉಳೆಲ್ಲ ಸತ್ತೋದ್ರೆ ಕೊಡಪ್ಪ ಮೊದಲು. ನಿನ್ನ ಹೊಟ್ಟೆ ಸಿಗ್ತೈತೇನ್ರಿ? ಬರೀ ಒಂದು ತಪ್ಪಲೆ ಕೊಟ್ಟ ನಿಂಬೆಹಣ್ಣು ಅಂತ ಕುಡ್ದಿದ್ದೆ. ಪುನಃ 8:30 ಒಂದು ತಪ್ಪಲೆ ಕೊಟ್ಟ, ಕುಡ್ದೆ ಎಲ್ಲನೇ. ಹಸು ಕಡಿಮೆ ಇದೆಯಲ್ರಿ? ಪರವಾಗಿಲ್ಲ ಸದ್ಯಕ್ಕೆ ಅಂದೆ. ನೋಡ್ರಿ,
ಮಂಡ್ಯದಿಂದ ಬಂದಿದ್ದೀರಿ ನೀವು 3 ದಿನ ಉಪವಾಸ ಮಾಡಿದ್ದೀರಿ. ಅನ್ಯಾಯದಲ್ಲಿ ಹಾಳು ಮಾಡ್ಕೊಬಿಡ್ತಿದ್ದೀರಲ್ರಿ ಈ ಹೊಟ್ಟೆ ಸರ್. ಅದು ನಿಜವಾಗ್ಲೂ ನಾನು ಇವತ್ತು ಗುರುಗಳು ಮತ್ತು ಅಲ್ಲಿ ನನ್ನ ಸ್ವಾಮಿಗಳಾದವ್ರಿಗೆ ಫೋನ್ ಮಾಡ್ತಾ ಇರ್ತೀನಿ ನಾನು ಅವ್ರಿಗೆ. ಆವತ್ತು ಒಂದು ಬದಲಾವಣೆ ಆಗಿದೆ. ಆಮೇಲೆ ಎಲ್ಲ ಉಪವಾಸ ಮುಗೀತು. ಉಪವಾಸ ಮುಗಿದ್ಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ 8 ದಿನ ಬಿಟ್ಟಿರ್ತೀವಲ್ಲ, ಮನೆಗೆ ಹೋಗಿ ದಿನದ ವಯಸ್ಸಲ್ಲಿ ತಿರುಗೋದು. ಹಿಂಗೆ ಮಾಡಬಾರ್ದು. ಗುರುಗಳು ಒಂದು ಸಲಹೆ ಕೊಟ್ಟರು ನನಗೆ, ರಾತ್ರಿ ಊಟ ಮಾಡಬೇಡಿ. ನಾನು ಮಹಾ ಮಾಂಸಾಹಾರಿ, ಒಸಿ ಮಾಂಸ ತಿಂದಿಲ್ಲ. ಇನ್ನು 30 ವರ್ಷ ಕಾಲ ಕಾಲೇ ತಿಂದೀವಿ. 12 ವರ್ಷದಿಂದ ಬಿಟ್ಬಿಟ್ಟಿವಿ. ಒಂದು ಮೊಟ್ಟೆ ಕೂಡ ಬಳಸಲ್ಲ ನಾನು. ಶುದ್ಧ ಸಸ್ಯಾಹಾರಿಗಳು. ನೀವು ಮಾಂಸ ತಿನ್ನಬೇಡಿ, ರಾತ್ರಿ ಊಟ ಮಾಡಬೇಡಿ. ಆಮೇಲೆ ನೋಡ್ತಮ್ಮ ಸತಿ ಇಲ್ಲಿಂದ ಹೋಗೋ ಅಂತಂದು ಎಲ್ಲ ಮುಂದ್ಕೊಂಡು ಹೋದೆ ನನಗೆ. ಆದರೆ ಗುರುಗಳು ಹೇಳೋದು ಒಂದೂ ಬಿಟ್ಟಿಲ್ಲ ನಾನು, ಎಲ್ಲನೂ ಮಾಡಿದೆ. ಈಗ ಒಂದು ದಿನಗಳ ನಿಂತಿರ್ತೀನಿ. ಒಂದು ಗುಳಿಗೆ ತಗೊಂಡಿಲ್ಲ ನಾನು 12 ವರ್ಷದಿಂದ. ಒಂದು 50-100 ಜನ ಡಾಕ್ಟರ್ ಆಗಿದ್ರು ಒಂದು 3ನೇ ಗುಳಿಗೆ ಆಗಲಿಲ್ಲ. ಅವೆಲ್ಲ ಲೆಕ್ಕ ಮಾಡಿದ್ರೆ ಅಷ್ಟು ನುಂಗಿ ಸದ್ಯ ಬರ್ತೀವಿ ಗುರುಗಳಿಂದ. ಇವರು ನಾನು ಗುರುಗಳನ್ನೆಲ್ಲ ಬೈತಿದ್ದಾರಪ್ಪ, ಇದೇನು ನನ್ನ ಅವಿವೇಕನ ಹೆಂಗೆ ಅಂತ ನಾನು ಬದಲಾವಣೆ ಆದೆ. ಅಷ್ಟಕ್ಕೆ ನಾನು ಇವ್ರು ಮಕ್ಕಳಿಲ್ಲ ಗುರುಗಳನ್ನ. ಸರಿ, ಒಂದು ಕಾರ್ಯಕ್ರಮ ಇಟ್ಟಿದ್ರು ಗುರುಗಳು. ಇಲ್ಲಿ ಉಪವಾಸ ಮಾಡ್ಕೋದ್ನಲ್ಲ ನಾನು. ನಮ್ಮ ಮಂಡ್ಯದವರು ಭಾಳ ಒಳ್ಳೆ ಜನ, ತುಂಬ ಉಳ್ತಾರೆ ಊಟನ. ಒಂದು 15 ದಿನಕ್ಕೆ ಆಗೋದು ಒಂದು 6 ಉಂಟಾತಾರೆ. ಅಷ್ಟು ಊಟ ಮಾಡ್ತೀವಿ ನಾವು. ಅಷ್ಟೇ ಶ್ರಮ ಕೆಲಸ ಮಾಡ್ತೀವಿ. ಗುರುಗಳು ಮಂಡಿಗೆ ಬಂದರು, ಒಂದು ಕಾರ್ಯಕ್ರಮ ಇಡಿಸ್ತಾರೆ. ಅಲ್ಲಿ ಅವರು ಉಪವಾಸ ಮಾಡಿಸಿ ನನ್ನಂಗೆ ಸರಿ ಮಾಡೋಣ ಅವರ ಅಂತ. ಪುಟ್ಟಣ್ಣಯ್ಯನವರು ತಮಗೆಲ್ಲ ಗೊತ್ತಿರ್ಬೇಕು. ನಮ್ಮ ಕಡೆ ಭಾಳ ನೋಬಲ್ ಮ್ಯಾನ್, ಇಡೀ ದೇಶ ಕಂಡ ಅತ್ಯಂತ ಶ್ರೇಷ್ಠ ನಾಯಕ. ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ನನ್ನ ಪೂರ್ವಾಪರ ಎಲ್ಲ ಪುಟ್ಟಣ್ಣಯ್ಯನವರು ಗೊತ್ತು. ದೊಡ್ಡ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ, ಸ್ವಾಮಿಗಳು ಬರ್ತಾರೆ, ತಾವು ಸಹಾಯ ಮಾಡಬೇಕು ಈ ಕಾರ್ಯಕ್ರಮ. 10 ದಿನ ಉಪವಾಸದ ಕಾರ್ಯಕ್ರಮ. ಮದುವೆಯ ಅವರಿನ ಕಣ್ಕಾಣದಲ್ಲಿ ಯಾವ ಉಪವಾಸ ಮಾಡ್ತಾರೆ ಅವರು ಹಿಂಗೆ ಮಾತಾಡೋದು ನೇರ ಹೃದಯವಂತಿಗೆ ತುಂಬೋದು. ಗುರುಗಳೇ ಕೇಳ್ಕೊಬೇಡಿ, ನೀವು ಇದೊಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ನೀವು ಒಂದು ಸಾಥ್ ಕೊಡಿ, ನಮ್ಮ ಜನಕ್ಕೆಲ್ಲ ಒಳ್ಳೇದಾಗಿದೆ ಅಂದೆ ಪುಟ್ಟಣ್ಣನವ್ರಿಗೆ. ಅದೇನು ಮಾಡೋಕ್ಕಾಯ್ತು. ಸರಿ, ಕಾರ್ಯಕ್ರಮ ಶುರುವಾಯಿತು. ಆ ಪುಟ್ಟಣ್ಣನವರು ಒಕ್ಕಲಿಗ ಸ್ವಾಮೀಜಿಗಳು, ಘಟಾನರೆಡ್ಡಿ ಸ್ವಾಮೀಜಿಗಳು ಅವರೇ ಮಾಡಿದ್ರು. ಒಂದು ದಿನ ಅವರ ಕಾಲು ಬಿಡೋದಿಲ್ಲ, ಅವರು ಬಿದ್ದಿಲ್ಲ ಅವರ ಜೀವನ ಪರ್ಯಂತ. ಈ ನಮ್ಮ ಸ್ವಾಮಿಗಳು ಕರ್ಕ ಬಂದಲ್ಲ, ಇವ್ರಿಗೆ ಏನಂದ್ಬಿಟ್ಟಾರಪ್ಪ ಅಂತ ಭಯ ನನಗೆ. ಈ ಸ್ವಾಮಿಗಳಿಗೆ ಏನಂದ್ಬಿಟ್ಟಾರು, ನಾನು ಏನಾರ ಬೇಯಿಸ್ಕೋಬೇಕಲ್ಲ. ಸರಿ, ಬಂದರು ಗುರುಗಳು. ಕಾರ್ಯಕ್ರಮ ಶುರು. ಗುರುಗಳ ಕೂರಿಸ್ಕೊಂಡು ನಾನು ಪಕ್ಕದಲ್ಲಿ ಕೂತಿದ್ದೆ ಪ್ರಿನ್ಸಿಪಾಲ್ ರೂಮಲ್ಲಿ. ನಮ್ಮ ಕಾಲೇಜಲ್ಲಿ ಸರ್ ದೊಡ್ಡ ಸಭಾಂಗಣದಲ್ಲಿ ಕಾರ್ಯಕ್ರಮ. ಪುಟ್ಟಣ್ಣನವ್ರು ಬಂದು, ಗೌಡ್ರೆ ಇವರೇನೆ ಗುರುಗಳು. ಆಯಿತು ಗುರುಗಳೇ ನಮಸ್ಕಾರ ಅಂದರು. ಗುರುಗಳೇ ನೀವು ಎಷ್ಟೊತ್ತಲ್ಲಿ ಬಂದ್ರಿ ಅಂದರು. ನಾನು ನೆನೆ ದಿನವೇ ಬಂದೇ ಇದ್ರು ಗುರುಗಳು. ಈಗ ಬಂದಿದ್ದಾರೇನೋ ಅಂತ. ಎಷ್ಟೊತ್ತಲ್ಲಿ ಬಂದಿದ್ದೀರಿ ಅಂದರು. ನಾನು ನೆನ್ನೆನೇ ಬಂದಿದ್ದೀನಿ ಅಂದರು ಗುರುಗಳು. ನೆನ್ನೆನೇ ಬಂದು ಎಲ್ಲಿದ್ರಿ ಮತ್ತೆ ಎಲ್ಲರೂ ಬಂದಿದ್ರಿ ಅಂದರು. ನಮ್ಮ ಮಾದೇವನವ್ರು ನನ್ನನ್ನು ವಾಸ್ತವ್ಯ ಮಾಡಿದ್ದೆ ನಾನು ರಾತ್ರಿ. ಪುಟ್ಟಣ್ಣನವರು 1 ನಿಮಿಷ ಮೌನಿ ಆಗ್ಬಿಟ್ಟು, ಮಾಧವನವ್ರ ಮನೇಲಿ ಉಳಿದಿದ್ದಾರೆ. ನಾನು ದಲಿತ, ಮಾಧವನ ಮನೇಲಿ ಉಳಿದಿದ್ರ ನೀವು? ಹೌದು ಸರ್. ಇನ್ನೇನು ಮಾತಾಡಲಿಲ್ಲ. ಅವರು ವೇದಿಕೆ ಬಂದು ದೊಡ್ಡ ಕಾರ್ಯಕ್ರಮ. ಪುಟ್ಟಣ್ಣನವ್ರು ಬರ್ತಾರೆ ಅಂದರೆ ಈ ಮನಗುಂಡಿ ಮಹಾಮನೆ ಪುಟ್ಟಣ್ಣನವ್ರು ಬರ್ತಾರೆ ಇವ್ರಿಗೆ ಸುತ್ತ ಜಿಲ್ಲೆಯಲ್ಲೆಲ್ಲ ಬರ್ತಾರೆ. ಈಗ ಅಂಥ ನಾಯಕ ಅವರು. ಏನು ಜನ ಸೇರಿದ್ರು ಅವರು ನೀರು ಕೊಡೋಕ್ಕಾಗಲಿಲ್ಲ. ನಾವು ಬರೀ ನೀರು ಕುಡಿಸೋಕ್ಕಾಗಲಿಲ್ಲ. ಅವ್ರು ಬಂದು ಮಾತಾಡ್ತಾ ಒಂದು ಮಾತಂದ್ರು, ನಾನು ಯಾವ ಸ್ವಾಮಿಗಳನ್ನ ನಮ್ದೋನಲ್ಲ. ಈ ಕಾರ್ಯಕ್ರಮಕ್ಕೆ ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಆವತ್ತು 1 ಲಕ್ಷ ರೂಪಾಯಿ ಅಂದರೆ ತುಂಬ ದೊಡ್ಡದು. 12 ವರ್ಷದಿಂದ. ಅಷ್ಟೇ ಅಲ್ಲ, ನಾನು ಯಾವ ಒಕ್ಕಲಿಗರ ಸ್ವಾಮಿ, ಲಿಂಗಾಯತರ ಸ್ವಾಮಿ, ಯಾವ ಸ್ವಾಮಿಗಳನ್ನ ನಂಬೋನಲ್ಲ, ನಂಬೋದೂ ಇಲ್ಲ. ಆದರೆ ಇವತ್ತು ನಾನು
ಈ ಬಸವಾನಂದ ಸ್ವಾಮಿಯವರ ಶಿಷ್ಯ ಅಂತ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ರೈತ ಸಂಘದ ಕಾರ್ಯಕರ್ತರಿಗೆಲ್ಲ ದಿಗ್ಭ್ರಮೆ. ಅಯ್ಯೋ ಇದೇನು ಅಣ್ಣವರು ಪಾದ ತಗೋತಾವ್ರಲ್ಲ ಸ್ವಾಮಿಗಳಿಗೆ. ಆದರೆ ಸತ್ಯ ಅರ್ವಾಯ್ತು ಪುಟ್ಟಣ್ಣನವ್ರಿಗೆ. ನಾನು ಮಾಧವಿನವ್ರ ಮನೇಲಿ ವಾಸ್ತವ್ಯ ಮಾಡಿದ್ದೆ ಅಂದರು. ಇದೊಂದ ಇನ್ನೊಂದು ಹೇಳ್ಬಿಟ್ಟು ನಾನು ಮಾತನಾಡಿಸ್ಕೊಡ್ತೀನಿ. ಗುರುಗಳು ಮಾತಾಡೋಕ್ಕಿಂತ 2 ನಿಮಿಷ. ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿಸಿದೆ ನಾನು. ಪಾಂಡವಪುರದಲ್ಲಾಯಿತು, ನಮ್ಮ ಕಾಲೇಜಲ್ಲಿ ಮಂಡ್ಯದಲ್ಲಿ. ಗುರುಗಳು ಮಾಧವಿನವ್ರು ಕೇಳಿ ಡೇಟ್ ತಗೊಳ್ಳಿ ಅಂದ್ಬಿಟ್ಟವ್ರೆ. ಅಲ್ಲಿ ಬಸವರಾಜಪ್ಪ ದೊಡ್ಡ ಲೀಡರ್ಗಳು, ನಾಗರಾಜಪ್ಪ, ಈ ನಮ್ಮ ಬಸವ ತತ್ವದವರು, ಅವ್ರಿಗೆಲ್ಲ ನನ್ನ ನಂಬರ್ ಗೊತ್ತಿಲ್ಲ, ಗುರುಗಳ ನಂಬರ್ ಕೊಟ್ಬಿಟ್ಟವ್ರು. ಏನೆಲ್ಲ ಫೋನ್ ಮಾಡ್ತಾರೆ. ಮದುವೆ ಎಲ್ಲಿದ್ರಿ ನಾನು ಯಾರಪ್ಪ ಇದ್ರಿ ಸ್ವಲ್ಪ ಕೇಳ್ತಾರೆ. ಯಾಕೆ ಹೇಳ್ರಿ, ಏನು ನಾನು ಕಾಲೇಜಿಗೆ ಪಾಠ ಮಾಡೋಕ್ಕೆ ಇಲ್ಲ, ನೀವು ಒಂದು ಗಳು ಸಿಗ್ಬೇಕು, ಇಲ್ಲ ಅರ್ಜೆಂಟು, ಬರೀ ರೈಲ್ವೆ ಸ್ಟೇಷನ್ ತಾವು ಕೂತೀನಿ. ಬಂದು ಎಲ್ಲ ಸುತ್ತುವರೆದ್ಬಿಟ್ರು. ಯಾಕೆ? ಗುರುಗಳು ನಾಳೆ ಮಂಡಿಗೆ ಬರ್ತಾವ್ರೆ, ಒಂದು ವಾರದ ಕಾರ್ಯಕ್ರಮ. ಅವರೆಲ್ಲ ದೊಡ್ಡ ದೊಡ್ಡ ಕಾರು ಬಂದರೆ ಶ್ರೀಮಂತರು. ಗುರುಗಳೇ ನಮ್ಮನೆಗೆ ಬರ್ಬೇಕು, ನೀವು ನಮ್ಮನೆಗೆ ಬರಬೇಕು ವಾಸ್ತವಿಕೆ ಅಂತಂದ್ರು ಎಲ್ಗೂ ಬರದೆ ಮಾದೇವನವ್ರು ಅನ್ಬೈತೀನಿ ನಾನು ವಾಸ್ತವಿಕೆ ಅಂತ ಬರ್ತದೆ. ಇವರೇ ಯಾರು ಮಾದೇವ ಅಂತ ಆ ಬಸವಂತ ಕೂತವ್ರಿಗೆಲ್ಲ ಕುತೂಹಲ. ಸರಿ, ಮನೆಗೆ ಒಬ್ರು ಬಂದು ಕೇಳೇಬಿಟ್ರು. ಮದುವೆ ನಾನು ಕೇಳಬಾರ್ದು ಮಾತಾ, ದೊಡ್ಡ ದೊಡ್ಡ ಮನೆಗಳು ಬಂದ್ರೆ ಗುರುಗಳಿಗೆ ಎಂತೆಂಥ ಕಾರಣ ನಿಲ್ಸಿಬರ್ರಿ. ಇದೇನು ನಿಮ್ಮ ಮನೆಗೆ ಬರ್ತೀವಿ ಅಂತವ್ರೆ, ನೀವು ಯಾರಪ್ಪ ಎಲ್ಲಿದ್ದೀರಿ, ನಮ್ಮ ಕಣ್ಣಿಗೆ ಕಾಣಿಲ್ವ ನೀವು? 8 ವರ್ಷದಿಂದ ನಮ್ಮ ಸಮಾಜದಲ್ಲಿ. ನಿಮ್ಮ ಸಮಾಜ ಸರ್, ನಾನು ದಲಿತ, ನಿಮ್ಮ ಕಣ್ಣಿಗೆ ಹೆಂಗೆ ಕಂಡನು? ಗುರುಗಳು ಅದೇನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಗೊತ್ತಿಲ್ಲ, ಹೇಳ್ಬಿಟ್ಟವ್ರೆ. ಅವರು ಶಾಖ, ಅವರು ಬೇಜಾರು ಮಾಡ್ಕೋಬೇಡಿ, ನಮ್ಮೆಲ್ಲರೂ ನೀರಿದವರು ನೀವು. ಗುರುಗಳು ನಿಮ್ಮ ಮೇಲೆ ಪ್ರೀತಿ ಇಟ್ಟವ್ರೆ ಅಂದರೆ ನೀವೇ ಧನ್ಯ. ನೀವು ಒಂದು ಘಟನೆ ಇಷ್ಟೆಲ್ಲ ಆದಮೇಲೆ ನಾನೊಂದ್ಸಲ ಮನೆ ಇಟ್ಕೊಂಡು ವರ್ಷ ಬರ್ತೀನಿ. ನಾನು ಗುರುಗಳು ಹುಟ್ಟಿದ ದಿನಕ್ಕೆ ನಮ್ಮ ಕುಟುಂಬ ಸಮೇತ ಬರ್ತೀವಿ. ಗುರುಗಳು ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಹುರಿಕಡ್ಲೆ ಇದೆ ಆ ಕಾಲೇಜಲ್ಲಿ. ಅವರು ಕಡ್ಲೆ ಇಲ್ಲ, ಅಲ್ಲಿ ಒಂದು ಕಾರ್ಯಕ್ರಮ, 1 ತಿಂಗಳು ಅದು. ಏನು ಕಾರ್ಯಕ್ರಮ? ಸರ್ವಜ್ಞ ವಚನಾಮೃತ ಸಾರ ಅಂತ. ಅಲ್ಲಿ ಎಂತೆಂಥ ಘಟಾನುಘಟಿಗಳು ಬಂದಿದ್ರು ಸ್ವಾಮಿಗಳು ಅಂದರೆ ನಾನು ಅವತ್ತೇ ನೋಡಿದವ್ರು ಯಾರು. ಪಾಟೀಲ್ ಪುಟ್ಟಪ್ಪನವರು ಗೆಸ್ಟು. ಆದರೆ ಅವರ ಆರೋಗ್ಯ ಕೆಟ್ಟಿದ್ದು, ವೀಲ್ ಚೇರಲ್ಲಿ ಬಂದು ಗುರುಗಳೇ ನಾನು ಎಲ್ಲೋ ಬೇಗ ಹೋಗ್ಬೇಕು, ನಾನು ಮಾತಾಡ್ಬಿಟ್ಟು ಹೊರಟ್ಬಿಡ್ತೀನಿ, ಎಷ್ಟೊತ್ತು ಕೂರುಕಾಗಲ್ಲ ಅಂತಂದ್ರು. ಶುರು ಮಾಡಿದ್ರು. ಅವರು ಎಂಥ ಡೈರೆಕ್ಟ್ ಶಾಟ್ಗಳು ಹೊಡೆದ್ರು ಪುಟ್ಟಪ್ಪನವರು ಅಂದರೆ ಸುಮಾರು ಒಂದು 25 ಜನ ಸ್ವಾಮಿಗಳು ಗೊತ್ತಿದ್ರು. ಕಾರ್ಯಕ್ರಮ ಉಪಸ್ಥಿತಿ ಶುರು ಆಯಿತು. ಸ್ಟಾರ್ಟಿಂಗ್ ಅವರೇ ಸ್ವಾಗತ ಪ್ರಾರ್ಥನೆ ಆದ ತಕ್ಷಣ, ನೋಡ್ರಿ ಸ್ವಾಮಿಗಳೇ, ಇಂಥ 1000 ಕಾರ್ಯಕ್ರಮ ಮಾಡ್ತೀರಿ ನೀವು, ಏನೋ ಪ್ರಯೋಜನ ಇಲ್ಲ, ಬೇಕಾದಷ್ಟು ಮಾಡಿದಿರಿ, ಮುಂದಕ್ಕೂ ಮಾಡ್ತೀರಿ, ಏನರಪ್ಪ ಪ್ರಯೋಜನ ಅದರಿಂದ? ಎಲ್ರಿಗೂ ಒಂಥರ ಆಶ್ಚರ್ಯ. ನೀವು ವಚನೆ ಹೇಳಿದ್ರೆ ಕೂತ್ಕೊಂಡು ಎಲ್ಲರೂ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಹೇಳ್ತೀರಿ, ಆಚರಿಸಿದ ಇಲ್ಲ. ಒಂದು ಕಾರ್ಯಕ್ರಮದಲ್ಲಿ ಹಿಂಗೆ ಎಲ್ಲ ಸ್ವಾಮಿಗಳು ಕೂತಿದ್ರು. ನಾನು ಹೇಳಿದೆ ಅವರಿಗೆ, ಮಾದಿಗರ ಮನೆಯ ನಂಬಲಿ ನುಂಬುವೆ, ಮಾದಿಗರ ಮನೆಯ ಅಂಬಲಿಯ ನುಂಬುವೆ ಅಂತ ಹೇಳ್ತಿರಲ್ಲ ಬಾಯಿಲಿ. ಬನ್ನಿ ಮಂದಿಗೆ ಹೋಗಿ ಮಕ್ಕಳು ಬಂದಿರಾ? ಒಬ್ಬರು ಹೇಳಿಲ್ವಂತೆ, ಸ್ವಾಮಿಗಳು ಹೇಳಿಲ್ವಂತೆ. ಯಾಕೆ ಅಂಬಲಿ ಕುಡಿ? ಯಾರ ಮನೇಲಿ? ಮಾದಿಗರ ಮನೆಯಲ್ಲಿ. ಆಗ ಅದನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು ಪಾಟೀಲ್ ಪುಟ್ಟಪ್ಪನವರು. ಹಿಂಗೆ ನೀವು ಸುಮ್ಮನೆ ಕಾರ್ಯಕ್ರಮ ಮಾಡ್ತೀರಪ್ಪ, ಇವೆಲ್ಲ ಬೇಕಾಗಿಲ್ಲ, ಆಚರಣೆ ಮಾಡ್ರಪ್ಪ, ಬಸವತತ್ವ ಉಳಿದತ್ತೆ, ಬಸವಣ್ಣವ್ರು ಉಳಿಸೋಣ, ಸುಮ್ಮನೆ ಮಾತಾಡಿಬೇಡ ಅಂತಂದ್ರು. ಆಗ ಈ ಗುರುಗಳು ಎನ್ನಿತ್ತಂದ್ರು ಬಸವಣ್ಣನವರು, ಸಾರ ಯಾರೇನು ಮಾಡಿದಾರೋ ನನಗೆ ಗೊತ್ತಿಲ್ಲ, ನಡೀರಿ ನಾನು ಬರ್ತೀನಿ ನಿಮ್ಮ ಜೊತೆಗೆ, ಅಂಬ್ಲಿ ಕುಡಿ ಮಾಡಿ. ಎಷ್ಟು ಮಾತಾಡೋದು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಶರಣರಾಗಿರ್ತಕ್ಕಂಥ ಮಹಾದೇವಯ್ಯನವರು
ಈ ಗುರುಬಸವ ಮಹಾಮನೆಯ ಪೂಜ್ಯ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪರಮ ಭಕ್ತರು ಈಗ ಅಂತ ಮಾತಿಗೆ ಪರಮ ಪೂಜೆಯಿಂದ ಗೌರವ ಸನ್ಮಾನ ಶ್ರೀಮತಿ ಸಾವಿತ್ರಿ ಶಿವಯೋಗಿ ಅಮಲಾಪುರಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಸನ್ಮಾನಿತರ ಪರವಾಗಿ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಶರಣಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಇಂಗಳಿಗೆ ಇವರು ನಮ್ಮನ್ನೆಲ್ಲ ಕುರಿತು ಒಂದು 5 ರಿಂದ 10 ನಿಮಿಷದೊಳಗೆ ತಮ್ಮ ಒಂದು ಸಾಫ್ಟ್ವೇರ್ ಬಗ್ಗೆ ವಿವರಣೆಯನ್ನು ಕೊಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಶೀರ್ವಾದ ನೀಡತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕಾರ, ಮತ್ತು ಎಲ್ಲ ಅತಿಥಿಗಳಿಗೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನಮಸ್ಕಾರಗಳು. ನಾನು ಸಿದ್ಧಲಿಂಗೇಶ್ವರಗಳಿಗೆ ಬೈಲಹೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿ ಬಂದಿರುವುದು. ನನಗೆ ಕಣ್ಣಿನ ದೃಷ್ಟಿ ಇರೋದು, ನನಗೆ ಸಂಪೂರ್ಣ ಅಂತ ವ್ಯಕ್ತಿ ಇದ್ದೇನೆ. ಅಂದರೆ ನಾನು ಮಧ್ಯದಲ್ಲಿ ಅಂದರೆ ಜ್ವರದಿಂದಾಗಿ ನನ್ನ ರೆಟಿನಾ ಡಿಟ್ಯಾಚ್ಮೆಂಟ್ದಿಂದ ಅಕ್ಷಿಪಟಲದ ಒಂದು ಕೊರತೆಯಿಂದಾಗಿ ನನ್ನ ಕಣ್ಣಿನ ದೃಷ್ಟಿ ಹೋಯಿತು ಸಣ್ಣವನಿದ್ದಾಗ. ಆನಂತರ ಶಿಕ್ಷಣವನ್ನು ಪಡೆದು ಏನು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದೀಗ ಸದ್ಯ ನಾನು ಲೆಕ್ಕ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತಾಲೂಕು ಪಂಚಾಯಿತಿ ಬೈಲಹೊಂಗಲದಲ್ಲಿ. ಇದೀಗ ನಾನು ಇವತ್ತು ನಿಮ್ಮೊಟ್ಟಿಗೆ ಏನು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ದೃಷ್ಟಿ ವಿಶೇಷ ಚೇತನರಿಗೆ ಅಂದರೆ ಕಣ್ಣಿನ ದೃಷ್ಟಿ ಇದ್ದೇ ಇರೋರಿಗೆ ಒಂದು ತಂತ್ರಾಂಶ ಇದೆ, ಅಂದರೆ ಸಾಫ್ಟ್ವೇರ್. ಇದು ಕಂಪ್ಯೂಟರ್ನಲ್ಲಿ ನಮಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದರ ಹೆಸರು ಹಿಯರ್ ಟು ರೀಡ್ ಅಂತ ಹೇಳಿ, ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದು. ಸೊ ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಮೂಡುವಂತಹ ಪಠ್ಯವನ್ನು ಇದು ಓದಿ ಹೇಳುತ್ತೆ. ನಮಗೆ ಏನೇನು ಟೆಕ್ಸ್ಟ್ ಬಂದಿರುತ್ತೆ ಅದನ್ನ ಓದಿ ಹೇಳುತ್ತೆ. ನೀವು ಏನು ಕಣ್ಣಿನ ದೃಷ್ಟಿ ಉಳ್ಳವರು ನೇರವಾಗಿ ನೋಡ್ತೀರಿ ಏನೇನಿದೆ ಮಾಹಿತಿ ಅನ್ನೋದನ್ನು, ಅದನ್ನು ನಾವು ಕೇಳಿಸ್ಕೊಂಡು ಧ್ವನಿ ಮೂಲಕ ಕೇಳಿಸ್ಕೊಂಡು ಕಂಪ್ಯೂಟರ್ನ ಆಪರೇಟ್ ಮಾಡ್ತೀವಿ. ಅದೇ ರೀತಿ ಮೊಬೈಲನ್ನು ಸಹಿತ ಆಪರೇಟ್ ಮಾಡುವಂಥದ್ದು. ಇದು ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಏನಿದೆ ನಮ್ಮ ದೃಷ್ಟಿ ವಿಶೇಷ ಚೇತನಗೋಸ್ಕರನೇ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದರಲ್ಲಿ ಕನ್ನಡ ಭಾಷೆಯನ್ನು ಏನು ಅಳವಡಿಕೆ ಮಾಡೋದಕ್ಕಾಗಿ ನಾನು ಈ ಒಂದು ಪ್ರಾಜೆಕ್ಟನ್ನು ಏನು ಸುರೇಶ್ ಬಜಾಜ್ ಅಂತ ಹೇಳಿ ಇವರು USA ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾರೆ. ಮೂಲತಃ ಭಾರತದ ಉತ್ತರ ಪ್ರದೇಶದ ವಾರಣಾಸಿ ಅವರು. ಸೊ ಇವರು ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ವಾಟ್ಸಪ್ ಮತ್ತು ಇಮೇಲ್ ಮೂಲಕ. ಸೊ ಅವರು ಅದರ ಫೌಂಡರ್ ಇದ್ದಾರೆ, ಹಿಯರ್ ಟು ರೀಡ್ ಪ್ರಾಜೆಕ್ಟ್ ಇದ್ದು. ಸೊ ಅವರ ಒಂದು ಯೋಜನೆಯಲ್ಲಿ ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಈ ಒಂದು ನೆಲೆಗಟ್ಟಿನಲ್ಲಿ ನನಗೆ ಕನ್ನಡ ಭಾಷೆಯನ್ನು ಏನು ಸಾಫ್ಟ್ವೇರ್ ಧ್ವನಿಯನ್ನು ಟೆಸ್ಟ್ ಮಾಡಿ ಅದ್ರ ಬಗ್ಗೆ ಏನು ಫೀಡ್ಬ್ಯಾಕ್ನ ನೀಡಲಿಕ್ಕೆ ತಿಳಿಸಿದ್ರು. ಸೊ ಎಲ್ಲವನ್ನು ನಾನು ಸಾಫ್ಟ್ವೇರ್ ಇದರಲ್ಲಿ ಅಳವಡಿಕೆ ಆಗಿರ್ತಕ್ಕಂಥ ಧ್ವನಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಎಲ್ಲ ಟೆಸ್ಟ್ ಮಾಡಿ ಅವರಿಗೆ ಇಮೇಲ್ ಮೂಲಕ ಫೀಡ್ಬ್ಯಾಕ್ ನೀಡಿದ್ದೇನೆ. ಮತ್ತು ಆ ಒಂದು ಸಾಫ್ಟ್ವೇರ್ ಏನಿದೆ ಹಿಯರ್ ಟು ರೀಡ್ .org ಅಂದರೆ HEAR2 ಅಂದರೆ ನಂಬರ್ 2 ಬರಬೇಕು, ರೀಡ್ READ.org ಹಿಯರ್ ಟು ರೀಡ್ .org ಅನ್ನೋ ವೆಬ್ ಜಾಲತಾಣಕ್ಕೆ ನೀವು ಭೇಟಿ ನೀಡಿದರೆ ಈ ಒಂದು ಸಾಫ್ಟ್ವೇರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾವು NVDA ಅಂತ ಹೇಳಿ ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅಂತ ಕಂಪ್ಯೂಟರ್ನಲ್ಲಿ ಇನ್ನೊಂದು ಸ್ಕ್ರೀನ್ ರೀಡರ್ನ ಬಳಸ್ತೀವಿ.
ಆ ಒಂದು ಸ್ಕ್ರೀನ್ ವಿಂಡೋ ಜೊತೆಗೆ ಈ ಒಂದು ಟೆಕ್ಸ್ಟ್ ಸ್ಪೀಚ್ ಅನ್ನು ಅಳವಡಿಕೆ ಮಾಡಿಕೊಂಡು ನಾವು ಬಳಸಬಹುದಾಗುತ್ತೆ. ಸೊ ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸೆಸ್ ಅಂದ್ರೆ ಇದು NVIDIA ಏನಿದೆ, ಇದು ಆಸ್ಟ್ರೇಲಿಯಾದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರು. ಆ NVIDIA ಜೊತೆಯಲ್ಲಿ ಈ ಒಂದು ಕೇಸ್ ರೀಡನ್ನು ನಾವು ಬಳಸ್ತೀವಿ. ಮತ್ತೆ ನಾನು ಏನಿದೆ 2019ರಲ್ಲಿ ನಮ್ಮ ಗೂಗಲ್ ಸಂಸ್ಥೆ ಏನಿದೆ, ಸೊ ಅದರಲ್ಲೂ ಸಹಿತ ನಮ್ಮ ಟೆಕ್ಸ್ಟ್ ಸ್ಪೀಚ್, ಈಗ ಆಂಡ್ರಾಯ್ಡ್ ಫೋನಲ್ಲಿ ಟೆಕ್ಸ್ಟ್ ಸ್ಪೀಚ್ ಅಂತ ಇರುತ್ತೆ. ಸೊ ಇದರಲ್ಲೂ ಸಹಿತ ನಾನು ಕನ್ನಡ ಭಾಷೆ ಧ್ವನಿಯನ್ನು ಅಳವಡಿಕೆ ಮಾಡೋದಕ್ಕೆ ಅವರಿಗೆ ಅಭಿಯಾನದ ಮೂಲಕ ಒತ್ತಾಯಿಸಿದ್ದೆ, ಅಂದರೆ ಟ್ವಿಟರ್ ಮತ್ತು ಇಮೇಲ್ ಮೂಲಕ ಅವರಿಗೆ ಒತ್ತಾಯಿಸಿದ್ದೆ. ಅದು ಯಶಸ್ವಿಯಾಗಿ ಅಳವಡಿಕೆ ಆಯಿತು. ಸೊ ಅಳವಡಿಕೆ ಆದಮೇಲೆ ನಮಗೆ ರಾಜ್ಯದ ಆಗಿನ ಉಪಮುಖ್ಯಮಂತ್ರಿ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಶ್ವಥ್ ನಾರಾಯಣ ಅವರು ನಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಗೆ ನನಗೆ ಸಾರ್ವಜನಿಕವಾಗಿ ಎಲ್ಲ ಕಡೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಂಡಿದ್ದೆ. ವಿವಿಧ ದಿನಪತ್ರಿಕೆಗಳಲ್ಲೂ ಅವಾಗ ಬಂದಿತ್ತು. ಮತ್ತು ಈಗ ಏರ್ ಟು ರೀಡ್ ಏನಿದೆ, ಇದು ಕೂಡ ನಮ್ಮ ಕಂಪ್ಯೂಟರ್ನಲ್ಲಿ ಬಳಕೆ ಆಗುತ್ತೆ, ಇದು ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಅಂದರಿಗೆ ನಾವು ಪೆನ್ನಿಂದ ಬರೆಯೋಕ್ಕಾಗಲ್ಲ. ಹೀಗಾಗಿ ಕಂಪ್ಯೂಟರ್ನ ನಾವು ಬಳಸ್ತೀವಿ. ಟೈಪಿಂಗ್ ಮಾಡೋಕ್ಕೆ ನಾವು ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಆಪರೇಟ್ ಮಾಡ್ತೀವಿ. ಆ ಮೂಲಕ ನಾವು ಆ ಕಾರ್ಯವನ್ನು ನಿರ್ವಹಿಸ್ತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುವಂಥ ಯಾರು ಬ್ಲೈಂಡ್ ಅಂದರೆ ವಿಜುವಲ್ ಇಂಪೇರ್ಡ್ ಯಾರಾದರೂ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳಿಸಬೇಕು ಅನ್ನೋದಾದರೆ ವೈಯಕ್ತಿಕವಾಗಿ ನನಗೆ ಸಂಪರ್ಕ ಮಾಡಬಹುದು. ಸೊ ನನ್ನ ಮೊಬೈಲ್ ಸಂಖ್ಯೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. 8792639989 87926399989. ಯಾವುದೇ ಸಮಯದಲ್ಲೂ ನೀವು ನನಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇದೀಗಾಗಲೇ ನೀವು ವಿಜಯ ಕರ್ನಾಟಕ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂದಿರತಕ್ಕಂಥ ಲೇಖನವನ್ನು ಓದಿ ತಿಳ್ಕೊಂಡಿರ್ಬೋದು. ಅದು ಯಾರಾದರೂ ಮಾಹಿತಿ ಇದ್ದಿಲ್ಲ ಅಂದರೆ ನಮಗೆ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಒಂದು ದಿನ ನಮಗೆ ಬಸವಾನಂದ ಸ್ವಾಮೀಜಿ ಅವರು ಕೂಡ ದೃಷ್ಟಿ ವಿಶೇಷ ಚೇತನರಿದ್ದಾರೆ. ಅವರು ದೃಷ್ಟಿ ವಿಶೇಷ ಚೇತನರಾಗಿ ನಮ್ಮನ್ನು ಗುರುತಿಸಿ ಎಲ್ಲ ಒಂದು ಜನರಿಗೆ ಇಲ್ಲಿ ನಮಗೆ ಗುರುತಿಸಿ ಕರೆಸಿ ಸನ್ಮಾನ ಮಾಡೋದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದ. ಧನ್ಯವಾದಗಳು ಶರಣಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಇಂಗಳಿಗೆ ಅವರಿಗೆ. ಈಗ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥವರಿಗೆ ಸನ್ಮಾನ. ಎಲ್ಲ ಭಕ್ತ ವೃಂದದಲ್ಲಿ ಒಂದು ಮನವಿ, ವಿನಂತಿ. ಯಾರು ತಾವು 5,000 ರೂಪಾಯಿಗಳನ್ನು ಈ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಡೆಪಾಸಿಟ್ ಮಾಡ್ತಿರೋ ಅವರು ಇಚ್ಛಿಸಿದ ಪ್ರೀತಿ ಪಾತ್ರರ ಹುಟ್ಟುಹಬ್ಬ, ಸ್ಮರಣೋತ್ಸವ ಅಥವಾ ಕಲ್ಯಾಣ ಮಹೋತ್ಸವದ ಸ್ಮರಣೆ, ಹೀಗೆ ತಾವು ಇಚ್ಛಿಸಿದ ಕಾರ್ಯಕ್ರಮದಂದು, ಇಚ್ಛಿಸಿದ ದಿನದಂದು ಆ ಹೆಸರಿನಲ್ಲಿ ಅವತ್ತ ಪ್ರಸಾದ ವಿನಿಯೋಗ ಆಗ್ತದೆ. ಅದಕ್ಕೆ ದಯವಿಟ್ಟು ಭಕ್ತಾದಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಯಾರಾದರೂ ತಮ್ಮ ಪ್ರೀತಿ ಪಾತ್ರರ ಒಂದು ಸ್ಮರಣೋತ್ಸವ ಅಥವಾ ಹುಟ್ಟುಹಬ್ಬ ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿಗಳ ಒಂದು ನಿಧಿಯನ್ನು ಡೆಪಾಸಿಟ್ ಇಡಬೇಕಾಗ್ತದೆ ಅಂತಕ್ಕಂಥದ್ದು ಹೇಳ್ತಾ, ಈಗ ಇವತ್ತು ಏನು ವಿಶೇಷ ಆಹ್ವಾನಿತರಾಗಿ ಏನು ಹೆಸರಿದೆ, ಇವರೆಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಇಲ್ಲಿ ಡೆಪಾಸಿಟ್ ಮಾಡಿದಂಥವರೇ ಇದ್ದಾರೆ. ಮೊದಲನೇದಾಗಿ ಬಾಗಲಕೋಟೆಯಿಂದ ಶರಣರಾಗಿರ್ತಕ್ಕಂಥ ಶ್ರೀ ಸಂಗಪ್ಪ ನೀ ಗಾಣಿಗೆ ಇವರು ಬಂದಿದ್ದಾರೆ. ಅವರು ಬಂದು ಪೂಜೆಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಶರಣರಾಗಿರ್ತಕ್ಕಂಥ ಸಂಗಪ್ಪ ನೀ ಗಾಣಿಗೆರವರು 50,000 ರೂಪಾಯಿಗಳ ಒಂದು ದಾಸೋಹವನ್ನು ಮಾಡಿದ್ದಾರೆ. ನನ್ನೆಲ್ಲ ಇಟ್ಟು ನೆರಳಿನಲ್ಲಿ ಆಶ್ರಯದಲ್ಲಿ ಕೂತೇವಂದ್ರೆ ಇಂಥ ಮಹಾ ದಾಸೋಹಿಗಳ ಒಂದು ಪುಣ್ಯ ಅಂತ ನಾನು ತಿಳ್ಕೊತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ. ಅದರಂತೆ ಬಾಗಲಕೋಟೆಯ ನವನಗರದ
ಶರಣ ದಂಪತಿಗಳಾಗಿರ್ತಕ್ಕಂಥ ಶರಣ ಹೇಮಂತ್ ಮತ್ತು ಶರಣ ಶ್ರೀ ಬಸಪ್ಪ ನೆಲ್ಗಲ್ ಇವರು ಸಹಿತ ದಾಸೋಹಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಶರಣ ದಂಪತಿಗಳು ಅವರ ಪೂಜೆಯಿಂದ ಸನ್ಮಾನ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಶರಣ ದಂಪತಿಗಳಿಗೆ ಇನ್ನಷ್ಟು ದಾಸೋಹ ಮಾಡುವ ಶಕ್ತಿಯನ್ನು ಗುರು ಬಸವಾದಿ ಶರಣರು ಆ ಶರಣ ದಂಪತಿಗಳಿಗೆ ನೀಡಿ ಅಂತ ಅವರಲ್ಲಿ ಹಾರೈಸ್ತೇವೆ. ಈಗ ಇನ್ನೂರಾಗಿರ್ತಕ್ಕಂಥ ಶರಣಶ್ರೀ ಸೋಮಣ್ಣನವರು ಅವರು ASI ಆಗಿ ಸೇವಾ ನಿವೃತ್ತಿಯನ್ನು ಹೊಂದಿರತಕ್ಕಂಥವರು ದೂರದ ಊರಿಂದ ಬಂದಿದ್ದಾರೆ. ಅವರಿಗೆ ಈಗ ಪೂಜೆಯಿಂದ ಗೌರವ ಸನ್ಮಾನ. ಈಗ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರಿಂದ ಸೋಮಣ್ಣ ಅವರಿಗೆ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ಗೆ ಬಸವಲಿಂಗ ಸ್ವಾಮಿಗಳು ಬಸವಧಾರ ಮಂದಿರ ಮೈಸೂರು ಇವರಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನೋಡಿ, ನಾನು ಹಾಗೆ ಹೇಳಿದಾಗೆ ಪಂಚಪುರುಷ ಮೂರ್ತಿಗಳ ಹಾಗೆ ಪಂಚೈವರು ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಈಗ ಮೊದಲನೇದಾಗಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥವರು ಪರಮ ಪೂಜ್ಯ ಶ್ರೀ ಹರಳಯ್ಯ ಸ್ವಾಮಿಗಳು, ಶಿವಸೇನ ಹರಳಯ್ಯ ಮಹಾಮಠ ಚಿತ್ರದುರ್ಗ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನ ನೀಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಬಸವಾದಿ ಶೋಷರನ್ನ ಸಂತ ಮಾತರನ್ನ ನಾರಾಯಣ ಗುರುಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ತಾ ಈ ಒಂದು ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಹಾಮನೆಯ ಸಂಸ್ಥಾಪಕರಾಗಿರುವಂಥ ಮತ್ತೆ ಇಡೀ ರಾಜ್ಯದಲ್ಲಿ ಯಾರಾದರೂ ವಿಶೇಷ ಚೇತನ ಸ್ವಾಮಿಗಳು ಬಸವ ತತ್ವವನ್ನು ಸಾರ್ತಿದ್ದಾರೆ ಅಂತಂದರೆ ಅದು ಏಕೈಕ ಸ್ವಾಮಿಗಳು ಈ ರಾಜ್ಯದಲ್ಲಿ. ಅಂತ ಪರಮ ಪೂಜ್ಯರು
ಬಹಳ ಆಶ್ಚರ್ಯಕರವಾದ ಸಂಗತಿ ಏನಂತಂದ್ರೆ, ನಾವೆಲ್ಲ ಕಣ್ಣಿದ್ದು ನಮಗೆಲ್ಲ ರಾಜಕೀಯ ಸಪೋರ್ಟ್ ಇದ್ದು ಮತ್ತೊಂದಿದ್ದು ಬೇಕಾದಷ್ಟು ಸಮುದಾಯದ ಜಾತಿ ಬಲ ಇದ್ದು ನಾವು ಕೆಲಸ ಮಾಡೋದಕ್ಕೆ ಕಷ್ಟ ಇರ್ತದೆ. ಬಟ್ ಗುರುಗಳು ಯಾವುದೂ ಇಲ್ಲದೆ ಕೇವಲ ಭಕ್ತಿಯ ಮಾರ್ಗದಲ್ಲಿ ಶರಣ ತತ್ವದಲ್ಲಿ ಇಡೀ ರಾಜ್ಯವನ್ನ ಗುರುತಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರ ಶಕ್ತಿ ಎಂಥದ್ದು ಅಂತಂದು ತಮಗೆಲ್ಲ ಗೊತ್ತಿದೆ. ಅದು ಮಾಧವಪ್ಪನವರು ಬಹಳ ಚೆನ್ನಾಗಿ ಹೇಳಿದರು. ಅಂತ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಭಾಗವಹಿಸಿದ್ದೀವಿ. ಪೂಜ್ಯರಿಗೆ ಶರಣಾರ್ಥಿಗಳು. ಹಾಗೆ ರಾಜ್ಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಕ್ರಾಂತಿಕಾರಿ ಭಾಷಣಗಳಿಂದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಮನೆ ಮನೆಗೆ ಮುಟ್ಟುವಂತೆ ಮಾಡಿದಂತಹ ಮೈಸೂರಿನ ಉರಲಿಂಗಪೆದ್ದಿ ಒಂದು ರೀತಿ ಬೆಂಕಿ ಸ್ವಾಮಿಗಳಂತಲೇ ಗುರುತಿಸ್ಕೊಂಡರು. ಅಂತ ಬೆಂಕಿ ಸ್ವಾಮಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಆ ಪೂಜೆಯಲ್ಲಿ ಹಾಗೆ ಮುಡುಕ್ತಾರೆ. ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ, ಮಲೆ ಮಹದೇಶ್ವರ ಬೆಟ್ಟ ಅಂದಡಿಗೆ ಮುಡುಕ್ತಾರೆ, ಅದೆಲ್ಲ ನಮಗೆಲ್ಲ ನೆನಪಾಗುತ್ತೆ. ಮುಡುಕ್ತರೆಯ ಆ ತಂಪು ವಾತಾವರಣದಲ್ಲಿರುವಂಥ ಬಹಳ ಸರಳ ಸಜ್ಜನಿಕೆಯ ಸಿದ್ದರಾಮ ಮಹಾಸ್ವಾಮೀಜಿಯವರು, ಹಾಗೆ ನಮ್ಮ ಆತ್ಮೀಯರಾಗಿರುವಂಥ ನಮ್ಮ ಅತಿ ಒಡನಾಡಿಯಾಗಿರುವಂತಹ ಬಸವಲಿಂಗ ಶರಣರು ಅವರು ಸಹ ತುಂಬ ವಿಚಾರವಂತರು ಮತ್ತು ಜಾನಪದ ಸಾಹಿತ್ಯವನ್ನು ಚೆನ್ನಾಗಿ ಅರ್ತಿದ್ದಾರೆ, ಶರಣ ಸಾಹಿತ್ಯವನ್ನು ಚೆನ್ನಾಗಿ ಅರ್ತಿದ್ದಾರೆ. ಅಂತ ಪರಮ ಪೂಜ್ಯರು ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ತಾಯಿಯವರು ಗಂಗಮ್ಮ ಸತ್ಯನಪೇಟೆ, ಸಾಮಾನ್ಯ ಇಡೀ ರಾಜ್ಯದಲ್ಲಿ ಸತ್ಯನಪೇಟೆಯವರ ಹೆಸರು ಕೇಳಿದರಲ್ಲ ಬಸವತತ್ವದ ವಿಚಾರದಲ್ಲಿ. ಅಂತ ಫ್ಯಾಮಿಲಿಯವರು ನನಗೆ ತುಂಬ ಗೌರವ ಅನಿಸುತ್ತೆ. ಆ ತಾಯಿಯವರು ಬಂದಿದ್ದಾರೆ. ಹಾಗೆ ನಮ್ಮ ಮಾದೇಸ್ವಾಮಿ ಅವರು ನಮಗೆಲ್ಲ ಒಂಥರ ವಿಶೇಷ ಸ್ವಾಮಿಗಳ ಬಗ್ಗೆ ಅಸಹ್ಯ ಏರಿಯಾರಿಗೆಲ್ಲ ಭಕ್ತಿ ಊಟ ಮಾಡಿದ್ರು. ಇದರಲ್ಲಿ ಅವರು ಒಂದು 2,000 ಅವ್ರಿಗೊಂದ್ಸರಿ ಚಪ್ಪಾಳೆ ಕೊಟ್ಬಿಡಿ. ಗುರುಗಳು ಟೈಮ್ ಕಮ್ಮಿ ಕೊಟ್ಬಿಟ್ಟು ನನಗೆ ನಾನು ಹೇಳೋದೆಲ್ಲ ಮಾಡಬೇಕು. ಒಂದು ಮಾತು ನೆನಪು ಮಾಡ್ತಾನೆ, ನಾವು ಹೇಳಬೇಕು ನಾನೀಗ ಗುರುಗಳು ಮಂಡ್ಯ ಸೈಡ್ ಎಲ್ಲಿ ಬಂದ್ರು ನಮ್ಮನೇಲೇ ಹೋಗಿದ್ದರು. ಗುರುಗಳಿಗೋಸ್ಕರ ಅವರಿಂದ ನಾವು ಲಿಂಗ ದೀಕ್ಷೆ ಪಡೆದು ಸಲಿಪತಿಯರು ನಮ್ಮ ಮನೆ ಮೇಲೆ ಒಂದು ರೂಮ್ನೇ ಕಟ್ಸಿದ್ದೀವಿ. ಅವರು ಗುರುಗಳು ಅಲ್ಲೇ ವಾಸ್ತವ್ಯಗೊಳ್ಳೋದು. ಯಾವ ಬೈಯ ಬಂದರೆ ಮೈಸೂರು ಅರಮನೆಕಾರರು ಹೋಗಲ್ರು ಗುರುಗಳು ನಮ್ಮ ಮನೆಯಲ್ಲೇ ಉಳಿದ್ರು. ಅವರು ಉಳಿತಾರೆ, ಇನ್ನೆಲ್ಲೂ ಹೋಗಲ್ಲ. ಜೊತೆಗೆ ನನಗೆ ಹೊಸದಾಗಿ ಗುರುಗಳು ಹೇಳಿದ್ಮೇಲೆ ಬಸವಲಿಂಗ ಸ್ವಾಮಿಗಳು ರಾತ್ರಿ ಮಾತಾಡ್ಕೊಂಡು ವಿಚಾರಗಳು ಬೇಡ. ನಾನು ಪ್ರಕಾಶ್ ಸ್ವಾಮೀಜಿಯವರು ಸಂವಿಧಾನ 14 ವರ್ಷ ಓದವ್ರೆ. 14 ವರ್ಷ ಸಂವಿಧಾನ ಅಧ್ಯಯನ ಮಾಡವ್ರೆ. 10 ವರ್ಷ 23,000 ವಚನಗಳ ಅಧ್ಯಯನ ಮಾಡವ್ರೆ. ಅದರಲ್ಲಿ ಯಾವ್ದು ಕೇಳಿದ್ರು ಬಾಯಿ ಹೇಳ್ತಾರೆ. ಅಂತ ಅದ್ಭುತ ಬರ್ತಿದೆ. ಅದು ಒಂದು ಬರ್ತಿದೆ. ಇನ್ನೊಂದು ಅತ್ಯದ್ಭುತ ಪ್ರತಿಭೆ ನಮ್ಮ ಬಸವಲಿಂಗ ಶ್ರೀಗಳು. ನನಗೆ ಏನು ಅನ್ನಿಸ್ತು ಅಂದರೆ ಇವೆಲ್ಲ ಬೆಳವಣಿಗೆಗಳು ನೋಡಿ 90 kg ಇದೆ. ನಾನು 70 kg 12 ವರ್ಷದಿಂದ 70 kg. ರಾತ್ರಿ ಹೊತ್ತು 1,00,000 ರೂಪಾಯಿ ಕೊಡ್ತೀನಿ, ಮದುವೆ ಊಟ ಮಾಡೋದ್ರೆ ಉಣ್ಣೋದಿಲ್ಲ ನಾನು. ಬರೀ ನೀವು ಆ ಗುರುಗಳು ಈಗ ಹೆಂಗಾಯ್ತು ಅಂತ ನನಗೊಂದು ಹೊರತು ಉರಿಲಿಂಗಿ ದೇವರು, ಉರಿಲಿಂಗ ದೇವರು, ಗಟ್ಟಿ ದೇವರು ದೀಕ್ಷೆ ಕೊಡ್ತಾ ಇದ್ರಂತೆ. ಯಾರು ಉರಿಲಿಂಗ ಪೆತ್ತಿ ಮಹಾಗುರುಗಳು ಕಳ್ತನಕ್ಕೆ ಬಂದಿದ್ರಂತೆ. ಸೂರಯ್ಯನವರು ದೀಕ್ಷೆ ಕೊಡ್ತಿದ್ರಂತೆ ಉರಿಲಿಂಗ ಪೆತ್ತಿ ದೇವರು. ಆಗ ಆ ಸಂದರ್ಭದಲ್ಲಿ ಕಳ್ತನ ಮಾಡಕ್ ಬಂದಿದ್ರಂತೆ ಉರಿಲಿಂಗ ಪೆತ್ತಿ ಅವರು.
ಪೆದ್ದಪ್ಪ. ನನಗೆ ಈಗ ಏನನ್ನಿಸ್ತು ಅಂದ್ರೆ ನಾನು ಉರ್ಲಿಂಗ ಪೆದ್ದಿಯಾಗಿ ಬಂದು ಗುರುಗಳಿಂದ ಉರ್ಲಿಂಗ ಪೆದ್ದಪ್ಪನ ಬಂದಿದ್ದವನು ಉರ್ಲಿಂಗ ಪೆದ್ದಿಯಾದ್ನೇನೋ ಅಂತ ನನಗೆ ಅನ್ನಿಸ್ತದೆ. ನಿಜವಾಗೂ ಗುರುಗಳು ಹೇಳಿದಂಗೆ ಇದೊಂಥರ ಅಭಿನವ ಉರ್ಲಿಂಗ ಪೆದ್ದಿ ಇದ್ದಂಗೆ. ಯಾಕಂದ್ರೆ ನಾವೆಲ್ಲ ಪುಸ್ತಕದಲ್ಲಿ ಪವಾಡ ಕೇಳಿರ್ತೀವಿ, ಸಾಯಿಬಾಬಾ ಪವಾಡ ನೋಡಿದ್ರೆ ಯಾರು ಕೇಳಿದ್ರೆ ಯಾರು ಗೊತ್ತಿಲ್ಲ, ಪ್ರಾಕ್ಟಿಕಲ್ ನೋಡಿದ್ರೆ ಯಾರು ಗೊತ್ತಿಲ್ಲ. ಅಂದ್ರೆ ಪ್ರಾಕ್ಟಿಕಲ್ ಇಲ್ಲಿದೆ, ಇಂಥ ವೃತ್ತಿ ನಮ್ಮ ಕಣ್ಣೀರಿಗಿದೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಧಾರವಾಡದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಲಿಂಗರಾಜ್ ಅಂಗಡಿ ಅವರಿದ್ದಾರೆ, ನಮ್ಮ ಏನು ಸಿದ್ಧಲಿಂಗೇಶ್ವರ್ ಇಂಗಳಿಗೆ ಅವ್ರನ್ನ ಭಾಳಷ್ಟು ಕಡೆ ನೋಡಿದ್ದೀವಿ ನಾವು, ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೀವಿ. ನಮ್ಮ ಮಠದ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಭಾಗವಹಿಸಿದ್ದಾರೆ ಅನಿಸುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಭಾಗವಹಿಸಿದ್ದಾರೆ. ಹಾಗಾಗಿ ಅಂಥವ್ರು ಒಳ್ಳೆ ವಿಚಾರವಂತರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ಕೂತ್ಕೊಂಡಿರೋ ಮೌನ ಕೂತ್ಕೊಂಡಿರೋಂಥ ದಾಸೋಹಿಗಳು ಇವತ್ತು ಮಠಗಳು ನಡೀತಾ ಅಂದರೆ ಇಂಥ ಪರಿಪೂರ್ಣ ಭಕ್ತರಿದ್ದಾರೆ. ಭಕ್ತರ ಸಮೂಹದಲ್ಲಿ ಹಾಗೆ ಭಾಗವಹಿಸುವ ನಿಮ್ಮಂಥ ವಿಶೇಷವಾದಂಥ ಶರಣರಲ್ಲಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಒಂದೇ ಒಂದು ಮಾತು ಸರಳವಾದ ವಚನ ಹೇಳ್ತದೆ, ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದರ ಕೀಳು ನೋಡಯ್ಯ, ಪರುಷದ ಬಲದಿಂದ ಅವಳ ಲೋಕದ ಕೀಳು ನೋಡಯ್ಯ. ಎಷ್ಟು ಸರಳ. ಜ್ಞಾನದ ಬಲದಿಂದ ಅಜ್ಞಾನದ ಕೀಳು, ಆ ಬಹಳ ಲೋಕಕ್ಕೆ ಹೋಗಬೇಕಿಲ್ಲ. ಅನ್ನ ಬೆಂದಕ್ಕಂತ ನೋಡೋದಕ್ಕೆ ನಾವೆಲ್ಲ ಪಾತ್ರೆಗಳೆಲ್ಲ ಅಗಲ ಹಿಡಿದು ನೋಡ್ತೀರ, ಅನ್ನನ ಹೆಚ್ಚಿಗೆ ನೋಡ್ತೀರ ಇಲ್ಲ. ಹಾಗೆ ಜ್ಞಾನದ ಬಲ ಅಂತಂದ್ರೆ ಒಂದು ಸಾರಿ ಜ್ಞಾನ ಅಂದ್ರೆ ಪರಿಪೂರ್ಣತೆ ಅಂತ, ಜ್ಞಾನ ಅಂದ್ರೆ ಪರಿಪೂರ್ಣತೆ ಅಂತ. ಒಂದು ಸಾರಿ ಪರಿಪೂರ್ಣತೆ ಆಗಿದ್ದು ಟೆಸ್ಟೆಡ್ ಅಪ್ರೂವಲ್ ಅಂತ ಸೀಲ್ ಹಾಕಿದ್ಮೇಲೆ ಮತ್ತೆ ಟೆಸ್ಟ್ ಮಾಡಕ್ ಹೋಗ್ತಾರೆ, ಅವನ್ನ ಓಕೆ ಅಂತ ಆದ್ಮೇಲೆ ಮಾಡಲ್ಲ. ಹಂಗೆ ಜ್ಞಾನ ಅಂದ್ರೆ ಪರಿಪೂರ್ಣತೆ ಅಂತ, ಜ್ಞಾನ ಅಂದ್ರೆ ಪರಿಪೂರ್ಣತೆ ಅಂತ. ಅದಕ್ಕೆ ಹೇಳಿದ್ರು ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಲ್ಲ. ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಅಜ್ಞಾನ ಇರಲ್ಲ. ಜ್ಯೋತಿಯ ಬಲದಿಂದ ತಮ್ಮಂತದ ಕೇಳು ನೋಡಯ್ಯ. ರಾತ್ರಿ ಬರ್ತಾ ಇದ್ದೆ ನಾನು, ಗುರುಗಳು ರಾತ್ರಿ 12-1 ಗಂಟೆ ಬರ್ತಾ ಇದ್ದೆ ಕಾಲಿ. ಭಯಂಕರ ಕಾಡ್ತಾ ಕಾಣಿಸುತ್ತೆ ರಾತ್ರಿ ಹೊತ್ತು ಬರುವಾಗ, ಸುತ್ತರ್ಕೊಂಡು ಬರುವಾಗ ಮಳೆ. ನಮ್ಮ ಮಾದೇವಪ್ಪರು ಫೋನ್ ಮಾಡಿ ಬನ್ನಿ, ಈ ರೋಡ್ ಬರ್ರಿ, ಆ ರೋಡ್ ಬರ್ರಿ. ನಾನು ಮಾದೇವಪ್ಪ ಮೇಲೆ ಸಿಟ್ ಹಾಕ್ತೀನಿ, ಏನಯ್ಯ ನಿಮ್ ಒಂದು ಬೋರ್ಡ್ ಹಾಕಿಲ್ಲ ನಿಮ್ಮ ಸ್ವಾಮಿಗಳು, ಏನು ನಿಮ್ಮ ಕಥೆ ನಿಮ್ಮದು, ಸುಮ್ಮನೆ ಬರ್ರಿ ಅಂದ್ರೆ ಎಲ್ಲ ನಮ್ಮೆಲ್ಲ ಬೆಟ್ಟಕ್ಕೆ ಗುಡ್ಡಕ್ಕೆ ನುಗ್ಗಿಸಿದ್ರಲ್ಲ ಅಂತ. ಅಷ್ಟು ಕಾಡ್ಬೇಕು. ಆದರೆ ಒಂದೇ ಒಂದು ನಮ್ಮ ಕಾರ್ ಲೈಟ್ ನಮ್ಮನ್ನ ಧರಿಸಿ ಬೆಳಕು. ಅದಕ್ಕೆ ಎಂತ ಕಾರಣ ಕತ್ತಲು ಬರುವ ಸಮೇತ ಒಂದೇ ಒಂದು ಸಣ್ಣ ಬೆಳಕಿನ ಕಿಂಡಿ ದೀಪ ಆ ಕತ್ತಲನ್ನು ಓಡಿಸುತ್ತೆ ಅನ್ನುವಂಥದ್ದು, ಆ ಬೆಳಕು ಓಡಿಸುತ್ತೆ ಅನ್ನುವಂಥದ್ದು. ಅದಕ್ಕೆ ಹೇಳಿದ್ದು ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಿ, ಜ್ಯೋತಿಯ ಬಲದಿಂದ ಸಂಬಂಧದ ಕೀಳು ನೋಡಿ, ಪರುಷದ ಬಲದಿಂದ ಅವರ ಲೋಹದ ಕೀಳು ನೋಡಿ. ಪರುಷ ಯಾವುದು ಮುಟ್ಟುತ್ತೋ ಅದು ಬಂಗಾರ. ಅಂತ ಶಕ್ತಿ ಸ್ಪರ್ಶ ಮಣಿಗೆ ಸ್ಪರ್ಶಕ್ಕೆ ಇರುತ್ತೆ. ಅಂತ ಸ್ಪರ್ಶ ಇರುವಂತ ಮಣಿ ಯಾರ ಇರ್ತದೋ ಅದೆಲ್ಲ ಮುಟ್ಟಿದ್ದೆಲ್ಲ ಬಂಗಾರ.
ಹಾಗೆ ಜ್ಞಾನಿಗಳು ನೋಡಿ, ನಮ್ಮ ಬಸವಲಿಂಗ ಶರಣರಂತ ಜ್ಞಾನಿಗಳು ಪೆದ್ದೆಯಿಂದ ಉಲ್ಲಿಕ್ಕೆ ಪೆದ್ದಿ ಮಾಡಿದ್ರು. ನಮ್ಮ ಮಾದೇಶನ್ ಪೆದ್ದೆಯಾಗಿ ಬಂದಿದ್ದೆ ಅಂತಂದ್ರು. ನಾನು ಗುರುಗಳು ಬಿಳ್ಳಿನ ಹೊಡೆದಾಗ ನನ್ನ ಲೆವೆಲಿಗಿದ್ದ ಹೇಳಷ್ಟು ನೋಡಿದೆ. ಆದರೆ ಬಂದವರು ಶರಣಾಗಿ ಬದಲಾಯಿತ ಅಂತಂದ್ರೆ ಆ ದಿವ್ಯ ಶಕ್ತಿ ಎಲ್ಲರೊಳಗೂ ಆ ದಿವ್ಯ ಶಕ್ತಿ ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ತೋರಿಕೆ ಭಕ್ತಿಯಿಂದ ಏನು ಸಾಧನೆ ಮಾಡಕ್ಕಾಗೋದಿಲ್ಲ. ತೋರಿಕೆ ಭಕ್ತಿಯಿಂದ ಆಡಂಬರ ಭಕ್ತಿಗೆ ಯಾವ ದೇವರು ಒಲಿಯುವುದಿಲ್ಲ. ಅದಕ್ಕೆ ಗುರುಮುಖೇನ ವಿಜಯನ ನಗರೋಧಿಕಂ ಅಂತಾರೆ. ಗುರುಗಿಂತ ನೂರಾದ ಶಕ್ತಿ ಜಗತ್ತಿನಲ್ಲಿ ಯಾವುದಿಲ್ಲ ಅಂತ. ಯಾಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತಂದ್ರು? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗೆಲ್ಲ ಗುರುವೇ ಮಹಾ ಅಂತ ಕೊಡಿ. ಈಗೆಲ್ಲ ಗುರುವೇ ಮಹಾ ಅಂತಾರೆ. ಆದ್ರೆ ಆ ಶ್ಲೋಕ ಇಷ್ಟು ಸೊಗಸಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ತಂದೆ, ಗುರು ತಾಯಿ, ಗುರು ಬಂಧು, ಗುರು ಬಳಗ, ಹೇಗಿದೆ ಶಬ್ದಗಳು ಅವು. ತಾಯಿ ಕಲಿಸಿದಕ್ಕೆ ಆದಂತ ಶಬ್ದಗಳನ್ನ ವಿದ್ಯೆಯನ್ನು ಯಾರಾದ್ರೂ ಕಲಿಸಿದ್ರೆ ಅದು ಗುರು ಮಾತ್ರ ಕಲಿಸ್ತೀವಿ. ಅದಕ್ಕೆ ಸಾರೆ ಚೆಲ್ಲಿದೆ ಮುಕುತಿ ಗುರು ತೋರಿಸುತ್ತದೆ ಕಾಣಿಸದನ್ನ. ಮುಕ್ತಿ ಅನ್ನೋದು ಎಲ್ಲ ಕಡೆ ಬಿದ್ದದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಗೊತ್ತಾ? ಅಜ್ಞಾನವೆಂಬ ತತ್ವದಲ್ಲಿ ಜ್ಞಾನವೆಂಬ ಶಿಶು ಮಲಗಿಸಿ, ಅಜ್ಞಾನವೆಂಬ ತತ್ವದಲ್ಲಿ ಜ್ಞಾನವೆಂಬ ಶಿಶು ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣು ಭ್ರಾಂತಿ ಎಂಬ ತಾಯಿ ತೊಟ್ಟಿಲ ಜೋಗುಳ ತುಂಬಿದ್ದಾರೆ. ಜೋಗುಳವೆಂದಲ್ಲದೆ ತೊಟ್ಟಿಲ ಎರೆದಲ್ಲದೆ ಗುಹೇಶ್ವರ ನಿಗಮ ಕಾಣಬಾರದು. ನಾವು ಅಜ್ಞಾನದ ತೊಟ್ಟಿಲಲ್ಲಿದ್ದೀವಿ. ನಾವು ಯಾವುದು ಅಜ್ಞಾನ? ಯಾವುದು ಅಜ್ಞಾನ? ನಾನು, ನನ್ನದು, ನನ್ನಿಂದಲೇ ಕಾಮ, ಕ್ರೋಧ, ಮದ, ಮತ್ಸರ, ಈ ಅರಿಷಡ್ವರು ಇವು ನಮ್ಮನ್ನ ಮುಂದಕ್ಕೆ ಹೋಗಕ್ಕೆ ಬಿಡ್ತಿಲ್ಲ. ಕಬ್ಬ ಸರಿ ನೋಡಿದಂತ ನರಿ ಹೇಗೆ ಮತ್ತೆ ಕಬ್ಬಿನ ತೋಟನೇ ಎಷ್ಟು ಒಬ್ಬರು ಎಷ್ಟು ಹೊಡೆದ್ರು, ಎಷ್ಟು ಬಾರಿ ಆಗಿದ್ರು ಮತ್ತೆ ಕಬ್ಬಿನ ತೋಟದಲ್ಲಿ ನೆನಪು ಮಾಡ್ಕೊಳ್ಳೋಕೆ ನಾವೆಲ್ಲ ಆ ಭ್ರಮೆಯ ಲೋಕದಲ್ಲಿ ಬರುತ್ತಾ ಇದ್ದೀವಿ. ಈಗ ನೋಡಿ, ಕೊಡಗು ಮತ್ತೆ ಮೊನ್ನೆ ಕೇರಳ ವಯನಾಡ್ ಒಂದು ವಿಡಿಯೋ ಕಳಿಸಿದ್ದಾರೆ. ಅರ್ಧ ಕಟ್ಟಾಗಿದೆ, ಇದೇನ ಇಲ್ಲ, ನೀರು ಇಷ್ಟೇ ಇದೆ. ಎಣನ ಕೀಳ್ತಾ ಇದ್ದಾರೆ ಪಾಪ ಫಾರೆಸ್ಟ್ ಇಲಾಖೆಯವರು. ಆ ಕರೆಂಟ್ ಕಂಬ ನೋಡಿ ಅದನ್ನೆಲ್ಲ ನೋಡಿದ್ರಿ. ಇದಕ್ಕೆ ಹೇಳಿದ್ರು ನಾವು ಸ್ಥಿರ ಅಲ್ಲ ಕಾಯ ಸ್ಥಿರವಲ್ಲ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಅಂತ ನಾವು ನೆಚ್ಚಿ ಕೂತ್ಕೊಂಡಿದ್ದೀವಿ. ನೆಚ್ಚಿ ಕೂತ್ಕೊಂಡಿರೋ ಫಲವಾಗಿ ಏನಾಗಿದೆ ಅಂತಂದ್ರೆ ನಮಗೆ ಆಸೆ, ಆಮಿಷ, ಖುಷಿ, ವಿಷಯಗಳು ಬೆನ್ನತ್ತಿದ್ದಾರೆ. ಇದರಿಂದ ಹೊರಬರಬೇಕಾಗಿದೆ. ಇದರಿಂದ ಹೊರಬರಬೇಕಂತಂದ್ರೆ ಏನ್ ಮಾಡಬೇಕು? ಗುರುವಿನ ಪಾದ ಹೊಡಿಬೇಕಾಗ್ತದೆ. ಕಾವ್ಯ ಕೇಂದ್ರದಲ್ಲ ಗುರುಗಳಲ್ಲ, ದೊಡ್ಡವರಲ್ಲ, ಜಾಣರಲ್ಲ, ಚಿಕ್ಕವರಲ್ಲ, ಕೋಣರಲ್ಲ, ಕಥೆ ಹಾಗೆ ಕೇಳಿರಲ್ಲ. ನಮಗೆ ಕಾವ್ಯ ಕೇಂದ್ರದಲ್ಲ, ಸ್ವಾಮಿಗಳಲ್ಲ ಸರ್. ಅವ್ರ ಕೆಟ್ಟರ ಒಳ್ಳೆದ ನಿಮ್ಗೆ ಯಾಕೆ? ನಿಮ್ದ ಆ ಸ್ವಾಮಿ ಕೆಟ್ಟನಾಗಿದ್ರೆ ಅವನ ಕರ್ಮ ಅವನಿಗೆ. ನಿನ್ನ ಭಕ್ತಿಯ ಶಕ್ತಿ ನಿನಗದು, ನಿನ್ನ ನಂಬಿಕೆ ನಿಮ್ಗೆ ಕಾಪಾಡುತ್ತೆ. ಆ ಸ್ವಾಮಿ ಬಗ್ಗೆ, ಆ ಗುರುವಿನ ಬಗ್ಗೆ ನೀವೇ ಚಿಂತೆ ಮಾಡ್ತೀರ. ನಿಮ್ಮ ನಂಬಿಕೆ ನಿಮ್ಮ ಶಕ್ತಿಯಾಗಿ ಪರಿಣಮಿಸುತ್ತೆ ಹೊರತು
ನಿಮ್ಮ ನಂಬಿಕೆ ಅದರ ಶಕ್ತಿ ಪರಿಣಮಿಸುತ್ತೆ ಹೊರತು ಮತ್ತೊಂದು ಆಗೋದಿಲ್ಲ. ಯದ್ಭವಂ ತದ್ಭವತಿ, ಯದ್ಭವಂ ತದ್ಭವತಿ. ನಾವೇನು ಮಾಡ್ತೀವಿ ಹಂಗೆ, ನಾವೇನು ಭಾವಿಸ್ತೇವೆ ಹಂಗಾಗುತ್ತೆ. ಹಾಗಾಗಿ ಶರಣ ತತ್ವ ಅಂತಂದ್ರೆ ಅದೊಂದು ಸಾಗರ. ಎಂಥ ಸಾಗರ? ಬದಲಾವಣೆಯನ್ನ ಸೃಷ್ಟಿ ಮಾಡಿಸುವಂತ, ಬದಲಾವಣೆಯನ್ನು ತರುವಂತ ಸಾಗರ. ಅದರಲ್ಲಿ ಮುಂದವರೆಲ್ಲ ಬದಲಾವಣೆ ಆಗ್ತಾರೆ, ಹೊರಗಿದ್ದವರೆಲ್ಲ ಹೊರಗೆ ಇರ್ತಾರೆ. ಅದಕ್ಕೆ ಮನೆಯೊಳಗೆ ಇದ್ದವರು ಇಲ್ಲ ಹೋಗಿ, ವಸ್ತುಗಳಲ್ಲಿ ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಇಲ್ಲ. ಈ ದೇಹ ಅನ್ನಂತ ಮನೆಯೊಳಗೆ ಇರ್ಬೇಕಂದ್ರೆ ಅಲ್ಲಿ ಕಸ ಮುಸುರೆ ಇರಬಾರದು. ಹೇಗೆ ನೋಡಿ, ನಾವೆಲ್ಲ ಒಂದು ದಿವಸ ಈ ಮಠನ ಬೀಗಾಕೊಂಡು ವಾರ ಬೀಗಾಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲೆಲ್ಲ ಕಸ ತುಂಬಿರ್ತದೆ. ಗಿಡ ಮರಗಳು, ಎಲೆ, ಧೂಳು, ಪಕ್ಷಿಗಳು ಹೊಲಸು ಮಾಡಿ ಎಲ್ಲ ಹೊಲಸಾಗಿರ್ತದೆ. ಅಲ್ಲಿ ಹುಲ್ಲು ಬೆಳೆದಿರ್ತದೆ, ಮನೆ ಹೊಸಲು ಮುಂದೆ ಈಗೆಲ್ಲ ಆಗಿರ್ತದೆ. ಅದೇ ಮಠದೊಳಗೆ ದಿನ ಇದ್ದ ಕಸ ಹೊಡ್ಕೊಂಡಿದ್ರೆ ಅದೆಲ್ಲ ಆಗಿರ್ತದ? ಇಲ್ಲ. ಮನೆಯೊಳಗೆ ಇರಲಿಲ್ಲ ಅಂದ್ರೆ ಅದೆಲ್ಲ ಹೋಗ್ತದೆ. ಅಲ್ಲಿ ಹೇಗೆ ಆ ಮನೆಯೊಳಗೆ ಇಲ್ಲ ಅಂತಂದ್ರೆ ಎಲ್ಲ ಹೋಗ್ಬಿಟ್ಟು, ಇಲ್ಲಿ ಹೇಗೆ ಮನೆಯೊಳಗೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಾಮ ಕ್ರೋಧ ವಿಷಯಗಳು ಹುಡುಕ್ತಾರೆ. ಇವು ಕಸಗಳಲ್ಲಿ, ಮನುಷ್ಯನ ದೇಹದಲ್ಲಿ ಕಸಗಳು ಯಾವುವು? ಕಾಮ, ಕ್ರೋಧ, ಮದ, ಮತ್ಸರಗಳು, ಇವು ಕಸಗಳು. ನಾವು ಕಷ್ಟದಲ್ಲೆಲ್ಲರೂ ಮಲಗ್ತೀವ? ಕಷ್ಟದಲ್ಲೆಲ್ಲರೂ ಓದ್ತೀವ? ಕಷ್ಟದಲ್ಲೆಲ್ಲರೂ ಜೀವನ ನಡೆಸ್ತೀವ? ಇಲ್ಲ. ನಾವೇ ಇರಲ್ಲ ಅಂದ್ರೆ ಭಗವಂತ ಹೆಂಗಿರ್ತಾನೆ? ನಾವೇ ಇರಲ್ಲ ಅಂದಮೇಲೆ ಅವನಿಗೂ ಕಷ್ಟ ಇರ್ತಾನೆ. ಕಾಮ, ಕ್ರೋಧ, ವಿಷಯಗಳ ಕಸದಲ್ಲಿ ಹೇಗಿರ್ತಾನೆ ಅವನಿರಲ್ಲ. ಹಾಗಾಗಿ ಆ ಕಾಮ ಕ್ರೋಧಗಳನ್ನ ದೂರ ಮಾಡ್ಕೋಬೇಕು, ಕರ್ಣ ವೃತ್ತಿಗಳನ್ನ ಮಾಡ್ಕೋಬೇಕು ಅಂತಂದ್ರೆ ಇಂಥ ಶಿವಾನುಭವ ಗೋಷ್ಠಿಗಳನ್ನ ಎಲ್ಲ ಭಾಗವಹಿಸ್ಬೇಕು. ಕೇವಲ ನಾನು ಮಠಕ್ಕೆ ಹೋಗ್ತೀನಿ, ಸ್ವಾಮಿಗಳು ಮಾತಾಡಿಸ್ಬರ್ತೀನಿ ಅಂದ್ರೆ ಆಗಲ್ಲ. ಏನೇ ಸುಖ ಕಲ್ಲು ನೀರೊಳಗಿದ್ದಾಗ ನೆನೆದು ಮೃದುವಾಗಬಲ್ಲದೆ. ಕಲ್ಲು ನೀರಾಗಿರ್ತದೆ, ಯಾವತ್ತಾದ್ರೂ ಮೆಂದಿರ್ತದ, ಮೆತ್ತಗಾಗ್ತದ? ಹಾಗಲ್ಲ. ಹಾಗೆ ನಾವು ಸುಮ್ಮನೆ ಮಠದಲ್ಲಿ ಇದ್ದಂದ್ರೆ ಬೆಕ್ಕಿರುತ್ತೆ, ಕತ್ತೆ ಇರುತ್ತೆ, ಮಠದ ಕಲ್ಲು ಇರ್ತದೆ, ಏನೋ ಬದಲಾಗ್ತದ? ಬದಲಾಗಿಲ್ಲ. ಅವಕ್ಕೂ ನಮಗೆ ಏನು ವ್ಯತ್ಯಾಸ? ನಾವು ಬದಲಾಗಿಲ್ಲ ಅಂದ್ರೆ. ಅದಕ್ಕೆ ಗುರುವಿನ ಮುಖಾಂತರ ಸಂಸ್ಕಾರವನ್ನು ಕೊಡಬೇಕು, ಸದ್ಗತಿಯನ್ನು ಕಾಣಬೇಕು ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡೋದಕ್ಕೆ ಪರಮ ಪೂಜ್ಯರು ಅನುವು ಮಾಡಿಕೊಡಲಿಕ್ಕೆ ನಮ್ಮ ಸಮಯದ ಅಭಾವದಿಂದ ಎರಡು ಮಾತುಗಳನ್ನು ನಮಗೆ ಅರ್ಪಿಸಿದೆ. ಒಂದೇ ಒಂದು ಮಾತು, ನೀವೆಲ್ಲರೂ ಮೌಢ್ಯದಿಂದ ಹೊರಬರಿ. ಫಸ್ಟ್ ಮೌಢ್ಯದಿಂದ ಹೊರಬರಲಿಲ್ಲ ಅಂತಂದರೆ ಬಸವತತ್ವ ಒಳ್ಳೆಯದಿಲ್ಲ. ನೀವು ಭಕ್ತಿ ಪಕ್ಷ ಇಲ್ಲ ಅಂತಂದರೆ ಯಾವ ಧರ್ಮಗಳು ಒಳ್ಳೆಯದಿಲ್ಲ. ನೋಡಿ, ಕ್ರಿಶ್ಚಿಯನ್ ನೋಡಿ, ಒಬ್ಬ ಕ್ರಿಶ್ಚಿಯನ್ ಕನ್ವರ್ಟ್ ಆದ ಅಂತಂದರೆ ಅವನು 3 ಜನಕ್ಕೆ ಆ ಚರ್ಚ್ ಬಗ್ಗೆ, ಆ ಫಾದರ್ ಬಗ್ಗೆ, ಆ ತತ್ವದ ಬಗ್ಗೆ, ಆ ಬೈಬಲ್ ಬಗ್ಗೆ ಹೇಳ್ತಾ ಹೋಗಿ ಅವನು ಬದಲಾಗಿದ್ದಲ್ಲದೆ, ಅವರ ಮನೆ ಮಕ್ಕಳು ಬದಲು ಮಾಡಿದ್ದಲ್ಲದೆ ಸುತ್ತಮುತ್ತಿರೋಂಥ ಮನೆಗಳನ್ನೆಲ್ಲ ಹೇಳ್ಕೊಂಡು ಕ್ರಿಶ್ಚಿಯನ್ ಕನ್ವರ್ಟೇಷನ್ ಮಾಡ್ತಾನೆ. ಬೇರೆ ಬೇರೆ ಧರ್ಮದಲ್ಲ, ಇಸ್ಲಾಂ ಅಷ್ಟೇ, ಬೇರೆ ಬೇರೆ ಅಷ್ಟೇ. ಹಾಗಾಗಿ ನಾವು ಒಬ್ಬನ ಬದಲು ಮಾಡಲಿಲ್ಲ ಅಂದರೆ, ಒಬ್ಬರನ್ನ ನಾವು ಕರೆಕ್ಟಲ್ಲ, ನಾವು ತಪ್ಪುತ್ತದೆ, ನಮ್ಮ ತತ್ವ ಬೇರೆ ಬೆಳೀತದೆ. ನಾವೇ 4 ಜನ ಕುತ್ಕೊಂಡು ನಾವೇ ಬದಲು ಮಾಡ್ಕೊಂಡು ಸತ್ತೋಗ್ಬೇಕು. ಮತ್ತು ಮುಂದಿನ ಪೀಳಿಗೆ ಸಿಗಲ್ಲ. ಇದನ್ನು ಮುಚ್ಚಕ್ಕಂತಲೇ ಬಹಳ ಜನ ನಿಂತಾರೆ. ಯಾಕಂದರೆ ವೈಚಾರಿಕ ಧರ್ಮ ಇದು.
ಇದನ್ನು ಮುಚ್ಚಬೇಕಂತಲೇ ಬಹಳ ಜನ ಬಹಳ ದೊಡ್ಡ ರಾಜಕೀಯ ನೀತಿಇದೆ. ಅದರ ನಡುವೆ ಮಠಗಳಿಗೆ ಉಳ್ಕೊಂಡಿದ್ದಾವೆ ಅಂತಂದರೆ ನಿಜವಾಗ್ಲೂ ದೊಡ್ಡ ಸಾಧನೆ. ಅಂತ ಸಾಧನೆಯನ್ನು ಮಾಡ್ತಿರುವಂಥ ಪರಮ ಪೂಜೆಗೆ ಮತ್ತೊಮ್ಮೆ ಒಬ್ಬ ಸ್ವಾಮೀಜಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸ್ವಾಮೀಜಿ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಇದೆ. ಏನು ಸ್ಟೇಟ್ಮೆಂಟ್ ಅಂದರೆ, ಹೆಣ್ಣು ಮಗಳು ಮುಟ್ಟಾದ ಹೆಣ್ಣು ಮಗಳು ಅಡಿಗೆಯನ್ನೇನಾದರೂ ಮಾಡಿ ನೀವೇನಾದರೂ ಉಂಡುಬಿಟ್ರೆ ಮುಂದಿನ ಜನಕ್ಕೆ ನಾಯಿಗಳಾಗುತ್ತೀರಿ ಅಂತ ಮಾತಾಡಿದರು. ಎಲ್ಲ ಹಿರಿಯ ನೆಟ್ವರ್ಕ್ಸು, ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ ಎಲ್ಲ ಕರ್ಕೊಂಡು ಬಂದಿತ್ತು. ಯಾವ ಇದು ಏನ್ ಹೇಳುತ್ತೆ ಇದು ಅಂದ್ರೆ, ಮುಟ್ಟಾದ ಹೆಣ್ಣು ಮಗಳು ಅಡುಗೆ ಮಾಡಿ ಕೊಟ್ಬಿಟ್ರೆ ನಿಮಗೆ, ನೀವೇನಾದ್ರೂ ಅದನ್ನ ಊಟ ಮಾಡಿದ್ರೆ ನೀವು ನಾಯಿ ಯಾಕೆ ಹೋಗ್ತೀರಿ ಅಂತ. ಇದು ಯಾವ ಧರ್ಮ? ಯಾವ ಧರ್ಮ ಇದು? ಅದಕ್ಕೆ 12ನೇ ಶತಮಾನದಲ್ಲಿ ನಮ್ಮ ಲಿಂಗಣ್ಣ ಸತ್ಯಂಪೇಟೆಯ ಶ್ರೀಮತಿಯವರು ಇಲ್ಲಿ ಎದ್ದಿತ್ತು ನೀಲಾಂಬಿಕ ತಾಯಿಯ ಬಗ್ಗೆ ಮಾತಾಡ್ತಿದ್ದಾಗ ನಮ್ಗೆ ಎಷ್ಟು ರೋಮಾಂಚ. ಯಾರು ಮಾತಾಡೋ ಅವಶ್ಯಕತೆ ಇಲ್ಲ, ಸಮಯದ ಅಭಾವ ಇದೆ, ನಮ್ಮ ಮಾತುಗಳೇನು ಬೇಕಾಗಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು ನಾವು. ನೋಡಿ, ಮುಟ್ಟೆ ಎಂದು ಈಯಾಳಿಸುವ ಮುಟ್ಟಾಳರೆ ನೀವು ಹುಟ್ಟದೇನಿಲ್ಲ. ಮುಟ್ಟಾದ ಹೆಣ್ಣನ್ನು ಮುಟ್ಟಲಲ್ಲದು ಜಗ, ಮುಟ್ಟೆಂದು ಹೀಯಾಳಿಸುವ ಮುಟ್ಟಾಳರೆ ನೀವು ಹುಟ್ಟಿದ್ದೆಲ್ಲಿಂದ? ನೀವೆಲ್ಲಿಂದ ಹುಟ್ಟಿದ್ರಿ? ಬಸವಣ್ಣ ಎಲ್ಲಿಂದ ಹುಟ್ಟಿದ? ನಾನು ಎಲ್ಲಿಂದ ಹುಟ್ಟಿದೆ? ನೀವೆಲ್ಲಿಂದ ಹುಟ್ಟಿದ್ರಿ? ಈ ಒಂದು ಸಣ್ಣ ಸೆನ್ಸ್ ಇಲ್ಲ ಅಂದ್ರೆ ಆ ಸ್ವಾಮಿ ಯಾಕೆ ಸಮಾಜಕ್ಕೆ ಕಾವ್ಯ ಮಾಡಬೇಕು? ಯಾಕೆ ಸ್ವಾಮಿಗಳಾಗಬೇಕು? ಇದನ್ನ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಸವಾದಿ ಶಿವಶರಣರ ಚಿಂತನೆಗಳು ನೀಲಾಂಬಿಕ ತಾಯಿಯ ಬಗ್ಗೆ ಮಾತನಾಡಬೇಕಾದ್ರೆ ತಾಯಿಯವರು ಎಷ್ಟು ಅದ್ಭುತವಾಗಿ ನೀಲಾಂಬಿಕ ತಾಯಿಯನ್ನು ಪ್ರಸ್ತಾಪ ಮಾಡಿದ್ರು. ನಮ್ಮ ನಾಗಮ್ಮ, ಅಕ್ಕನಾಗಮ್ಮನವರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಅಕ್ಕನಾಗಮ್ಮ ಆಗಿರ್ಬೋದು, ಕಲ್ಯಾಣದ ಶರಣೆಯರು ಯಾರಿದ್ರು ಅವರೆಲ್ಲ ಒಂದು ವಚನಕ್ಕೆ ನಾವ್ಯಾರು ಸರಿ ಬರೋದಿಲ್ಲ. ಒಂದು ವಚನಕ್ಕೆ ನಾವ್ಯಾರು ಸರಿ ಬರೋದಿಲ್ಲ. ಅಂತ ಮಹಾನ್ ವಚನಕಾರರು ವಚನ ಕಾಲಕ್ಕೆ ತ್ಯಾಗ ಮಾಡಿಬಿಟ್ಟು ಬಸವ ಮಹಾಮನೆ ಪೂಜ್ಯರು ಮಹಾಮನೆ ಅಂತಿದ್ದಾರೆ. ನಾವೆಲ್ಲ ಮಠಾಧಿಪತಿ ಹೊಂದಿದ್ದೀವಿ. ಮಠ ಎಂತ ಮಠಗಳಾಗಿ ಗೊತ್ತಾ? ಮಠಗಳ ಸ್ಥಿತಿ ಹೇಳಂಗಿಲ್ಲ, ಈಗ ನಾವು ಹೇಳಬಾರದು. ಮಠಗಳು ಸಂಪತ್ತಿನ ಕೇಂದ್ರಗಳಾಗುತ್ತಿವೆ. ಮಠಗಳು ಸಂಪತ್ತಿನ ಕೇಂದ್ರಗಳಾಗುತ್ತಿವೆ. ಮನಸ್ಸುಗಳನ್ನ ಕಟ್ಟಬೇಕಾದ ಮಠಗಳು ಮೆಡಿಕಲ್ ಕಾಲೇಜನ್ನ ಕಟ್ಟಿ ಕೊಡ್ಬಿಟ್ಟು ಏನ್ ಕಟ್ಟಬೇಕಾಯ್ತು? ಮಠಗಳು ಮನುಷ್ಯಗಳನ್ನ ಕಟ್ಟಬೇಕಾಗಿತ್ತು, ಮೆಡಿಕಲ್ ಕಾಲೇಜ್ ಕೊಟ್ಟರು. ಅದಕ್ಕೆ ಮಠ ಅಂತ ಇದೆ. ಮಹಾಮನೆಯಲ್ಲಿ ಇಟ್ಟಿರೋದು ನನಗೆ ಬಹಳ ಧನ್ಯ. ನಮಗೂ ಆ ಮಹಾಮನೆ ಕೊಡ್ತಾರೆ. ಯಾಕೆ ಮಹಾಮನೆ ಅಂತೀನಿ ಅಂದ್ರೆ, ಉಳಿದ ವ್ಯಕ್ತಿಗಳಿದಾರಲ್ಲ 366 ವಚನಗಳನ್ನು ನೋಡಿದ್ರೆ ನಾವ್ಯಾರು ಮಠ ಕಟ್ಬಾರ್ದು. ಹೆಂಗ್ ಹೇಳ್ತಾರವರು? ದೇಹವೆಂಬ ಮನೆಯಲ್ಲಿ ಮಹಾಲಿಂಗನೆಂಬ ಅರಸು ಮನವೆಂಬ ಪೀಠದ ಮೇಲೆ ಮುಕ್ತಿಗೊಂಡಿದ್ದಾನೆ. ವಿಜ್ಞಾನ. ದೇಹವೆಂಬ ಮನೆಯಲ್ಲಿ ಮಹಾಲಿಂಗನೆಂಬ ಅರಸು ಮನವೆಂಬ ಪೀಠದ ಮೇಲೆ ಮುಕ್ತಿಗೊಂಡಿದ್ದಾನೆ. ಅಂತಃಕರಣದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪಂಚ ಪದಾರ್ಥಗಳನ್ನು ತಾನೇ ಎಡೆ ಮಾಡಿಕೊಂಡು ಬೋಧಿಸುತ್ತಿದ್ದಾನೆ. ಇದು ಎಂಥ ಅನುಭವದ ಮನೆ ಇದು, ಎಂಥ ಮಹಾಮನೆ ಇದು. ಇಂಥ ಮಹಾಮನೆ ಒಳಗಡೆ ನಾವೆಲ್ಲ ಇಲ್ಲಿ ಶ್ರಾವಣ ಮಾಸದಲ್ಲಿ ಸೇರಿದ್ದೀವಿ. ಎಲ್ಲ ಶ್ರಾವಣ ಬರ್ತಾ ಇದೆ, ಎಲ್ಲರಿಗೂ ಪ್ರವಾಸನೆಗಳು ಮಾಡ್ತಕ್ಕಂಥ ಸಂದರ್ಭ. ನಾವು ತಿಳ್ಕೋಬೇಕಾಗಿರೋದು ಏನ್ ಮಾಡ್ಬೇಕು ಸ್ವಾಮಿಗಳೇ. ಹಾಗಾದ್ರೆ ಹೇಳ್ತಾ ಇದ್ರೆ ನಮ್ಮ ಮಹಾದೇವರಿಗೆ ನೋಡಿ ಎಲ್ಲ ಮಾತಾಡಿದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ, ಅಖಂಡೇಶ್ವರ್ ಏನ್ ಹೇಳಿದ್ದಾರೆ ಅಂದ್ರೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದೆ ಏನಾಗಿದೆ? ಇದ್ದಿದ್ದ ಲಿಂಗ ಸರ್ಪ. ನಾವು ಲಿಂಗ ಕಟ್ಕೊಂಡು ಲಿಂಗದ ಗುಣಗಳು ನಮ್ಮಲ್ಲಿ ಅಳವಟ್ಟಿಲ್ಲ ಅಂದ್ರೆ ಅದು ಘಟ
ಆಗುತ್ತೆ. ಹಾಗಾಗಿ ನಡೆನುಡಿಗಳು ಒಂದಾದ ಸಿದ್ಧಾಂತವೇ 12ನೇ ಶತಮಾನದ ಸಿದ್ಧಾಂತ. ಬೇಡುವರಿಲ್ಲದೆ ಕಟ್ಟುವನ್ನಾದರೆ. ಎಂಥ ಸಂಸ್ಕೃತಿ ನಮ್ದು, ಎಂಥ ಸಂಸ್ಕೃತಿ, ಎಂಥ ಸಂಸ್ಕೃತಿ, ಸರಳ ಸಂಸ್ಕೃತಿ. ಕಾಳೆಯ ಸೊಪ್ಪಾದರೂ ಸರಿ, ಕಾಯಕದಿಂದ ಬಂದದ್ದೇ ಲಿಂಗಾರ್ಪಿತ ಅಂತಕ್ಕಂತಹ ಪರಂಪರೆ. ಇಂಥ ಪರಂಪರೆಯನ್ನು ಗಟ್ಟಿಗೊಳಿಸಲಿಕ್ಕೆ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಮಹಾಮನೆಯಲ್ಲಿ ನಿಮ್ಮೆಲ್ಲರಿಗೂ ಶಿವಾನುಭವ ಗೋಷ್ಠಿ. ಶಿವಾನುಭವ ಅಂದ್ರೆ ಏನು? ಶಿವಾನುಭವ ಅಂದ್ರೆ ಶಿವಾನುಭವ. ಶಿವ ಶವ. ಶಿವ ಅಂದ್ರೇನು? ಶವ ಅಂದ್ರೇನು? ಯಾವಾಗ ಶಿವ ಆಗುತ್ತೆ, ಯಾವಾಗ ಶವ ಆಗುತ್ತೆ? ಅಂಗದ ಕಳೆಯ ಲಿಂಗಕ್ಕೆ ತೋರುತ್ತಾ, ಲಿಂಗದ ಕಳೆಯ ನಿಜಗುಣ ನೋಡುತ್ತಾ, ಸಂಗನ ಬಸವನ ಶರಣರಿಗಲ್ಲದೆ ಮಂಗನಂತೆ ಕೂಗಾಡುವ ಮನುಜಗೆ ಬೆಳಕಿಂದೆಲ್ಲಿರುವುದೋ, ಲಿಂಗದ ಕಳೆಯಿಂದೆಲ್ಲಿರುವುದೋ ಅಂತ ನಿಜಗುಣ ಶಿವಗಳು ಅರ್ಪಣೆ ಮಾಡ್ತಾರೆ. ಈ ಹಂಗ ಲಿಂಗ ಸ್ವರೂಪ ಆಗ್ಬೇಕಂದ್ರೆ ನಮ್ಮಲ್ಲಿ ಲಿಂಗ ಗುಣಗಳಿರಬೇಕು, ಶಿವ ಗುಣಗಳಿರಬೇಕು, ಶಿವ ಸ್ವರೂಪ ಇರಬೇಕು. ಹಾಗಾದ್ರೆ ಇದು ಶಿವ. ಶಿವ ಸ್ವರೂಪ ಇಲ್ಲ ಅಂದ್ರೆ ಶವ. ಹಾಗಾಗಿ ಬಂಧುಗಳೇ, ಈ ಒಂದು ಘಟನೆ ಏನು ತಾವು ಇಲ್ಲಿ ಉಪನ್ಯಾಸವನ್ನ 1 ತಿಂಗಳು ಮಾಡಬಹುದು ಅಥವಾ ಪ್ರತಿ ತಿಂಗಳು ಮಾಡಬಹುದು. ಇಲ್ಲಿ ತಿಳ್ಕೊಳ್ಬೇಕಾಗಿರುತ್ತದೆ, ನಮ್ಮ ಹಿರಿಯ ಗುರುಗಳು, ನಮ್ಮ ಪೂಜ್ಯ ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು. ಬಸವಮೂರ್ತಿ ಶರಣರೇ 1 ತಿಂಗಳು ಪ್ರವಚನ. ಈಗಲೇ ಶ್ರಾವಣ ಮಾಸದಲ್ಲಿ ಮಾಡ್ಬೇಕಾದ್ರೆ ಏನಾಗೋಯ್ತು, ಆಗ್ತಾನೆ ಮದುವೆ ಆಗಿದ್ನಲ್ಲ ಗಂಡ ಹೆಂಡತಿ ಇಬ್ರು. ಈ ಮದುವೆ ಆಗಿದ್ದ ಹೆಣ್ಮಗಳಿಗೆ ಬಹಳ ಅಭ್ಯಾಸ ಪ್ರವಚನ ಕೇಳಿ. ಇವಳೇನ್ ಮಾಡೋದು, ಗುರುಗಳ ಪ್ರವಚನ ಅಂತ ಹೇಳ್ಬಿಟ್ಟೆ ತಪ್ಪಿಸ್ಕೊಂಡು ಮನೆ ಬಿಟ್ಬಿಟ್ಟು ಪ್ರವಚನ ಬರೋದು. ಆಗ್ತಾನೆ ಮದುವೆ ಆಗಿರೋ ಸುಂದಿದ್ದಾನ ಹುಡುಗ ಇಳಿದುಕೊಂಡು ರಪ್ಪ ಮಾಡೋದು. ಯಾವ ಪ್ರವಚನ ಕೇಳಕ್ ಹೋಗದ್ ನೀನು, ಈಗ ತಾನು ಮದುವೆ ಆಗ್ಬಿಟ್ಟು ಪ್ರವಚನ ಕೇಳಕ್ ಹೋದ್ರ ಅಂತ 2 ಸರಿ ಬಿಟ್ಟು ಹೊಡೆದ. 3ನೇ ಸರಿಗೆ ಅವಳು ತಪ್ಪಿಸ್ಕೊಂಡು ಪ್ರವಚನ ಗೊತ್ತಿಲ್ಲ. ಬಂದಾಗ 4ನೇ ಸರಿ ಅವನು ಪಾಪ ಹೊತ್ಬಿಟ್ಟು ಏನ್ ಮಾಡ್ದ, ಹಿಂದೆ ಪ್ರವಚನ ಕೇಳಕ್ ಬರ್ಬೇಕಾದ್ರೆ ನಿಮ್ ತರ ಬರಿಗೇಳಿ ಬರ್ತಿರ್ಲಿಲ್ಲ. ಒಂದು 40 ವರ್ಷದಿಂದ ಈ ಪ್ರವಚನ ಕೇಳಕ್ ಬರ್ಬೇಕಾದ್ರೆ ಆ ಕಾಲದಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಿದ್ರು, ಸಕ್ಕರೆ ಡಬ್ಬಕ್ಕೋ ಕಡಲೆ ಡಬ್ಬಕ್ಕೋ ಕೈ ಹಾಕಿ ಒಂದೇ ಸಕ್ಕರೆ ತಗೊಂಡು ಬರೋದು. ಯಾಕಂದ್ರೆ ಅಕ್ಕಪಕ್ಕದವರಿಗೆ ಮಂಗಳ ಅಂದ್ರೆ ಅಲ್ಲೇ ಕೊಟ್ಬಿಡೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬಿಡೋದು. ಅದು ದಾಸೋಹ ಭಾವನೆ, ಪ್ರಸಾದ. ಇವಳೇನ್ ಮಾಡೋದಂದ್ರೆ ಸಕ್ಕರೆ ಡಬ್ಬ ಕೈ ಹಾಕ್ತಿಲ್ಲ, ಇಟ್ಕೊಂಡ್ಬಿಟ್ಟ ಗಂಡ ಬಂದು. ಯಾವ ಸಕ್ಕರೆ ತಗೊಳ್ಳೋದು, ಮಡಕೆಳ ಒಂದಿನ ಮಣ್ಣು ಗೋರ್ಕೊಂದಿನಿ ಮಣ್ಣು. ನಿಮ್ಮ ಗುರುಗಳು ಎಲ್ಲಿಂದ ಎಲ್ಲಿ ಗಂಟೆ ಪ್ರವಚನ ಹೇಳ್ಕೊಟ್ಟಾರೆ, ನಾನು ಬರ್ತೀನಿ ನಡಿ ನಿಮ್ಮ ಗುರುಗಳ ಹತ್ರ ಅಂತ ಬಹಳ ಸಿಟ್ಟು ಎತ್ಕೊಂಡು 7 ದಿನ ಕರ್ಕೊಂಡು ಬಂದ. ಎಲ್ಲ ಪ್ರವಚನ ಎಲ್ಲ ಆಯ್ತು. ಗುರುಗಳು ಪ್ರವಚನ ಆದ್ಮೇಲೆ ಎಳ್ಕೊಂಡು ಬಂದಂತ ಅವಳನ್ನ ಎಳ್ಕೊಂಡು ಬಂದು, ಸ್ವಾಮಿಗಳೇ ನಾನು ನೋಡ್ತಾ ಇದ್ದೀನಿ ಇವಳನ್ನ 1 ದಿನ 2 ದಿನ 3 ದಿನ 4 ದಿನ 5ನೇ ಇವಳಿಗೆ ನನಗೆ ತಪ್ಪಿಸ್ಕೊಂಡು ಗೊತ್ತಾಗಲ್ಲ, ಎಲ್ಲಿಂದ ಶುರು ಮಾಡಿ ಎಲ್ಲಿ ಗಂಟೆ ಹೇಳ್ಕೊಡ್ತೀರಿ ಪ್ರವಚನ ಅಂತ ಕೇಳ್ದೆ. ಯಾರು? ನೀವು ಗಂಡ. ಗುರುಗಳು ಅಸನ್ಮುಖರಾಗಿ ಕೂತಿದ್ದ ಜಾಗದಲ್ಲೇ, ಏನಪ್ಪ ನಿನ್ನ ಹೆಂಡತಿ ಕೈಯಲ್ಲಿ ಇಳಿಸ್ಕೊಂಡು ಬಂದಿದ್ದೀರಪ್ಪ, ಅದೇ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರು. ಹಂಗಂದ ತಕ್ಷಣ ನಾವು ಏನಂದ್ರೆ, ಮಣ್ಣಿಂದ ಬಂದ ಕಾಯ ಮಣ್ಣು ಹೋಗೋವರೆಗೂ ನಾನು ಹೇಳೋದಿರುತ್ತೆ, ಅವಳು ಕೇಳೋದಿರುತ್ತೆ ಅಂತ ಗುರುಗಳ ದಿವ್ಯ ದೃಷ್ಟಿ ಯಾವ ರೀತಿ ಪರಿಪೂರ್ಣತ್ವವನ್ನು ಪಡ್ಕೊಂಡಿತ್ತು. ಅದಕ್ಕೆ ಶಿವಾನುಭವ ಅಂತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸ್ವಾನುಭವದ ನೆಲೆ ಅದು. ತಾನಾದ ತಿಳ್ಕೊಳ್ಳಿರ್ತಕ್ಕಂಥ ದೊಡ್ಡ ಅಸ್ತ್ರ ಇಲ್ಲಿ ಸಿಗ್ತಕ್ಕಂಥದ್ದು. ಅದಕ್ಕೆ ನಾವು ಚಿತ್ತವನ್ನ ಅಗಲದ ರೀತಿಯಲ್ಲಿ, ಚಿತ್ತ ಚಂಚಲ ಆಗದ ರೀತಿಯಲ್ಲಿ ನಾವು ಈ ಶಿವಾನುಭವ ಗೋಷ್ಠಿಯನ್ನು ಭಾಗವಹಿಸಬೇಕು. ಚಿತ್ತ ಚಂಚಲ, ಮನಸ್ಸು ಚಂಚಲ ಆಯಿತು ಮುಗಿತು. ಲಿಂಗ ಪೂಜೆ ಮಾಡುವಾಗ ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ದೇವ
ಭಕ್ತ ಈ ಲಿಂಗಾಂಗ ಸಾಮರಸ್ಯದ ನಿಜವನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಶವ. ಏನೋ ಶವ. ಲಿಂಗಾಂಗ ಸಾಮರಸ್ಯದ ನಿಜ ಹತ್ಕೊಂಡ್ರೆ ಶಿವ. ಎಷ್ಟು ಚೆನ್ನಾಗಿದೆ. ಶಿವಗುರು ಎಂದು ಬಲ್ಲಾತನೆ, ಶಿವಗುರು ಎಂದು ಬಲ್ಲಾತನೆ ಗುರು, ಶಿವಲಿಂಗವೆಂದು ಬಲ್ಲಾತನೆ, ಶಿವದೈವವೆಂದು ಬಲ್ಲಾತನೆ, ಶಿವ ಆಚಾರ್ಯವೆಂದು ಬಲ್ಲಾತನೆ, ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು. ಇಂತಿ ಪಂಚವಿಧವು ಪಂಚಬ್ರಹ್ಮಗಳಿಂದ ಮಹಾಮಹಿಮ ಸಂಗನ ಬಸವಣ್ಣ ಎನೆಗಿಯು ನಿನಗೆಯು ನೆಗೆಗೆಲ್ಲಕ್ಕೂ ಶಿವ ಆಗ್ತಿರೋ ಶಿವ ಆಗ್ತಿರೋ ಶಿವ ಆಗ್ತೀವಿ ಅಂದ್ರೆ ನಾವು ಶಿವ ಸ್ವರೂಪವನ್ನು ತಿಳ್ಕೋಬೇಕಂದ್ರೆ ನಾವು ಲಿಂಗದ ಗುಣಗಳನ್ನ ಅಳವಡಿಸ್ಕೋಬೇಕು. ತಾಯಿಯವರು ಮಾತಾಡ್ತಾ ಹೇಳ್ತಾ ಇದ್ದಾರೆ ಬಸವೇಶ್ವರರ ಬಗ್ಗೆ. ಲಂಡನ್ನಿನ ತೇರುಸ್ತುತಿ ದರದಲ್ಲಿ ಬಸವೇಶ್ವರರ ಪುತ್ಥಳಿ ಇದೆ ಅಂದ್ರೆ ಕಾರಣ ಏನು? ಲಂಡನ್ನಿನ ತೇರುಸ್ತುತಿ ದರದಲ್ಲಿ ಬಸವಣ್ಣನವರ ಪುತ್ಥಳಿ ಇದೆ ಅಂದ್ರೆ ಕಾರಣ ಏನು? ಏನ್ ಕಾರಣ ಅಂದ್ರೆ ಬಸವಣ್ಣ ಸೋದರತೆ, ಸಮಾನತೆ ಮತ್ತು ಸ್ತ್ರೀಯರಿಗೆ ಪ್ರಪ್ರಥಮ ಬಾರಿಗೆ ಹೆಣ್ಣನ್ನ ಸಾಕ್ಷಾತ್ ಹೆಣ್ಣನ್ನ ಎಷ್ಟು ದೊಡ್ಡ ಎತ್ತರ ತಂದ್ರು ಬಸವೇಶ್ವರ 12ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನ ಶರಣರು ಅದ್ಭುತವಾಗಿ ಹೆಣ್ಣು ಮಕ್ಕಳ ವಿಮೋಚನೆಯನ್ನ ಮಾಡಿ, ಯಾರು ಮಂತ್ರ ಹೇಳಿದ್ರೆ ಇವ್ರು ಮಂತ್ರಕ್ಕೆ ಅರ್ಹರಲ್ಲ, ಇವ್ರು ಪೂಜೆಗೆ ಅರ್ಹರಲ್ಲ, ಇವ್ರು ಬರೀ ಹೆರಿಗೆ ಫ್ಯಾಕ್ಟ್ರಿ ಆಗಿರ್ಬೇಕು, ಮಕ್ಕಳಾಡಿಬೇಕು, ಸಾರಿ ಕಟ್ಸ್ಕೋಬೇಕು, ಬರೀ ಕೂಸಡಿ ಯಂತ್ರ ಮಾಡಿದ್ರೆ ಹೆಣ್ಮಕ್ಳನ್ನ. ಹಾಗೆ ಇವತ್ತು ಹೆಣ್ಣು ಮಕ್ಕಳು ವಚನ ಬಂದಿದ್ದಾರೆ, ತಾಯಿ ಇವತ್ತು ಮಾತಾಡ್ತಿದ್ದಾರೆ ಅಂದ್ರೆ ನಾವು ಬಸವಣ್ಣವರನ್ನು ಎಷ್ಟು ನೀಲಾಂಬಿಕೆ ತಾಯಿಯವರು ಎಷ್ಟು ಹೋಗಬೇಕು, ಅವರ ಪರಿಶ್ರಮ ತ್ಯಾಗವನ್ನು ನಾವು ಅರ್ಥ ಮಾಡಬಹುದು. ಆ ನಿಟ್ಟಿನಲ್ಲಿ ಚಿತ್ತ ಅಗಲದ ರೀತಿಯಲ್ಲಿ ಈ ಶಿವಾನುಭವ ಗೋಷ್ಠಿಯನ್ನು ನಾವು ಮಾಡಬೇಕು. ಯಾಕೆಂದ್ರೆ ಮಣ್ಣಿಂದ ಬಂದ ಕಾಯ ಮಣ್ಣಿಗೆ ಹೋಗೋವರೆಗೂ ನಾವು ಹೇಳೋದಿರುತ್ತೆ. ಅದು ಅನುಭವ. ವಾಲೆ ಜುಮ್ಕಿ ನೆಕ್ಲೆಸ್ ಬಳೆ ಎಲ್ಲಿಗಂಟು ಬರ್ತಾವೆ? ಒಳ ಗುಂಡಿ ಹಿಡಿದ್ರೆ ವಾಚ್ನ ಬಿಚ್ಚಿ, ನಮ್ಮಪ್ಪ ವಾಚ್ ಬಿಚ್ಚಿ ಮೊದಲಂತ ಅಂತಾರೆ. ಯಾವುದು ನಿಮ್ಗೆ ಬರೋದು ಯಾವುದು? ನೀವು ಕಲಿಸ್ಕೊಟ್ಟಂತ ಜ್ಞಾನ. ಅಂತ ಪರಿಪೂರ್ಣತ್ವವನ್ನು ಈ ಮಹಾಮನೆಯಲ್ಲಿ ಪೂಜ್ಯ ಬಸವಣ್ಣ ಮಹಾಸ್ವಾಮಿಗಳವರು ಕಣ್ಣಿದ್ದು ಜ್ಞಾನಿಯ ಲಕ್ಷಣ ಹೆಂಗಿದೆ ಗೊತ್ತಾ? ಕಣ್ಣಿದ್ದು ಕುರುಡಾಗಿರಬೇಕು, ಹೆಣ್ಣು ಮಣ್ಣಾಶಯ ಬಿಟ್ಟಿರಬೇಕು, ಕರ್ಣಪೂರ್ಣ ಕಿವುಡಾಗಿರಬೇಕು. ಇಂಥ ಜ್ಞಾನಿಗೆ ಲಕ್ಷಣ ಹೀಗಿರಬೇಕು. ಅಜ್ಞಾನವ ಸುಟ್ಟು ಭಸ್ಮವ ಮಾಡಿದ ಜ್ಞಾನಿಗೆ ಲಕ್ಷಣ ಹೀಗಿರಬೇಕು. ಜ್ಞಾನಿಯ ಲಕ್ಷಣ ಕಣ್ಣಿದ್ದು ಕಿವುಡಾಗಿರಬೇಕು, ಕಿವಿದ್ದು ಕರ್ಣಪೂರ್ಣ ಕಿವುಡಾಗಿರಬೇಕು, ಮಣ್ಣಿನ ಪ್ರತಿಮೆಯಂತಿರಬೇಕು, ತನ್ನನ್ನು ತಾನು ತಿಳಿದಿರಬೇಕು, ಕುನ್ನಿಯ ಗುಣಗಳನ್ನು ನೂಕಿರಬೇಕು. ಅದ್ಭುತವಾದಂಥ ತತ್ವಜ್ಞಾನವನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಬಂಧುಗಳೇ, ಎಲ್ಲರಂತವನ್ನೆಲ್ಲ ಕೇಳು, ಬಸವಾನಂದ ಮಹಾಸ್ವಾಮಿಗಳು ಎಲ್ಲರಂತವನ್ನೆಲ್ಲ ಕೇಳು, ಎಲ್ಲವನ್ನು ಎನ್ನಲ್ಲೇ ತೋರಿ. ಎಲ್ಲರಂತವನ್ನೆಲ್ಲ ಕೇಳು, ಎಲ್ಲವನ್ನು ಎನ್ನಲ್ಲೇ ತೋರಿ, ಎಲ್ಲೂ ಹೋಗದಂತೆ ಮಾಡಿದ್ದ ಜನ್ಮವನ್ನೇ ಸುಟ್ಟ. ಅಲ್ಲಿ ನೋಡು ಪ್ರಣವ ಸ್ವರೂಪ ನೀನೆಲ್ಲ, ಆ ನೈವೇದ್ಯದಲ್ಲಿ ಕೂಡಿ ನರೆಗಳು ತುಂಬಿರುವುದಿಲ್ಲ. ಇದು ಅನುಭವ. ಈ ಅನುಭವ ಸಿಕ್ಕೋದು ಇಲ್ಲೂ ಮಾತ್ರ. ಮಾಲ್ ಹೋಗ್ಬಿಟ್ಟು ಕೇಳಿದ್ರೆ ಬಿಗ್ ಬಜಾರ್ ಇಲ್ಲದ ಅಂಗಡಿಗಳು, ಅಲ್ಲಿ ವ್ಯಾಪಾರ, ಅಲ್ಲಿ ಅಂಗಡಿ ವ್ಯಾಪಾರ ಎಲ್ಲಿ ಚೆನ್ನಾಗಾಗೋದು? ನಮಗೆ ಬೇಕಾದ ಸಾಮಾನುಗಳು, ಔಷಧಿಗಳು, ಅವು ನಮಗೆ ಬೇಕಾದ ಸಾಮಾನು ಯಾವುದು? ಭಕ್ತಿ, ಜ್ಞಾನ, ವೈರಾಗ್ಯ, ವಿಕಾಸ. ಇಂಥ ವಿಕಾಸ ಕೊಡ್ತಕ್ಕಂಥ ಬಸವ ಮಹಾಮನೆಗೆ ಬಂದಿರತಕ್ಕಂಥ ನೀವೇ ಧನ್ಯರು ಅಂತಕ್ಕಂಥ ಮಾತನ್ನು
ನಿಮಗೆ ದಾಸೋಹಂ ಭಾವ ಅಂತ ಬಹಳ ದೊಡ್ಡದು. ಪೂಜ್ಯರು ಹೇಳ್ತಾ ಇದ್ದೀವಿ ದಾಸೋಹ ಸೇವೆ. ಸೋಹವೆಂಬುದು ಬಹಿರಂಗದ ಗರ್ವ, ಸೋಹವೆಂಬುದು ಅಂತರಂಗದ ಗರ್ವ. ಈ ಉಭಯವನ್ನು ಬಿಟ್ಟು ದಾಸೋಹಂ ಭಾವದಲ್ಲಿ ಸಹ ಕುಲದ ಸಂಗಮಗಳು ನಾವು ದಾಸೋಹಿಗಳಾಗಬೇಕು. ಕೈಯಲ್ಲಿ ಎಷ್ಟು ಜನ ದಾಸೋಹಿಗಳಾಗಿ ಮಹಾಮನೆಗೆ ನಿಂತಿರತಕ್ಕಂಥ ವ್ಯಕ್ತಿಗೆ 1 2 3 4 4 5 6 ಬೇರೆ ಚಪ್ಪಾಳೆ. ಇದು ಪರಮ ದಾಸೋಹ ಕೇಂದ್ರ. ಇಂಥ ದಾಸೋಹಕ್ಕೆ ನಾವು ಭದ್ರಾಗಬೇಕು. ಇಂತಹ ದಾಸೋಹವನ್ನು ನಾವು ಮಾಡಬೇಕು. ಇಂಥ ಪರಮ ದಯಾನಿಧಿಯಾಗಿರ್ತಕ್ಕಂಥ ಜ್ಞಾನ ಸ್ವರೂಪರಾಗಿರ್ತಕ್ಕಂತಹ ಅಖಂಡ ಸಚ್ಚಿದಾನಂದ ಸ್ವರೂಪ ಆಗಿರ್ತಕ್ಕಂಥ ಪೂಜ್ಯ ಶ್ರೀಗಳು ಅಂತರಂಗಕ್ಕೂ ಮದ್ದು ಬಹಿರಂಗಕ್ಕೂ ಮದ್ದು ಕೊಡ್ತಾ ಇದ್ದಾರೆ. ಮದ್ದೆಂಗಿದೆ ವೈದ್ಯ ಸಂಘಟನೆ ಹೇಳೋದು ಅಂತರಂಗಕ್ಕೂ ಮದ್ದು. ಮದ್ದು ಅಂದ್ರೆ ಏನು? ಎರಡಕ್ಕೂ ದಿವ್ಯ ಔಷಧಿಯನ್ನು ಕೊಡ್ತಕ್ಕಂಥ ಕೇಂದ್ರ ಯಾವುದು ಅಂದ್ರೆ ಬಸವ ಮಹಾಮನೆ. ಇದು ಬಹಳ ಅತ್ಯಂತ ಪರಿಪೂರ್ಣದಿಂದ ಇಂತಹ ಮಹಾಮನೆಗೆ ಎಲ್ಲರೂ ದುಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯ ಸ್ವಾಮೀಜಿಗಳು ಸುಮಾರು ವರ್ಷಗಳಿಂದ ನಾವು ಇದು ಇವತ್ತು ಆ ಒಂದು ಕಾಲ ಬಂದಿದೆ, ಕಾಲಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ವಹಿಸಿ ಇದುವರೆಗೆ ಆಶೀರ್ವಚನ ನೀಡಿರುವಂತಹ ವಿಚಾರವಾದಿಗಳು, ಕ್ರಾಂತಿಕಾರಿ ವಿಲೋನ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಶ್ರೀಗಳ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ, ಅವರು ಕರೆದಾಗೆಲ್ಲ ಹೇಳ್ತಿದ್ರು ನಾವು ಒಬ್ಬನೇ ಬರಂಗಿಲ್ಲ, ನಾವು 4 ಜನ ಸ್ನೇಹಿತರು ಬರ್ತೀವಿ, ಒಟ್ಟಿಗೆ ಇರ್ತೇವೆ. ಹಾಗೆ ಅವ್ರ ಜೊತೆ ಆಗಮಿಸಿರುವಂತಹ ಐಮಂಗಲದ ಹಳೆಯ ಶಿವಶರಣ ಹಳೆಯ ಪೀಠದ ಪರಮ ಪೂಜ್ಯ ಹಳೆಯ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ, ಅಧ್ಯಯನಶೀಲರು ಅನುಭವಿಗಳು ಆದಂತಹ ಈಗ ಉಡುಗೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪರಮ ಪೂಜ್ಯ ಬಸವಲಿಂಗ ಮೂರ್ತಿಗಳ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ, ಭಕ್ತ್ಯಾಚಾರ್ಯಗಳು ನಮ್ಮ ಜ್ಞಾನಪ್ರಕಾಶ ಶ್ರೀಗಳ ಶಾಖಾಮಠದಲ್ಲಿ ಗುರುಗಳಾಗಿರುವಂತಹ ಪೂಜ್ಯ ಸಿದ್ದರಾಮೇಶ್ವರರ ಚರಣಗಳಲ್ಲಿ ಶರಣವನ್ನು ಸಲ್ಲಿಸಿ, ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಮಹಾಮನೆಯ ಮಹಾತಾಯಿ ಪುಸ್ತಕದ ನೀಲಮ್ಮನ ಕುರಿತು ಮಹಾಮನೆಯ ಮಹಾತಾಯಿ ಮತ್ತು ಅಗ್ರಹಾರನ ಕುರಿತು ಪುಸ್ತಕ ಬರೆದಿದ್ದಾರೆ. ಬಸವಣ್ಣನವರ ಕೊನೆಯ ದಿನಗಳು ಅಂತ ನಾನು ನೋಡಿರೋದು ಮತ್ತು PhD ಪ್ರಬಂಧನೂ ಕೂಡ ನಮ್ಮ ಶರಣೆಯ ಬಗ್ಗೆ ಬರೆಯಬೇಕು ಅಂತ ಕಾಣಿಸುತ್ತೆ. ಇಂತಹ ವಿದ್ವಾಂಸರಾದಂತಹ ನಿವೃತ್ತ ಪ್ರಾಚಾರ್ಯರು ಮಾತೃಸ್ವರೂಪಗಳಾದಂತಹ ಗಂಗಮ್ಮ ಸತ್ಯಪೇಟೆಯವರಲ್ಲಿ ಶರಣಗಳನ್ನು ಸಲ್ಲಿಸಿ, ಅತಿಥಿಗಳಾಗಿ ಆಗಮಿಸಿರುವಂತಹ ಆತ್ಮೀಯರಾದ ಮಹಾದೇವಯ್ಯವರೇ ಹಾಗೂ ಸನ್ಮಾನಿತರಾದಂತಹ ಯೋಗ ಶಿಕ್ಷಕರು, ಜೊತೆಗೆ ಅವರು ಕಣ್ಣೀರಿದ್ದವ್ರ ಮೇಲೂ ಒಳ್ಳೆಯ ಪ್ರಯೋಗ ಮಾಡಿದ್ದಾರೆ. ವೀರಣ್ಣ ಕಾಮತ್ನವರು ನಾನು ಪಾಟೀಲ್ ಅಂತೇಳಿ ಹುಬ್ಬಳ್ಳಿಯಿಂದ ಕಾರವಾರ ತನಕ ಸ್ಕೇಟಿಂಗಲ್ಲಿ ಕರ್ಕೊಂಡು ಹೋಗಿದ್ರು. ಸ್ಕೇಟಿಂಗ್ ಪೂರ್ಣ ಕಾಣಿಸಲಾದಂಥ ಒಬ್ಬ ವ್ಯಕ್ತಿನ ಸ್ಕೇಟಿಂಗ್ ಟ್ರೈನಿಂಗ್ ಕೊಟ್ಟು ಹುಬ್ಬಳ್ಳಿಯಿಂದ ಕಾರವಾರದವರೆಗೆ ಸ್ಕೇಟಿಂಗ್ ಯಾತ್ರೆ ಮಾಡಿಸಿದ್ರು. ನಾನು ಮಾಡಿಲ್ಲ ಅಂತ ಸಾಧಕರಾದಂಥ ಯೋಗ ಶಿಕ್ಷಕರಾದ ವೀರಣ್ಣ ಕಾಮತ್ನವರೇ ಹಾಗೂ ಸಾಧಕ ಜೊತೆಗೆ ವಿಶೇಷವಾದಂಥ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿದ್ದಲಿಂಗೇಶ್ವರ ಇಂಗಳಿಗೆಯವರೇ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಲಿಂಗರಾಜ ಅಂಗಡಿಯವರೇ, ಇವತ್ತಿನ ದಾಸೋಹಿಗಳಾದಂತಹ ಶ್ರೀಮತಿ ಸಾವಿತ್ರಿ ಶಿವಗಲ್ಲಪ್ಪರವರೇ ಹಾಗೂ ಬಾಗಲಕೋಟೆಯಿಂದ ಆಗಮಿಸಿರುವಂಥ ಹಿರಿಯ ಜೀವ ನಮ್ಮ ಸಂಗಪ್ಪ ಗಾಣಿಗೆಯವರು 2018ರಲ್ಲಿ
ಅಲ್ಲಿ ಪ್ರವಚನ ಮಾಡ್ತಿರ್ಬೇಕಾದ್ರೆ ಅವ್ರ ಮನೆಗೆ ಪೂಜೆ ಇಟ್ಕೊಂಡಿದ್ರು. ಅವತ್ತು 50,000 ರೂಪಾಯಿಗಳ ದಾಸೋಹ ಮಾಡಿದ್ರು. ವರ್ಷ ಅವ್ರು ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ವರ್ಷಕ್ಕೆ ಪ್ರತಿ ವರ್ಷ ಈ ತಿಂಗಳು ಆಗಸ್ಟ್ ತಿಂಗಳು ಅವ್ರು ಇನ್ವೈಟ್ ಮಾಡ್ತೀವಿ. ಸಂಗಪ್ಪ ಗಾಣಿಗೆರವರೇ, ಮತ್ತೊಬ್ಬ ವಿಶೇಷ ಆಹ್ವಾನಿತರಾದಂತಹ ನಿಲುಗಲ್ಲವರೇ, ಗುರುಬಸಪ್ಪ ನಿಲುಗಲ್ಲ ದಂಪತಿಗಳೇ ಮತ್ತು ಸೋಮಣ್ಣನವರು. ಅವ್ರ ನಿರಂತರ ದಾಸೋಹ ಇರ್ತದೆ. ಮೊನ್ನೆ ಫೋನ್ ಮಾಡಿದ್ರು, ಬುದ್ಧಿ ಮತ್ತೆ 1,000 ರೂಪಾಯಿ ಕಾಣಿಕೆ ಕಳಿಸ್ಬೇಕಂತ ಫೋನ್ ಪೇ ಮಾಡ್ಬೇಕಂತ ಮಾಡಿದ್ದೀನಿ. ಫೋನ್ ಪೇ ಯಾಕೆ ಮಾಡ್ತಿದ್ರೆ, ಇಲ್ಲೇ ಬಂದು ಕೊಡಾಗಿದೆ ಅಂತಂದ್ರೆ ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದು ದಾಸೋಹವನ್ನು ಮಾಡಿದಂಥ ಸೋಮಣ್ಣನವರೇ ಹಾಗೂ ಆಗುತ್ತೆ ಕಾಣುತ್ತೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ನಾನು ಮರ್ತೋಗ್ಬಿಟ್ಟು ನನಗೆ ಅಂತ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ, ಸೇರ್ತಿರ್ತಕ್ಕಂಥ ಎಲ್ಲ ಸಭ್ಯಕ ಬಂಧುಗಳೇ, ತಾಯಿಗಳೇ, ಮಕ್ಕಳು, ಶಾಲೆ ಮಕ್ಕಳಂತೂ ಯಾರು ಬಂದಿಲ್ಲ ಅಂತ ಕಾಣುತ್ತೆ. ಅಥವಾ ಇವತ್ತು ಭಾನುವಾರ ಬಂದಿಲ್ಲ ಗೊತ್ತಿಲ್ಲ. ಸರ್ವರಿಗೂ ಶರಣ. ಅಕ್ಕನಾಗಮ್ಮನವರ ಸ್ಮರಣೆ, ಅಕ್ಕನಾಗಮ್ಮನವರ ಬಗ್ಗೆ ಕುರಿತು ಮಾತನಾಡಿದ್ದಾರೆ. ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳು ಹುಟ್ಟಿದ್ದಾರೆ, ಅಳದೋಗಿದ್ದಾರೆ. 17 ಧರ್ಮಗಳಿದ್ದಾವೆ. ಆ ಎಲ್ಲ ಧರ್ಮಗಳಲ್ಲಿ ನೋಡಿದರೂ ಕೂಡ ಅಕ್ಕನಾಗಮ್ಮನಂತ ಒಬ್ಬ ಮಹಿಳೆ ಧಾರ್ಮಿಕ ಕ್ಷೇತ್ರದಲ್ಲಿ ಇನ್ಯಾರೂ ಸಿಗಲ್ಲ ಅಂತ ಕಾಣಿಸುತ್ತೆ. ಅಕ್ಕನಾಗಮ್ಮನವರೇ ಸಾಕು, ಇನ್ಯಾರು ಸಾಕಿ ಆಗಕ್ಕಾಗಲ್ಲ. ಅಂತಹ ಮಹಾಮಾತೆ. ಪ್ರಾಯಶಃ ಒಂದು 18-20 ವರ್ಷ ಇದ್ದಾಗ ಶುರುವಾಯಿತು ಕೆಲಸ. ಬಸವಣ್ಣನವರು ಮನೆ ಬಿಡೋದಲ್ಲಿ ದೀಕ್ಷೆ ಉಪನಯನ ಆಗೋ ಸಂದರ್ಭದಲ್ಲಿ ಬಸವರಸ ಬಾಲಕ ಬಸವರಸ ಅಕ್ಕನಿಗೆ ಯಾಕೆ ದೀಕ್ಷೆ ಇಲ್ಲ ಅಂತ ಪ್ರಶ್ನೆ ಕೇಳೋದೊಂದಿಗೆ ಪ್ರಾರಂಭ ಆದಂಥ ತನ್ನ ಕಿಡಿ, ಅಲ್ಲಿಂದ ಕಿಡಿ ಹತ್ತಕ್ಕೆ ಶುರುವಾಗಿದ್ದೇನೆ. ಇವತ್ತಿನವರೆಗೆ ಅದು ಜ್ಯೋತಿಯಾಗಿ ಮಹಾಜ್ಯೋತಿಯಾಗಿ ಪ್ರಜ್ವಲ ಆಗ್ತಾ ಇದೆ ಅಂದರೆ ಅದಕ್ಕೆ ಅಕ್ಕನಾಗಮ್ಮನವರ ತ್ಯಾಗ, ಪರಿಶ್ರಮ, ತ್ಯಾಗ ಅಲ್ಲ. ತ್ಯಾಗ ನಾವು ಅಕ್ಕನಾಗಮ್ಮನವ್ರನ್ನ ಭೇಟಿಯಾಗಿ ಏನೋ ಬಹಳ ತ್ಯಾಗ ಮಾಡಿದ್ರೆ ನಾನೇನು ತ್ಯಾಗ ಮಾಡಿಲ್ಲ. ಯಾಕೆಂದರೆ ತಮ್ಮನ ಹೆಂಡತಿ ನೀಲಾಲೋಚನೆ ಅಮ್ಮ, ಮಗ ಚಂದ್ರಸ್ವರ್ಣ, ಪತಿ ಶಿವಸ್ವಾಮಿ ಎಲ್ಲರ ಜೊತೆಗೆ ಬದುಕಿ ಅನುಭವ ಮಂಟಪದಲ್ಲಿ ಎಲ್ಲರ ಜೊತೆಗಿತ್ತು. ಅದೆಷ್ಟು ತಾಸು ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ. ಮಲಗ್ತಿದ್ದೆ ಒಂದು 3 ತಾಸು ಇರ್ಬೇಕೇನೋ ಅಷ್ಟೇ. ಎಲ್ಲ ಸಮಯವನ್ನ, ಜೀವನವನ್ನ ಭಕ್ತಿಯಂತೆ ಸುಟ್ಟು ಕೊನೆ ತನಕ ಲಿಂಗೈಕ್ಯ ಅವರಿರುವಾಗಲೇ ಮಠ ಸ್ಥಾಪನೆ ಮಾಡಿದೆ. ಇವತ್ತೇನು ಬಾಳೆಹೊನ್ನೂರು ಮಠ ಅಂತಿದೆಯಲ್ಲ, ಬಾಳೆಹೊನ್ನೂರು ಮಠ ಸ್ಥಾಪನೆ ಮಾಡಿದ ಅಕ್ಕನಾಗಮ್ಮನವರೇ. ರುದ್ರಮುನಿಯನ್ನ ಅದಕ್ಕೆ ಮೊದಲ ಪೀಠಾಧ್ಯಕ್ಷರನ್ನಾಗಿ ಮಾಡಿ ನುಲಿ ಚಂದ್ರೆ ನಂದಿ ಗ್ರಾಮದಲ್ಲಿ, ಮತ್ತು ಅಲ್ಲಿ ಚಿಕ್ಕಮಗಳೂರು ಇನ್ನೊಂದು ಊರ ಹೆಸರು ಮಾಡ್ತೀವಿ ಅಲ್ಲ, ನಂದಿ ಅಷ್ಟೇ ಅನ್ನ ಇಟ್ಟಿರ್ತಾರಲ್ಲ ಜಾತ್ರೆ, ಅಲ್ಲಿ ಎಲ್ಲ ಮಠ ಸ್ಥಾಪನೆ ಮಾಡೋದು ಅಕ್ಕನಾಗಮ್ಮನವರು. ಅಂತ ಅಕ್ಕನಾಗಮ್ಮನವರ ಸ್ಮರಣೆ ನೀಲಮ್ಮನವರು ಮಾಡಿದ್ದಾರೆ. ಅದನ್ನೇ ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ. ಆ ವಚನ ಕಲ್ತ್ಕೊಳ್ಳಿ ಎಲ್ರು. ನನಗೆ ಹಾಲೂಟವ ಇಕ್ಕುವ ತಾಯಿ, ನನಗೆ ಪರಿಣಾಮ ತೋರುವ ತಾಯಿ ಹೇಳಿದ ವಚನ. ನನಗೆ ಹಾಲೂಟವ ಇಕ್ಕುವ ತಾಯಿ. ನಾನು ವಚನ ಕಂಡುಪಾಠ ಮಾಡಕ್ಕೆ ಆಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಬರೆಯೋದು ಬರ್ಸೋದು ಅಂತ ಹೇಳಿ ವಚನ ಕಂಡುಪಾಠ ಮಾಡಕ್ಕೆ ಸಮಯ ಆಗಲ್ಲ ಇವಾಗ. ಆಮೇಲೆ ಪರಿಣಾಮ ಸುಖದೊಳಗೆ ಇಪ್ಪ ತಾಯಿ. ಆಮೇಲೆ ಮುಂದಿನ ಪರವಸ್ತುವ ನಂಬಿದ ತಾಯಿ, ಪರಮ ಸುಖದೊಳಗೆ ಇಪ್ಪ ತಾಯಿ, ಅಕ್ಕನಾಗಮ್ಮ ತಾಯಿ, ಬಸವನ ಗುರು ತಾಯಿ, ಸಂಗಯ್ಯನಲ್ಲಿ ಸ್ವಯಂಗಿಯಾದ ಅಕ್ಕನಾಗಮ್ಮ ತಾಯಿ. ಎಂಥ ಮಾತದು ನೀಲಾಲೋಚನೆಯನ್ನು ಹೇಳಿರುವಂಥದ್ದು. ಅಂತಹ ಅಂದ್ರೆ ಪರಮ ಸುಖದೊಳಗೆ ಇನ್ನೇ
ಯಾರನ್ನೇ ನೀವು ಕೇಳಿದ್ರು ಕೂಡ ಸಾಕ್ಷಾತ್ಕಾರ ಜೀವಿಗಳೇನಿರ್ತಲ್ವ, ಸಾಕ್ಷಾತ್ಕಾರ ಜೀವಿಗಳು ಅಲ್ಲಿದ್ದವ್ರು ಮಾತ್ರ ನಾವು ತ್ಯಾಗ ಮಾಡಿದ್ದೀವಿ ಅಂತ ಹೇಳೋದು. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಘಟನೆ ನಡೀತು. 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದ ಪ್ರಾರಂಭದಲ್ಲಿ ಒಬ್ಬರು ಬಾದುರಿ ಮಹಾಶಯ ಅಂತಿದ್ರು. ಅವರ ಹೆಸರೇ ಬಾದುರಿ ಮಹಾಶಯ, ಬಾದುರಿ ಯೋಗಿ ಅಂತ ಕರೀತಿದ್ರು. ಅವರ ಹೆಸರು ಬೇರೆ ಇದೆ, ಅಡ್ಡ ಹೆಸರು ಬಾದುರಿ ಇದೆ. ಒಬ್ಬ ಭಕ್ತ ಹೆಂಗೆ ಅವ್ರಿಗೆ ಕಾಣಿಕೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಪ್ರವಚನ ಮಾಡ್ತಿದ್ರು ದಿವಸ ಸಂಜೆ. ಬಾಕಿ ಅಂತ ಸಾಧನೆ ಮಾಡ್ತಿದ್ರು. ಪ್ರವಚನ ಅಂದರೆ ಅದೇ ಫಿಕ್ಸ್ಡ್ ಪ್ರವಚನ ಅಲ್ಲ. ಬರ್ತಿದ್ರು ಭಕ್ತರು 10 ಜನ 5 ಜನ 20 ಜನ ಹೀಗೆ ಅವರಿಗೆ ತಾವು ಜ್ಞಾನ ಕೊಡ್ತಿದ್ರು. ಅವರು ನಮಸ್ಕಾರ ಮಾಡಿ ಹೋಗುವಾಗ ಅವ್ರು ಹೇಳೋದು, ಗುರುಗಳೇ ತಾವೆಂಥ ದೊಡ್ಡ ತ್ಯಾಗಿಗಳು ಅಂದರೆ ಅವರು ಬ್ರಹ್ಮಚಾರಿಗಳು, ಮನೆ ಬಿಟ್ಟು ಆಚೆ ಹೋಗ್ತಿರ್ಲಿಲ್ಲ. ಜೀವನ ಪರ್ಯಂತ ಒಂದು 15-20 ವರ್ಷ ಅದೇ ಮನೆಯಲ್ಲಿ ಇಟ್ಕೊಂಡು ಸಾಧನೆ ಮಾಡಿದ್ರು. ಧ್ಯಾನ ಮಾಡ್ತಿದ್ರು, ಜ್ಞಾನ ನೀಡ್ತಿದ್ರು. ವಿದೇಶಿಯರೆಲ್ಲ ಪತ್ರ ಬರೀತಿದ್ರು ಅವರಿಗೆ. ಆ ಪತ್ರದ ಮೂಲಕನೇ ಜ್ಞಾನ ಕೊಡ್ತಿದ್ರು, ಉತ್ತರ ಕೊಡ್ತಿದ್ರು. ಅಂತ ಅವರಿಗೆ ಹೇಳ್ತೀನಿ, ತಾವು ಬಹಳ ದೊಡ್ಡ ತ್ಯಾಗಿಗಳು. ಇಲ್ಲಪ್ಪ, ನಾನೇ ತ್ಯಾಗ ಮಾಡಿದ್ದೇನು, ನನಗಿಂತ ನೀನು ದೊಡ್ಡ ತ್ಯಾಗಿ ಅಂತ ಅವ್ರಿಗೆ ಸಂಕೋಚ ಆಯ್ತು. ಏನು ಗುರುಗಳೇ ಹಿಂಗಂತೀರ, ನಾನೇ ತ್ಯಾಗ ಮಾಡಿದ್ದೀನಿ. ಇಲ್ಲ ಕಣಪ್ಪ, ನೀನೇ ದೊಡ್ಡ ತ್ಯಾಗಿ, ನಾನು ತ್ಯಾಗಿ ಅಲ್ಲ ಅಂದು. ಹೆಂಗೆ ಅಂತ ಕೇಳೋದು. ಅವ್ರು ಹೇಳಿದರು, ನಾನೇನು ತ್ಯಾಗ ಮಾಡಿದ್ದೀನಪ್ಪ, ಬಹಳ ಅಂದರೆ ಒಂದು ಸಂಸಾರ ಮಾಡ್ಕೊಂಡಿಲ್ಲ, ಒಂದು ಹೆಂಡತಿ ಮಾಡ್ಕೊಂಡಿಲ್ಲ, ಒಂದು ಮನೆ ಬಿಟ್ಟಿದ್ದೀನಿ, ಒಂದಿಷ್ಟು ಹಣ ಬಿಟ್ಟಿದ್ದೀನಿ, ಬಂಗಾರ ಬಿಟ್ಟಿದ್ದೀನಿ ಅಷ್ಟೇ. ಆದ್ರೆ ನಾನು ಪಡ್ಕೊಂಡಿದ್ದು ಬಹಳ ದೊಡ್ಡದು. ಜಗದಾಧಿಪತಿ ಜಗದೀಶ್ವರನ ಆಶೀರ್ವಾದ ಪಡ್ಕೊಂಡು ಆತ್ಮಾನಂದದಲ್ಲಿ ಓಡಾಡ್ತಾ ಇದ್ದೀನಿ. ನಾನೇ ತ್ಯಾಗ ಮಾಡಿದ್ದೀನಿ. ಅವನು ನಾನು ಸಣ್ಣ ತ್ಯಾಗಕ್ಕೆ ಬಹಳ ದೊಡ್ಡ ನನಗೆ ಅದರ ಅನುಗ್ರಹ ಮಾಡಿದ್ದಾನೆ. ನೀವೆಲ್ಲ ದೊಡ್ಡ ತ್ಯಾಗಿಗಳು. ಯಾಕಂದ್ರೆ ಆ ಮನೆ ನಂಬ್ಕೊಂಡು, ಆ ಕ್ಷಣಿಕ ಸುಖ ನಂಬ್ಕೊಂಡು ಆ ಜಗದೀಶ್ವರನ್ನೇ ಬಿಟ್ಬಿಟ್ಟಿದ್ದೇವಲ್ಲ, ಅದಕ್ಕೆ ನೀವು ದೊಡ್ಡ ತ್ಯಾಗಿಗಳಪ್ಪ ಅಂತ. ನನಗೆ ಪ್ರಾಯಶಃ ಅಕ್ಕನಾಗವನ್ನು ಮಾತಾಡಿಸಿದ್ರು ಅವರು ಅದೇ ಹೇಳ್ತಾರೆ, ಇಲ್ಲಪ್ಪ ನಾನೇನು ತ್ಯಾಗಿ ಅಲ್ಲ, ನಾನೆಲ್ಲ ಪಡ್ಕೊಂಡಿದ್ದೀನಿ, ಪರಮ ಸುಖ ಪಡ್ಕೊಂಡಿದ್ದೀನಿ, ಲಿಂಗಾಂಗ ಸಾಮರಸ್ಯ ಪಡ್ಕೊಂಡಿದ್ದೀನಿ, ಇನ್ನು ನಾನು ಕರ್ತವ್ಯ ಮಾಡಲೇಬೇಕು, ಕಾಯಕ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಿದ್ರು. ಪರಮ ಸುಖದೊಳಗೆ ಹೋರಾಡಿದಂಥ ತಾಯಿ ಕೊನೇ ತನಕ ಬಸವಣ್ಣವ್ರ ಲಿಂಗೈಕ್ಯ ಆದ್ಮೇಲೂ, ಚನ್ನಬಸವಣ್ಣವ್ರ ಲಿಂಗೈಕ್ಯ ಆದ್ಮೇಲೂ ಕೂಡ ಅವರು ಏನು ತ್ಯಾಗ ಮಾಡಿದ್ರು, ದುಡಿದ್ರು, ಈ ಧಾರವಾಡಕ್ಕೆ ಬಂದು ಯುದ್ಧ ಮಾಡಿ ವಚನ ಸಾಹಿತ್ಯ ರಕ್ಷಣೆ ಮಾಡಿದ್ರು. ಮತ್ತು ಉಳಿವಿಯಿಂದ ಮುಂದೆ ಆ ಕಡೆ ಎಲ್ಲ ಪ್ರಚಾರ ಮಾಡಿ ಕಡೆಗೆ ತರೀಕೆರೆ ತಾಲೂಕಿನ ಎಣ್ಣೆಹೊಳೆಯಲ್ಲಿ ಐಕ್ಯ. ಅವ್ರ ಬಗ್ಗೆ ಸುಮಾರು ದೊಡ್ಡ ಪುಸ್ತಕ, ಅಂದರೆ 8-10 ಪೇಜ್ ಆಗುತ್ತೆ ಕನ್ನಡ ಬಗ್ಗೆ. ಅಷ್ಟು ತ್ರಿಮಾತೆಯ ವಚನಾಂಕಿತ ಅಂತ ಅಧ್ಯಾಯ ಹೆಸರು. ಆ ವಚನಾಂಕಿತಗಳಲ್ಲಿ ತಗೊಂಡು, ವಚನಾಂಕಿತ ನಿಮಿತ್ತ ಹೃದಯ ಇದ್ದ ಹಾಗೆ, ವಚನಾಂಕಿತ ಅನ್ನೋದು ಹೆಸರು ಹೃದಯ ಇದ್ದ ಹಾಗೆ, ಅದಕ್ಕೆ ಆ ಪುಸ್ತಕಕ್ಕೆ ಹೆಸರು ವಚನ ಹೃದಯ, ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಅದನ್ನು ಬರೀತಾ ಇರೋದು. ಅದರಲ್ಲಿ ಇವೆಲ್ಲ ಅಧ್ಯಾಯಗಳು ಸೇರ್ಪಡೆ ಆಗುತ್ತೆ. ಅವಾಗ ನಿಮಗೆ ನಿತ್ಯ ಸಿಗುತ್ತೆ, ಪಾರಾಯಣ ಮಾಡ್ಬೋದು. ಲಿಂಗ ಪೂಜೆ ಆದ್ಮೇಲೆ ಒಂದು ಅಧ್ಯಾಯ ಹೋಗ್ಬಿಟ್ಟು ಲಿಂಗ ಪೂಜೆ ಮುಗಿಸೋದು. ಹಾಗೆ ನೀವು ಓದ್ಬೇಕಾದ್ರೆ ಎಲ್ಲ ಶರಣರದ್ದು ಬರುತ್ತೆ. ಶಿವಾಚಾರದ ಶರಣರು ಅಂತ ಒಂದು ಅಧ್ಯಾಯ ಬರುತ್ತೆ. ಅದರಲ್ಲಿ ಮಾದರ ಚೆನ್ನಯ್ಯ, ದೋಹರ ಕಕ್ಕಯ್ಯ, ಉಳಿಯಕ ಪ್ರತಿಗಳು ಮತ್ತು ಮಾಧವ ದುಡಯ್ಯ, ಇಂಥ ಎಲ್ಲ ಶರಣರು ಶಿವಾಚಾರದ ಶರಣರುಗಳ. ಅಂದರೆ ಶಿವಾಚಾರ ಅಂತಂದ್ರೆ ಯಾವ ಮನುಷ್ಯರಲ್ಲಿ ಯಾವ ರೀತಿಯ ಭೇದವನ್ನು ಮಾಡಬಾರ್ದು ಅಂಥ ತತ್ವವನ್ನು ಬಸವಣ್ಣವರು, ಚನ್ನಬಸವಣ್ಣವರು ನಿರೂಪಿಸಿದ್ರು. ಅದೇ ಶಿವಾಚಾರ. ಅಂದರೆ ಜಾತಿ, ಕುಲ, ಗೋತ್ರ, ವರ್ಗ, ವರ್ಣ ಯಾವ ಭೇದವೂ ಇರಬಾರ್ದು ಅಂಥ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಂತಹ ಶರಣರು. ಹಾಗೆ ಎಲ್ಲ ಶರಣರನ್ನು ಕೂಡ ನಾವು ಆ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿ, ಆ ಪುಸ್ತಕ ವಿಶೇಷವಾಗಿರುತ್ತೆ. ಅದರದ್ದು ಮುಂದೆ ನೋಡೋಣ. ಇನ್ನು ನಾಳೆಯಿಂದ ಶ್ರಾವಣ ಮಾಸ ಶುರುವಾಗುತ್ತೆ. ಹೋದ ವರ್ಷ ಮನಗುಂಡಿಯಲ್ಲಿ ತರಂಗಿಣಿ ಪ್ರವಚನ ಅರ್ಥ ಆಗಿದೆ. ಅಂದರೆ ಕೌಶಿಕನ ಅರಮನೆಗೆ ಬಂದಿದ್ದಾರೆ. ಮಾದೇವಿಯಕ್ಕನವರ ವರ್ಷದಲ್ಲಿ ಕೌಶಿಕನ ಅರಮನೆಗೆ ಬರೋ ತನಕ ಆಗಿತ್ತು. ಇನ್ನು ಮುಂದೆ ಅರಮನೆಯಲ್ಲಿ
ಒಂದು ವಾರ ಅಥವಾ 15 ದಿವಸ ತಿಂಗಳು ಇದ್ದು ಮುಂದೆ ಸಂಚಾರ ಮತ್ತು ಕಲ್ಯಾಣಕ್ಕೆ ಹೊರಡ್ತಾರೆ. ಆ ಒಂದು ಕಾರ್ಯಕ್ರಮ ಒಂದು ತಿಂಗಳು ನಡೆಯುತ್ತೆ. ತರಬೇತಿ ಪ್ರವಚನ ಆಗುತ್ತೆ. ಹೋದ ಸಾರಿ ಎಲ್ಲ ಉಡುತಡಿ, ಬೆಳಗಾವಿ ಮತ್ತು ಬನವಾಸಿ ಈ ಪ್ರವಾಸ ಮಾಡಿದ್ವಿ. ಈ ಸಾರಿ ಎಲ್ಲರೂ ಹೇಳ್ತಿದ್ದಾರೆ ಶ್ರೀಶೈಲಕ್ಕೆ ಹೋಗೋಣ, ಕದಲಿಗಳಿಗೆ ಬಿಡದಿದ್ರು ಪರವಾಗಿಲ್ಲ, ಎಲ್ಲಿ ತನಕ ಸಾಧ್ಯವಾಗುತ್ತೆ ಅಲ್ಲಿ ತನಕ ಹೋಗೋಣ ಅಂತ ಹೇಳಿ ಒಂದು 3 ದಿವಸದ ಕಾರ್ಯಕ್ರಮ ಹಾಕೊಳ್ತೀವಿ. ಮುಗಿದ್ಮೇಲೆ 3 ದಿವಸದ ಪ್ರವಾಸ ಕೂಡ ಇರುತ್ತೆ. ಅದೆಲ್ಲ ಮುಂದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವ್ರಿಗೆಲ್ಲ ಹೇಳ್ತಿರ್ತೀವಿ. ಬಸ್ ಮಾಡೋಣ, ಅದಕ್ಕೆಲ್ಲ ಈ ಸಾರಿ ಅವಸರ ಮಾಡೋಂಗಿಲ್ಲ, ಮುಂಚೆನೆ ಎಲ್ಲ ಕಾರ್ಯಕ್ರಮ ರೂಪಿಸಿ ನಿಮಗೆ ನಾಳೆ ನಾಡರಲ್ಲಿ ಯಾವ ಥರ ಹೋಗಿ ಬರಬೇಕು ಅದೆಲ್ಲ ಮುಂದೆ ಡೇಟು ಎಲ್ಲ ಫಿಕ್ಸ್ ಮಾಡಿ ಬರೋರಿಗೆ. ಯಾಕಂದರೆ ನಮ್ಮದು ಈ 6 ಊರೇನಿದಾವಲ್ಲ, ಮನಗುಂಡಿ, ಮನ್ಸೂರು, ಬೆಳಿಗಟ್ಟಿ, ಆಮೇಲೆ ಹುಲಿಕಟ್ಟಿ, ಕಡಿವನ್ನಪುರ, ಹೆರಿಕೊಪ್ಪ, ಇನ್ನು ಮಾರುತಿ ಅವ್ರ ಕಡೆಯಿಂದ ಜೋಗಿಲಾಪುರ. ಈ 7 ಊರು ನಮಗೆ ನಾವು ಅಕಸ್ಮಾತ್ ಬಿಟ್ಟು ಹೋದ್ವಿ ಅಂತಂದರೆ ಅವ್ರು ಕೇಳ್ತಾರೆ ನಾವೇ ತಪ್ಪು ಮಾಡಿರ್ಬೇಕು ಅಂತ. ಅದಕ್ಕೆ ಎಲ್ಲರಿಗೂ ಚಾನ್ಸ್ ಕೊಟ್ಟು ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನ ಹೋಗ್ಬರೋಣ. ಅದನ್ನ ಮುಂದೆ ಕಾರ್ಯಕ್ರಮನ ನೀವು ದಿವಸ ಪ್ರವಚನಕ್ಕೆ ಬಂದರೆ ಅದರ ರೂಪರೇಷೆಲ್ಲ ಗೊತ್ತಾಗ್ತಾ ಇರುತ್ತೆ ಅಂತ ತಿಳ್ಕೊಂಡು ಹೇಳಿ, ಇನ್ನು ನಮ್ಮ ಈ ಏನು 4 ಜನ ಶ್ರೀಗಳು ಇವತ್ತು ಬಂದಿದ್ದಾರೆ, ನಮಗೆ ತುಂಬ ಸಂತೋಷ ಆಗಿದೆ. ಅದರಲ್ಲಿ ವಿಶೇಷವಾಗಿ ಜ್ಞಾನಪ್ರಕಾಶ ಸ್ವಾಮಿಗಳು ಉರ್ಲಿಂಗ ಕತ್ತಿಗಳ ಮಠ ಅಂತ ಇದೆ ಮೈಸೂರಲ್ಲಿ. ಇದೆ ಸುಮಾರು ಒಂದು 15-20 ಮಠಗಳಿರಬೇಕು ಕರ್ನಾಟಕದಲ್ಲಿ. ಅಲ್ಲೆಲ್ಲ ಗುರುಗಳ ಹೋಗಿ ಬರ್ತಿರ್ತಾರೆ. ಇವತ್ತು ದೊಡ್ಡ ಗುರುಗಳು ಇದ್ದಾರೆ, ನಂಜುಂಡ ಸ್ವಾಮಿಗಳು ಅಂತ ಹೇಳಿ. ಅವರು ಈಗ 86 ವರ್ಷ ಅವರೆಲ್ಲ ಸಂಚಾರ ಮಾಡಲ್ಲ. ಇವಾಗ ಶಾಲೆಗಳನ್ನು ಕೂಡ ಮಾಡಿದ್ದಾರೆ. 19 ಶಾಲೆಗಳು ಇವರು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಶಾಬಾದ್ ಬೇರೆ ಬೇರೆ ಕಡೆ ಎಲ್ಲ ನಡೆಸ್ತಾ ಇದ್ದಾರೆ. ಅಂಥವರು ಬಿಡು ಮಾಡ್ಕೊಂಡು ಇವತ್ತು ನನಗೆ ತುಂಬ ಸಂತೋಷ ಅನ್ನಿಸ್ತು. ಯಾಕೆಂದರೆ ಅತಿಥಿಗಳನ್ನ ನಾವು ಕರೆದು ಸಾಕಾಗಬೇಕು. ಎಷ್ಟು ಹೇಳಿದ್ರು ಕೂಡ 10 ನಿಮಿಷ 15 ನಿಮಿಷ ತಡವಾಗಿ ಬರ್ತಾರೆ, ಅರ್ಧ ಗಂಟೆ. ಹೋದ್ ಸರಿ ಹಂಗೆ 11:30ವರೆಗೂ ವೇಟ್ ಮಾಡಿದ್ವಿ, ಬರಲಿಲ್ಲ. 11:30 ಶುರು ಮಾಡಿದ್ವಿ, ಆಮೇಲೆ ಬಂದರು. ಈ ಗುರುಗಳು ಇಷ್ಟು ಜನ ನಿನ್ನೆನೆ ಬಂದಿದ್ರು. ಇವತ್ತು 5 ನಿಮಿಷ 10 ನಿಮಿಷ ಕೆಳಗೆ ಬಂದು ವಾಕ್ ಮಾಡಿ, ಅದೇ ನಾನು ಇವತ್ತು ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳಿ ಕಾರ್ಯಕ್ರಮ. ಯಾವಾಗಲೂ ವೆಯ್ಟ್ ಮಾಡ್ತಿದ್ವಿ. ಈ ಸಾರಿ ಇನ್ನು 5 ನಿಮಿಷ ಇದೆ ಅಂತೇಳಿ ಅಲ್ಲಿ ವಾಕ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ಬಂದಿತ್ತು ಅವಾಗ. ಆಮೇಲೆ ಕಾರ್ಯಕ್ರಮಕ್ಕೆ ಬಂದ್ವಿ. ಹಿಂಗೆ ನಡೆಯುವ ಕಾರ್ಯಕ್ರಮ. ಅದಕ್ಕೆ ನಾನು ಇನ್ಮೇಲೆ ಯಾರಿಗೆ ಅತಿಥಿಗಳಿಗೆ ಹೇಳಿ, ಪ್ರವಚನಕ್ಕೆ ಉಪನ್ಯಾಸಕ್ಕೆ ಹೇಳಿ, ಒಂದು ಅರ್ಧ ಗಂಟೆ 1 ಗಂಟೆ ಬೇಗ ಬನ್ನಿ. ಏನು ಅಂತ ಯಡಿಯೂರಪ್ಪ ಕುಮಾರಸ್ವಾಮಿ ಇರ್ತೀರಿ ನೀವೆಲ್ಲ. ಅದಕ್ಕೆ ಬೇಗ ಬಂದು ಎಲ್ಲಿ ಕಾರ್ಯಕ್ರಮ 11 ಗಂಟೆ ಕರೆಕ್ಟಾಗಿ ಪ್ರಾರಂಭ ಆದರೆ ಬೇಗ ಮುಗಿಯೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಮಾತಾಡ್ಬೋದು, ನಾನು ಆರಾಮಾಗಿ ಚಿಂತನೆ ಮಾಡ್ಬೋದು. ಅದಕ್ಕೆ ಗುರುಗಳು ಜ್ಞಾನಪ್ರಕಾಶ ಸ್ವಾಮಿಗಳು ಅವರು ಅತ್ಯಂತ ಒಳ್ಳೆಯ ನೆನಪಿನ ಶಕ್ತಿ, ಜೊತೆಗೆ ಸೈನ್ಸ್ ಸ್ಟೂಡೆಂಟ್ ಅವರು. ನಾವು ಸಾಮಾನ್ಯ ಸ್ವಾಮೀಜಿಗಳಾಗೋ ಸೈನ್ಸ್ ಸ್ಟೂಡೆಂಟ್ಸ್ ಕಡಿಮೆ, ನಾವೆಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ಅವರು MSc ಮ್ಯಾಥಮೆಟಿಕ್ಸ್ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಜೊತೆಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದೊಂದು ಈಗ ಸಾಧನೆ ಪಥದಲ್ಲಿ ಅದನ್ನು ಹೇಳಬೇಕು. 50 ವರ್ಷ ಆಗ್ತಾ ಇದೆ ಅವರಿಗೆ. ಒಳ್ಳೆಯ ಆರೋಗ್ಯ, ಯಾವುದು BP ಬಂದಿಲ್ಲ, ಶುಗರ್ ಬಂದಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ವೆಯ್ಟ್ ಆಗಿಲ್ಲ. ನೋಡಿ ಅವರು ಅಂದರೆ ಅವ್ರ ಸಾಧನಾ ಪಥದಲ್ಲಿ ಇದ್ದಾರೆ ಅಂದರೆ ಸಾಕ್ಷಿ. ಅದು ಆಹಾರ, ವಿಹಾರ, ವಿಚಾರ ಇದೆಲ್ಲ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ. ಎಷ್ಟೆಷ್ಟೋ ಜನ ವಿಚಾರವಾದಿಗಳು ಇವ್ರ ಸ್ನೇಹಿತರೆ ಸಕ್ಕರೆ ಕಾಯಿಲೆ ಬಸ್ಕೊಂಡು ಗೊತ್ತಾಯ್ತಲ್ಲ. ಅವರು ಇವ್ರ ಗುರುಗಳು ಒಬ್ಬರಿದ್ದಾರೆ, ಅವರು ಹೆಸರು ಹೇಳೋದು ಬೇಡ. ಅವ್ರಿಗೆ ಒದಾಡ್ತಿದ್ದಾರೆ. 65-70 ವರ್ಷಕ್ಕೆ ಬಂದಿಲ್ಲ ಇನ್ನೊಂದಿದೆ, ಆದರೂ ಒದಾಡ್ತಿದ್ದಾರೆ ಚನ್ನಮೂಲ ಸ್ವಾಮಿಗಳು. ಹಿಂಗೆ ಇಂಥವ್ರದ್ದೆಲ್ಲ ನಡುವೆ ಇದ್ರೂ ಕೂಡ ಅವರು ತಮ್ಮ ತನವನ್ನು ಬಿಡಲಾರದೆ, ಇದು ಬಹಳ ಮುಖ್ಯ. ಪ್ರತಿಯೊಬ್ಬ ಸಾಧಕನು ಕೂಡ ತನ್ನ ತನವನ್ನು ಬಿಡಬಾರದು. ತಾವೇ ಕಂಡುಕೊಂಡಿರ್ತಾನೆ ಸತ್ಯ, ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ ಆ ಮಾರ್ಗದಲ್ಲಿ ನಡಿಬೇಕು. ಹಾಗೆ ನಮ್ಮ ಜ್ಞಾನಪ್ರಕಾಶ ಶ್ರೀಗಳು ಕೇವಲ ನುಡಿಲಾರದೆ ಅದರಂತೆ ನಡೆಯೋದು ಕೂಡ ಹೇಳೋದು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲಿ ತಪ್ಪಿದರೆ ಹಿಡಿದಿರ್ಪಲ್ಲಿರೋ ಘಟ ಸ್ವಲ್ಪ ಅಂತ ಹೇಳಿ ಬಸವಣ್ಣ ರಚನೆ. ಅಂತಹ ಒಂದು ಸನ್ಮಾರ್ಗದಲ್ಲಿರ್ತಕ್ಕಂಥ ಪೂಜ್ಯರು ನೋಡಿ. ಸಾಮಾನ್ಯ ಗುರುಗಳು ಒಬ್ಬರು ಬರ್ತಾರೆ,
ಇನ್ನು ಬೇರೆಯವ್ರ ಸಂಸಾರಿಗಳಾದ್ರೆ ಹೆಂಡತಿ ಮಕ್ಕಳು ಸ್ನೇಹಿತರು ಅವ್ರೆಲ್ಲ ಕರ್ಕೊಂಡು ಹೋಗ್ತಾರೆ. ಗುರುಗಳೆಲ್ಲರೂ ಇನ್ವೈಟ್ ಮಾಡಿದ್ರು ಒಬ್ಬರೇ ಬರ್ತಾರೆ, ಬೇರೆ ಗುರುಗಳಿಗೆ ಕರ್ಕೊಂಡ್ಬರಕ್ಕೂ ಟೈಮ್ ಇರಲ್ಲ ಅವ್ರು. ಆದ್ರೆ ಅವ್ರು ಹೇಳಿದ್ರು ನಾವು ಬಂದ್ರೆ ಒಬ್ಬರೇ ಬರೋಂಗಿಲ್ಲ, 4 ಜನ ಬರ್ತೀವಿ ನಾವು ಅಂತೇಳಿ, ಬನ್ನಿ ಅಂತ ಹೇಳಿದೆ. ಹಾಗೆ ನಮ್ಮ ಹರಳಯ್ಯ ಸ್ವಾಮಿ ಇವರೆಲ್ಲರೂ ಇದೆ. ಲಿಂಗಮೂರ್ತಿ ಸ್ವಾಮಿಗಳು ಅಷ್ಟೇ ಹಿಂದೆ ಒಂದ್ಸಾರಿ ಬಂದೋಗಿದ್ರು, ಅದು 11 ವರ್ಷದ ಹಿಂದೆ. ಈಗ ಅವರು ಕೂಡ ಬಂದರು. ಹರಳಯ್ಯ ಸ್ವಾಮಿಗಳದ್ದು ಚೆನ್ನಾಗಿದೆ, ನಾನು ಕೇಳಿರಲಿಲ್ಲ ಅವ್ರ ಪ್ರಶ್ನೆನ. ಅವ್ರದ್ದು ಸ್ಫುಟವಾಗಿದೆ. ಅವ್ರು ಅಭ್ಯಾಸ ಮಾಡ್ಬೇಕಂದ್ರೆ ಬರೀ ಬಿಲ್ಡಿಂಗ್ ಕಟ್ಟೋದ್ರಲ್ಲೇ ಹೋಗ್ಬಿಡುತ್ತೆ ಪಾಪ, ಭಾಳ ಜನ ಜೀವನ. ಇವ್ರಾಗ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಕಟ್ಟಿ ಇನ್ಮೇಲೆ ಅಭ್ಯಾಸದ ಕೆಳಗೆ ನಿಂತರೆ ತುಂಬ ಚೆನ್ನಾಗಿ ನಮ್ಮ ಜ್ಞಾನಪ್ರಕಾಶ ಸ್ವಾಮಿಗಳ ಮಟ್ಟಕ್ಕೆ ಅವರು ಖಂಡಿತ ಮುಟ್ಟಬಹುದು. ಅಂತಹ ಶಕ್ತಿ ಇದೆ ಹರಳಯ್ಯ ಸ್ವಾಮಿಗಳಿಗೆ. ಅವರು ಆ ನಿಟ್ಟಿನಲ್ಲಿ ಗಮನ ಹರಿಸಲಿ ಅಂತ ತಿಳ್ಕೊಂಡು ಹೇಳ್ತಾ, ನಮ್ಮ ಲಿಂಗಮೂರ್ತಿ ಸ್ವಾಮಿಗಳಂತೂ ಬಿಡಿ ಒಳ್ಳೆ ಸಾಧಕರು. ಅವರು ಸರ್ಪಭೂಷಣ ಶಿವಗಳೊಂದು ಹಾಡು ಹೇಳ್ತಾರೆ ಲಿಂಗದ ಮೇಲೆ. ಎಷ್ಟು ಕಠಿಣವಾಗಿದೆ ಅದು ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದೇ ಆಗಲ್ಲ. ಆದರೂ ಅದನ್ನು ಕಲಿತು ಭಾಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ಮಾತಾಡಿಸ್ಬೇಕಾಗಿತ್ತು ಅವ್ರನ್ನ, ಆದ್ರೆ ಅವರು ನಿನ್ನೆ ರಾತ್ರಿ ಮಾತಾಡಿದ್ರು. ಇವತ್ತು ಜ್ಞಾನಪ್ರಕಾಶ ಸ್ವಾಮಿಗಳಿಗೆ ಬಿಟ್ಬಿಡೋಣ, ಯಾರಾದರೂ ಒಬ್ಬರು ಚೆನ್ನಾಗಿ ಮಾತಾಡಲಿ ಅಂತ ಹೇಳಿಬಿಟ್ಟು ಅವರು ಬಿಟ್ಕೊಟ್ರು ಅಂತ ಲಿಂಗಮೂರ್ತಿ ಸ್ವಾಮಿಗಳು. ಇನ್ಮೇಲೆ ಇನ್ನೊಂದು ಸೌಭಾಗ್ಯ ಏನಪ್ಪ ಅಂದರೆ, ಉಳುವಿಗೆ ಹೋದಾಗೆಲ್ಲ ಅವ್ರು ದರ್ಶನ ಮಾಡ್ಬೋದು. ಈ ಉಳುವಿ ಚಿತ್ರದುರ್ಗ ಮಠ ಏನಿದೆ ಅದರದ್ದು ಜವಾಬ್ದಾರಿಯನ್ನು ಆ ಅಧ್ಯಕ್ಷರು ಇವರಿಗೆ ವಹಿಸಿದ್ರು. ಇವರು ఎక్కువ ಮಾಡ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯದಾಗಿದೆ. ಮುಂದೆ ಉಳುವಿ ಕ್ಷೇತ್ರವನ್ನು ಬರೇ ಪೂಜೆ, ಅಭಿಷೇಕ, ಪಾದಯಾತ್ರೆ ಇಷ್ಟೇ ಆಗಲಾರದೆ ಅದೊಂದು ಜ್ಞಾನ ಕ್ಷೇತ್ರವಾಗಬೇಕು. ಯಾಕಂದರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವ್ರ ಕ್ಷೇತ್ರ ಅದು. ಅಲ್ಲಿ ಹೋದವ್ರಿಗೆ ಜ್ಞಾನ ಸಿಗಬೇಕು. ಅದಕ್ಕೆ ಅಲ್ಲಿ ಸ್ವಲ್ಪ ಕಠಿಣ ಇದೆ, ಮಳೆ ಜಾಸ್ತಿ ಅದೆಲ್ಲ. ಅಂದರೂ ಕೂಡ ಲಿಂಗಮೂರ್ತಿ ಸ್ವಾಮಿಗಳು ತಮ್ಮ ಜೀವನವನ್ನು ಮುಂದೆ ಉಳಿಯಲ್ಲೇ ಕಳೆಯುವಾಗಲಿ, ಹೋದವ್ರಿಗೆಲ್ಲ ಜ್ಞಾನವನ್ನು ಕೊಡೋ ಹಾಗಾಗಲಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಸಿದ್ದರಾಮ ಸ್ವಾಮಿಗಳು ಅವ್ರು ಮಾತಾಡಲ್ಲ, ಅದು ಹಾಡ್ತಾರೆ. ಹಾಡಿ ಭಜನೆ ಮಾಡೋದ್ರಲ್ಲಿ ತುಂಬ ನಮ್ಮ ಜ್ಞಾನಪ್ರಕಾಶ ಸ್ವಾಮಿಗಳ ಶಾಖಾ ಮಠದಲ್ಲೇ ಅವರು ಮಠಾಧೀಶರಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ನಮ್ಮ ಗಂಗಮ್ಮ ಅಕ್ಕವರು ಬಂದಿದ್ದಾರೆ. ಅವರು ನಿವೃತ್ತ ಪ್ರಾಚಾರ್ಯರು, ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಇವ್ರಿಗೆ ಮತ್ತು ನಮಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಇವರು ಹಾಸನ ಜಿಲ್ಲೆಯವರು, ನಾನೇ ಹಾಸನ ಜಿಲ್ಲೆಯವರು. ಹುಟ್ಟಿದ್ದು ನಮ್ಮೂರಿಂದ ಒಂದು 25 ಕಿಲೋಮೀಟರ್ ಆಗೋದಿಲ್ಲ ನಮ್ಮೂರು, ಅಷ್ಟು ಹತ್ತಿರದಲ್ಲಿದ್ರು. ಆದ್ರೆ ನಮಗೆ ಪರಿಚಯ ಆಗಿದ್ದು ಇಲ್ಲೇ, ಅಲ್ಲಲ್ಲ ಅವ್ರ ಪುಸ್ತಕದ ಮೂಲಕ ಪರಿಚಯ. ಯಾಕಂದ್ರೆ ಅವ್ರು ಈ ಕಡೆನೇ ಹೋಗ್ಬಿಟ್ರು. ಅವರು ಏನು ಕೆಲಸ ಮಾಡಿದ್ದು, ಡ್ಯೂಟಿ ಮಾಡಿದ್ದು, ಓದಿದ್ದು, ಯೂನಿವರ್ಸಿಟಿಗೆ ಧಾರವಾಡ ಯೂನಿವರ್ಸಿಟಿಗೆ ಬಂದರು. ಅವ್ರ ಯೋಗ ಇಲ್ಲಿತ್ತು. ಲಿಂಗಣ್ಣ ಸತ್ಯಪೇಟೆ ಅವ್ರನ್ನ ಲಗ್ನ ಮಾಡಿಕೊಂಡು ಮುಂದೆ ಅವರು ಲೆಕ್ಚರರ್ ಆಗಿ, ಆಮೇಲೆ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಾಲ್ ಆಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ರು ಮೈಸೂರಲ್ಲಿ. ಆಮೇಲೆ ರಿಟೈರ್ ಆದಮೇಲೆ ಇವಾಗ ಮಗಳ ಹತ್ರ ಇರ್ತಾರೆ ಹೆಚ್ಚಾಗಿ ಹೊಸಪೇಟೆಯಲ್ಲಿ. ಮತ್ತೆ ಆಚೆ ವರ್ಷ ಕೂಡ ಬಂದಿದ್ರು. ಈ ಸಾರಿ ಹೇಳಿದ್ವಿ, ಬಂದಿದ್ದಲ್ರಪ್ಪ ಮತ್ತು ಬನ್ನಿ ಅಂತೇಳಿ ಅವರು ಬಂದರು. ನಿನ್ನೆ ಬಂದು ಅವರು ಕೂಡ ಯಾಕೆ ಶುರು ಮಾಡೋಕ್ಕೆ ಅನುಕೂಲ ಆಯಿತು ಅಂದರೆ, ಅವರು ಒಂದು ದಿವಸ ಮುಂಚೆ ಬಂದರು. ನಿನ್ನೆ ಬಂದು ಇಲ್ಲಿ ಉಳ್ಕೊಳ್ಳೋದು. ಇವತ್ತು ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅಂತ ತಾಯಿಯವರಿಗೆ ವಿಶ್ವಗುರು ಬಸವಣ್ಣವರು ದಯಮಾಡಿದಂಥ ಪರಮಾತ್ಮ ಸನ್ಮಾನವನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ಮಹಾದೇವಯ್ಯನವರಂತೂ ತಮ್ಮ ಪರಿಚಯ ಮಾಡ್ಕೊಂಡಿದ್ದಾರೆ. ಅವ್ರ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ, ದೂರದಿಂದ ನೋಡಿದ್ರೆ ಅಂಬೇಡ್ಕರ್ ಥರ ಕಂಡಿರುತ್ತೆ. ಹಂಗೆ ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗೋದು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಏನೋ ಹೋದೆ ಹಂಗಿಲ್ಲ. ಡ್ರೆಸ್ ಕೋಡ್ ಭಾಳ ಮುಖ್ಯ. ಡ್ರೆಸ್ ಕೋಡ್ ಯಾಕೆ ಲೆಕ್ಚರ್ ಲಾಯರ್ಗಿಂತ ಕೊಟ್ಟು, ಡಾಕ್ಟ್ರಿಗಿಂತ ಕೊಟ್ಟು ಅಂತ ಮಾಡಿದ್ದಾನೆ. ಮತ್ತಿನ್ನು ನಮಗೆ ಇನ್ನು ಖಾವಿ ಡ್ರೆಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ, ನೋಡಿದ ಕೂಡಲೇ ಭಕ್ತಿ ಭಾವ ಬರಬೇಕಲ್ಲ. ಅದಕ್ಕೆ ಅವರ ಅಧ್ಯಕ್ಷರಿದ್ದಾರೆ ಅವ್ರ ಕಾಲೇಜಲ್ಲಿ, ಬಸವರಾಜಪ್ಪ ಅಂತ ಅವರ ಹೆಸರು. ಬಂದರೆ ಮದುವೆನೇ ಬಂದರೆ ಎಲ್ಲ ಲೆಕ್ಚರ್ ಕೇಳ್ತಿರ್ತಾರಂತೆ. ಅಂದರೆ ಸ್ಟೂಡೆಂಟ್ಸ್ಗೆ ಆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಾರೆ, ಗೌರವ ಬರ್ತದೆ. ಹಾಗೆ ಅಷ್ಟೇ ಅಲ್ಲ, ಅವ್ರ ಮನೆಗೆ ಹೋಗಿದ್ದೀನಿ ನಾನು. ಅವ್ರ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಸಂಸ್ಕಾರ ಕೊಟ್ಟಿದ್ದಾರೆ ಅಂದರೆ, ಗೌತಮ್ ಅಂತ ಹುಡುಗ, ಸಿಂಧು ಅಂತ ಮನೆ ತೀರ್ಕೊಂಡು ಬಂದ 4 ವರ್ಷದ ಕೆಳಗೆ. ಎಲ್ಲ ತಕ್ಕ ಇವ್ರ ಮನೆಯವರು ಮನೇನ ಪ್ರಾಯಶಃ ಬ್ರಾಹ್ಮಣರು ಅಷ್ಟು ಸ್ವಚ್ಛವಾಗಿಡಲ್ಲ. ಬ್ರಾಹ್ಮಣರ ಮನೆಯೂ ಅಷ್ಟು ಸ್ವಚ್ಛವಾಗಿರ್ತಾರೋ ಗೊತ್ತಿಲ್ಲ ನನಗೆ. ಅಷ್ಟು ಸ್ವಚ್ಛವಾಗಿ ಇವ್ರ ಮನೆಗೆ ಯಾಕೆ ನಾನು ಉಳ್ಕೊಂತೀನಿ ಅಂದರೆ,
ಸುಮ್ಮನೆ ಏನೋ ಅವರೇನೋ ಕಾಣಿಕೆ ಭಾಳ ತರ್ತಾರೆ ಅಂತನೋ ಅಥವಾ ಒಳ್ಳೆ ಅಡುಗೆ ಮಾಡಿ ಹಾಕ್ತಾರೆ ಅಂತ ಪ್ರಸಾದ ಮಾಡಿ ಇಡ್ತಾರೆ ಅಂತ ಅಲ್ಲ. ಅವ್ರ ಮನೆ ತುಂಬ ಸ್ವಚ್ಛವಾಗಿರ್ತಾರೆ, ಅದು ಬಹಳ ಮುಖ್ಯ. ಸ್ವಚ್ಛತೆ ಇಡಬೇಕು. ನಾನು ಎಷ್ಟೋ ಮನೆಗಳಿಗೆ ಹೋಗ್ತೀನಿ, ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಕೊಡ್ತೇವೆ. ಸ್ವಾಮಿಗಳು ಬರ್ತಾರೆ, ಆ ಸ್ನಾನ ಮಾಡಿ ಸ್ವಲ್ಪ ನೀರು ಹಾಕಿ ಆ ನೀರಾಕಿ ತೊಳೆದು ಜಾಸ್ತಿ ಹೋಗ್ತಾರೆ. ಯಾಕಂದ್ರೆ ದಿವಸ ಸ್ವಚ್ಛ ಇಟ್ಟಿಲ್ಲ ಅಂತ ಸಾಕ್ಷಿ ಅದು, ಗೊತ್ತಾಯ್ತಲ್ಲ. ಮನೆ ನಮ್ಮ ಡಾಕ್ಟರ್ ಅನ್ಪೂರ್ಣಕ್ಕ ಅವ್ರ ಮನೆಗೆ ಹೋಗಿದ್ದೆ. ಅನ್ಪೂರ್ಣಕ್ಕ ಬಂದವರಿಗೆ ಗೊತ್ತಿಲ್ಲ, ಬಂದಾಗ ಕಾಣಲಿಲ್ಲ. ಅವರು ಇಷ್ಟು ಸ್ವಚ್ಛ ಇಟ್ಟಿದ್ದಾರೆ, ಒಬ್ಬರೇ ಗೊತ್ತಿರೋದು, ಕೆಲಸದಾಳ ಇಟ್ಕೊಂಡಿಲ್ಲ, ಡಾಕ್ಟರ್ಗೆ ಮಾಡ್ಕೊಂಡು ಅವ್ರ ಮನೆಯವರು ವಕೀಲರು, ಅಂಥದ್ರಲ್ಲಿ ಇಷ್ಟು ಸ್ವಚ್ಛ ಇಟ್ಟಿದ್ರು ಬಾತ್ರೂಮ್. ಆ ಬಾತ್ರೂಮ್ ಟಾಯ್ಲೆಟ್ ಹೇಗಿರ್ಬೇಕಪ್ಪ ಅಂದ್ರೆ ಪೂಜಾ ಕೋಣೆ ಹೊಂದಿರ್ಬೇಕು, ಅಷ್ಟಿದ್ರೆ ಚೆನ್ನಾಗಿರ್ತದೆ ಸ್ವಚ್ಛ. ಅದು ನಿಮ್ಮ ಮನಸ್ಸಿನ ಸ್ವಚ್ಛತೆಯನ್ನು ತಿಳಿಸ್ಕೊಬೇಕು. ಅಂತಹ ಸ್ವಚ್ಛತೆ ಇವ್ರ ಮನೆಗಿರೋದ್ರಿಂದ ಇವರು ನಾವು ಮಾದಾರ ಚೆನ್ನೈನ ವಂಶಕ್ಕೆ ಸೇರಿದವರು ಅಂತ ಹೇಳಿದ್ರಷ್ಟೇ ಗೊತ್ತಾಗಬೇಕು. ಅವರು ಇಲ್ಲಂದ್ರೆ ಅವರ ಹೆಸರೇ ಮಾದೇವಯ್ಯ, ಗೊತ್ತಾಯ್ತಲ್ಲ, ಮಾದೇವಯ್ಯ ಅಂತಿದೆಯಲ್ಲ. ಓ ಯಾರೋ ಲಿಂಗಾಯತರ ಪೈಕಿ ಏನಾದ್ರು ಇರ್ಬೇಕಪ್ಪ ಅಂತ. ಇನ್ನು ಅವ್ರ ಕಲರ್ ಆಗಿದೆ ನನಗೆ ಗೊತ್ತಿಲ್ಲ. ಇನ್ನು ಅವ್ರ ಮಕ್ಕಳ ಕಲರ್ ಅಂತೂ ಬ್ರಾಹ್ಮಣ ಥರನೇ ಇದೆ, ಅದು ಗೊತ್ತು, ಗೊತ್ತಾಯ್ತಲ್ಲ. ಅಂದ್ರೆ ಕಲರ್ ಮೇಲೆ ಅಡಿದ್ರು ಜಾತಿನ ನೋಡಿ ಹೆಂಗಿರ್ಬೇಕು. ಎಲ್ಲ ಜಾತಿಲಿ ಎಲ್ಲ ಕಲರ್ನವ್ರು ಇರ್ತಾರೆ ಬಿಡಿ, ಅದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಸ್ವಚ್ಛತಾ ಪ್ರಜ್ಞೆ ಅವ್ರಿಗೆ ಇರೋದ್ರಿಂದ ಅವ್ರ ಮನೆಗೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಅವರು ಹೇಳ್ತಿರ್ತಾರೆ, ಬುದ್ಧಿ ಈ ರಕ್ತನ ಈಗ ನೀವು ಬಂದಿದ್ದೀರ, ಇವತ್ತೇ ತೆಗೆದಿದ್ದೀವಿ ಹೊರಗೆ, ಆಮೇಲೆ ನೀವು ಹೋಗ್ತೀರ ಅಂದ್ರೆ ಮಡ್ಸಿಟ್ಟು ಬಿಡ್ತೀವಿ, ಆಮೇಲೆ ನೀವು ಬರುವಾಗಲೇ ತೆಗೆದಿರೋದು. ಅದಕ್ಕೆ ಡಾಬರ್ಗಳಿಗೆ ಹಾಕಬೇಕು, ಹಾಕಿ ಎಲ್ಲ ಸ್ವಚ್ಛ ಇದೆ. ದೇವ್ರ ಭಕ್ತಿ ಅಂದ್ರೆ ಬರೀ ಪೂಜೆ ಮಾಡೋದಷ್ಟೇ ದೇವ್ರ ಭಕ್ತಿ ಅಲ್ಲ. ಆ ರಾಮಾಯಣದಲ್ಲಿ ಶಬರಿ ಬರ್ತಾಳ, ಅವ್ರ ಗುರು ಎಂತ ಜಾಣ ಅಂದ್ರೆ ಶಬರಿ ಗುರು. ಆ ಸಣ್ಣ ಹುಡುಗಿ ಪ್ರಾಯಶಃ ಗುರುವಿನ ಮಗಳೇ ಇರ್ಬೇಕಾಕೆ ಅಥವಾ ಸಾಕು ಮಗಳೇ ಇರ್ಬೋದು. ಅವನು ಸಾಯ್ಬೇಕಾದ್ರೆ ಹೇಳ, ಇನ್ನು ರಾಮ ಹುಟ್ಟಿರ್ಲೇ ಇಲ್ಲ, ಅವಾಗ ರಾಮ ಹುಟ್ಟಿರ್ಲಿಲ್ಲ. ಇನ್ನು ಒಬ್ಬ ರಾಮ ಅಂತ ಬರ್ಬೋದು. ಯಾವಾಗ ಬರ್ಬೋದು ಅಂತ ಕೇಳಿ, ನಾಳೆ ಬರ್ಬೋದಲ್ಲ, ನಾಳೆ ಬರ್ಬೋದು. ಆದ್ರೆ ನೀನು ಇವತ್ತೇ ಬರ್ತಾನೆ ಅಂತ ತಿಳ್ಕೊಂಡು ನೀನು ಸ್ವಚ್ಛ ಮಾಡಬೇಕು, ಹಣ್ಣು ತಂದಿರ್ಬೇಕು. ಅವ್ನು ಬರ್ಲಿಲ್ಲ ಅಂದ್ರೆ ಹಣ್ಣು ನೀನೇ ತಿನ್ನಾಕ್ಬಿಡು, ಅವನಿಗೆ ಅಂತ ತಗೊಂಬ, ನೀನೇ ತಿನ್ಬಿಡು. ಮತ್ತೆ ಇದು ಪ್ರಸಾದ ಅಲ್ಲೇ. ಹಿಂಗೆ ಎಷ್ಟು ವರ್ಷ ಮಾಡಿದ್ರು ಗೊತ್ತಾಕೆ? 40 ವರ್ಷ ಮಾಡಿದ್ರು. 40 ವರ್ಷ ಕಾಲು ಕೊನೆ ರಾಮ ಲಕ್ಷ್ಮಣ ಬಂದರು. ಇವರು ನೀವೇ ಏನಂತಂದ, ಹೌದು ಅಷ್ಟೊತ್ತಿಗೆ ಆಕೆ ಸಾಕ್ಷಾತ್ಕಾರ ಆಗಿತ್ತು. ಯಾವ ರಾಮಂದು ಗೊತ್ತಾ? ಈ ರಾಮಂದಲ್ಲ, ಆ ನಿರಾಕರ ಆತ್ಮಾರಾಮ, ಒಳಗಡೆ ಇರ್ತಕ್ಕಂಥ ಆತ್ಮಾರಾಮನೇ ಕಂಡುಬಿಟ್ಟಿದ್ದಾನೆ ಅಂತ. ಅಂದ್ರೆ ಗುರುಗಳಲ್ಲಿ ಕೇವಲ ದೈಹಿಕವಾಗಿ ಗುರುಗಳನ್ನು ಗುರುತಿಸೋದಲ್ಲ, ಒಳಗಡೆ ಇರ್ತಕ್ಕಂಥ ಆತ್ಮಜಾಗೃತಿಗಾಗಿ ಇರ್ತಕ್ಕಂಥದ್ದು ಇವೆಲ್ಲ ಇಷ್ಟೇ. ನಿಮ್ಮೊಳಗೂ ಅದಿದೆ, ಬಸವಣ್ಣ ನಿಮ್ಮೊಳಗೂ ಇದ್ದಾನೆ, ಜ್ಯೋತಿ ಸ್ವರೂಪನಾಗಿ ಸರ್ವರೊಳಗಿರ್ತಕ್ಕಂಥ ಹಣಪ್ರದಾಪಣ್ಣವರು ಹೇಳ್ತಾರೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಾಗಿ ನನಗಿದೆ ಅಂತ. ಆ ಜ್ಯೋತಿ ಎಲ್ಲರೂ ಇದೆ. ಅದಕ್ಕೆ ಬಸವ ಅಂತಿರೋ, ಶಿವ ಅಂತಿರೋ, ರಾಮ ಅಂತಿರೋ, ಏನಂತಿರೋ ಅಂದ್ರು ನೀವು, ಏನಂದ್ರು ಆ ಜ್ಯೋತಿ ನೀವೇ, ಆ ಜ್ಯೋತಿ ಸ್ವರೂಪ ನೀವೆಲ್ಲರೂ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಸಾಹಸ. ಶ್ರಾವಣ ಮಾಸ ಇರಲಿ, ಶಿವಾನುಭವ ಇರಲಿ, ಇನ್ನು ಏನು ಹುಣ್ಣಿಮೆ ಕಾರ್ಯಕ್ರಮ, ಪಾದಯಾತ್ರೆ ಬಗ್ಗೆ ಒಂದು ಹೇಳಬೇಕು ನಿಮಗೆ. ಹುಣ್ಣಿಮೆ ಹೋದ್ಸರಿ ಈಗ ಮೊನ್ನೆ ಜುಲೈಗೆ ಹೋಗೋಕ್ಕಾಗಲಿಲ್ಲ, ಮಳೆ ಬಹಳ ಇತ್ತು ಅಂತೇಳಿ ಮತ್ತೆ ಹೋಗೋಣ, ಜಾಗರಣೆ ಮಾಡೋದು. ಆ ಲೆಕ್ಕದಲ್ಲಿ ಜಾಗರಣೆ ಮತ್ತು ಪಾದಯಾತ್ರೆ 10 ಕಿಲೋಮೀಟರ್ ಹೋಗೋದು, 10 ಕಿಲೋಮೀಟರ್ ಬರೋದು. ಆ ಕಾರ್ಯಕ್ರಮವನ್ನು ಇವತ್ತು 15 ದಿವಸಕ್ಕೆ ಬರ್ತೇನೆ. ಹುಣ್ಣಿಮೆ ಸಾಮಾನ್ಯವಾಗಿ ಎಷ್ಟು ತಾರೀಕಿಗೆ ಹುಣ್ಣಿಮೆ ಎಲ್ಲರೂ ಕ್ಯಾಲೆಂಡರ್ ನೋಡಿದ್ದೀರಾ? ಶನಿವಾರ ಭಾನುವಾರ ಇಡ್ತೀವಿ ಅದನ್ನ. ಹುಣ್ಣಿಮೆ ಶುಕ್ರವಾರ ಬಂದ್ರು ಹುಣ್ಣಿಮೆಗೆ ನೆನ್ಕೊಂಡಿಲ್ಲ ನಾವು. ಶನಿವಾರ ದಿವಸ ರಾತ್ರಿ ಹೋಗೋದು, ಭಾನುವಾರ ಬೆಳಗ್ಗೆ ಬರೋದು, ಬಂದು ಇಲ್ಲೇ ಮಹಾಮನೆಯಲ್ಲೇ ವಿಶ್ರಾಂತಿ ಮಾಡಿ ನೀವು ಮುಂದಕ್ಕೆ ಹೋಗೋದು. ಹೀಗೆ ಹುಣ್ಣಿಮೆ ಪಾದಯಾತ್ರೆ ಇರ್ತದೆ. ಆಮೇಲೆ ಈ ಸರಿ ಉಡುತಡಿಯಿಂದ ಕಲ್ಯಾಣ ಪಾದಯಾತ್ರೆ ರದ್ದು ಮಾಡಿದ್ದೀವಿ. ಅದರ ಬದಲು 1 ತಿಂಗಳು ಕಲ್ಯಾಣದಲ್ಲಿ ಪ್ರವಚನ ಇರುತ್ತೆ. ಅಕ್ಟೋಬರ್ 20ರಿಂದ ನವೆಂಬರ್ 20ವರೆಗೂ ಎಷ್ಟು ಕಡಿಮೆ ಪ್ರವಚನ ಇರುತ್ತೆ. ಆವಾಗ ಪ್ರವಚನಕ್ಕೂ ಬರ್ಬೋದು. ಅಲ್ಲೇ ಕಲ್ಯಾಣದಲ್ಲಿ ಇರೋಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ನೀವ್ಯಾರಾದ್ರೂ 1 ತಿಂಗಳು ಸಮಯ ಮಾಡ್ಕೊಳ್ತೀವಿ ಅಂದರೆ ನೀವೊಂದು 100 ಜನ ಬಂದರೆ ಅಲ್ಲಿ ಇರಲಿಕ್ಕೆ ವಸತಿ ಮತ್ತು ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕಲ್ಯಾಣಕ್ಕೆ ಬರ್ತಕ್ಕಂಥವ್ರು ಬರಬಹುದು. ಹಾಗೆ ಪುಸ್ತಕ ಬಿಡುಗಡೆಯನ್ನು ಕೂಡ ಅನುಭವ ಮಟ್ಟಕ್ಕೆ ಉತ್ಸವ ನವೆಂಬರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಅದು ಬಸವಣ್ಣನ ಇಚ್ಛೆ, ಅದು ನನ್ನ ಇಚ್ಛೆ ಅಲ್ಲ. ಯಾಕಂದ್ರೆ ಅದು ಎಲ್ಲಿ ತನಕ ಹೋಗುತ್ತಾ ಪುಸ್ತಕ ಗೊತ್ತಿಲ್ಲ. ಅದಕ್ಕೆ ಒಂದು ಕಡೆ ಆಗಲಿಲ್ಲ ಅದನ್ನು ಮುಂದೆ ಮತ್ತೆ ಅದು ಪೂರ್ಣ ಬರೆದು ತೃಪ್ತಿಕರವಾಗಿ ಬರದೆ ಅದನ್ನು ಬಿಡುಗಡೆ ಮಾಡ್ತೀವಿ. 80 to 90% ಆಗುತ್ತೆ. ಯಾಕಂದ್ರೆ ಈ ಪುಸ್ತಕಗಳನ್ನ ನಾವು ಬೇಗ ಬರೀದೇ ಹೋದ್ರೆ ನಿಲ್ಲಿಸ್ಬಿಟ್ರೆ ಮತ್ತೆ ಶುರು ಮಾಡೋದು ಕಷ್ಟ. ಒಂದು ಏನು ಹೋಗ ನಡೀತಿರ್ತದೆ ಅವ್ರು ಬರೆಯೋದು ಅದನ್ನ ನಿಲ್ಸಲ್ಲ. ಈಗ ಅದಕ್ಕೆ ಡ್ಯೂಟಿ ಅಂತ ಹಾಕೊಂಡ್ಬಿಟ್ಟಿವಿ ಅದನ್ನ. ಇನ್ನೆಲ್ಲೋ ಈ ಶ್ರಾವಣ ಮಾಸದಂತೂ ಎಲ್ಲೋ ಹೋಗ್ಬಾರ್ದು ಮತ್ತೆ ಮಾಡಿ ಮತ್ತೆ 2-3 ಕಾರ್ಯಕ್ರಮ ಬಿಡಲಾರ ಈ ಪಟ್ಟಾಭಿಷೇಕ ಅವ್ರಿಗೆ ಬಂದ್ಬಿಟ್ಟು ಅಂದ್ರೆ ಬಿಡಕ್ಕಾಗಲಿಲ್ಲ. ಆದರೂ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಈ ಪುಸ್ತಕ ಬರೆಯೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀನಿ. ಅದು ಧರ್ಮಗ್ರಂಥದ ಸ್ವರೂಪವನ್ನು ಕೂಡ ತಾಳಬಹುದು. ಅದು ಧರ್ಮಗ್ರಂಥ ಅಂತ ಏನು ಹೆಸರಿರಲ್ಲ. ಯಾಕಂದ್ರೆ ವಚನ ಧರ್ಮದಲ್ಲಿ ಒಂದು ಧರ್ಮಗ್ರಂಥ ಇರಲ್ಲ, ಅದು ಸ್ವತಂತ್ರ ಧರ್ಮ. ಅದು ಯಾರ ಚಿಂತಕರಿರ್ತಾರೋ, ಯಾರ ಅನುಭವಗಳಿರ್ತಾರೋ ಅವರೆಲ್ಲರೂ ನಿಜವಾಗಿ ಮಾರ್ಗದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಧರ್ಮ ಇದು. ಆದ್ದರಿಂದ ಅಂತಹ ಧರ್ಮದಲ್ಲಿ ಏನಾಗುತ್ತೋ ನಮ್ಮ ಕಡೆಯಿಂದ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನ ಎಲ್ಲರೂ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು 2:30ಗೆ ಮುಗಿಸ್ತಾ ಇದ್ದೀವಿ. 3 ಗಂಟೆ ಆಗ್ತಿತ್ತು, 2:30ಗೆ ಮುಗಿಸ್ತಾ ಇದ್ದೀವಿ. ಮತ್ತೇನಿಲ್ಲ. ಅದಕ್ಕೆ ಎಲ್ಲರಿಗೂ, ದಾಸೋಹಿಗಳಿಗೆ, ಗುರುಗಳಿಗೆ, ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಬ್ಬರಿಂದ ಏನೂ ಕೆಲಸ ಆಗೋದಿಲ್ಲ. ಈಗ ನಾನೊಬ್ಬ ಏನು ಕೆಲಸ ಮಾಡೋಕ್ಕಾಗುತ್ತೆ? ಇಲ್ಲಿಂದ ನಾನು ರೂಮ್ಗೆ ಹೋಗ್ಬೇಕಾದ್ರೆ ನಾನು ಒಬ್ಬರು ಕೈ ಹಿಡಿಬೇಕಲ್ಲ, ಗೊತ್ತಾಯ್ತಲ್ವ? ಆದ್ರಿಂದ ಒಬ್ಬರಿಂದ ಏನೂ ಕೆಲಸ ಆಗೋದಿಲ್ಲ. ಹನಿ ಗೂಡಿದ್ರೆ ಹಳ್ಳ, ಎಲ್ಲ ತೆನೆ ಗೂಡಿದ್ರೆ ಬಳ್ಳ, ಎಲ್ಲರೂ ಕೂಡಿದ್ರೆ ಸ್ವಾನುಭವ ಕಾರ್ಯಕ್ರಮ. ಅದಕ್ಕೆ ನೀವು ಎಲ್ಲರೂ ಇವತ್ತು ಭಾನುವಾರ ಇನ್ನೂ ಹೆಚ್ಚು ಜನ ಬರ್ಬೋದಾಗಿತ್ತು, ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೆ ಅಮಾವಾಸ್ಯೆ ದಿವಸ ಬಿಡುವು ಮಾಡಿಕೊಳ್ಳಿ. ಹೌದಾ? ಬಹಳ ಸಂತೋಷ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ಅಮಾವಾಸ್ಯೆಗೂ ಇರುತ್ತೆ. ಮುಂದಿನ ಅಮಾವಾಸ್ಯೆ ವಿಶೇಷ ಶರಣರದ್ದು ಇಡ್ತೀವಿ. ಅರಿವಿನ ಮಾರಿ ತಂದೆ, ನೀವು ಅವ್ರ ಹೆಸರು ಕೇಳಿಲ್ಲ. ಅರಿವಿನ ಮಾರಿ ತಂದೆ ಅವ್ರದ್ದು ಸದಾಶಿವಮೂರ್ತಿ ಲಿಂಗ ಅವ್ರ ಅಂಕಿತ. ಸದಾಶಿವಮೂರ್ತಿ ಲಿಂಗ ಅನ್ನುವಂಥದ್ದು ಅವ್ರ ಅಂಕಿತ, ಅರಿವಿನ ಮಾರಿ ತಂದೆದು. ಅವ್ರದ್ದು ಸುಮಾರು ಒಂದು 120-130 ವರ್ಷದ ಮೇಲೆ ಸಿಕ್ಕಿದೆ. ಅವ್ರದ್ದು ಒಂದು ಅಧ್ಯಾಯ ಬರ್ತೀನಿ. ಅವರು ಬಹಳ ದೊಡ್ಡ ಜಂಗಮರು, ಶಿಕ್ಷಕರು ಅವರು. ಅಂದರೆ ಒಟ್ಟುಗಳನ್ನು, ಪ್ರವಚನಕಾರರನ್ನ ಮತ್ತು ಧ್ಯಾನ ಜೀವಿಗಳನ್ನು ತಯಾರು ಮಾಡತಕ್ಕಂಥ ಜಂಗಮರು, ಅನುಭವ ಮಾಡಿರ್ತಾರೆ. ಬಂದವರಿಗೆಲ್ಲ ಶಿಕ್ಷಣ ಕಲಿಸ್ತಕ್ಕಂಥವ್ರು. ಅರಿವಿನ ಮಾರಿ ತಂದೆ, ಅದಕ್ಕೆ ಅರಿವು ಕೊಡ್ತಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಅರಿವಿನ ಮಾರಿ ತಂದೆ ಅಂತ ಕರೀತಿದ್ರು. ಮಾರಯ್ಯ ಅಂತ ಅವ್ರ ಹೆಸರು. ಹೀಗೆ ಅರಿವಿನ ಮಾರಿ ತಂದೆಗಳ ಸ್ಮರಣೋತ್ಸವ ಮುಂದಿನ ಸಾರಿ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ. ಮತ್ತೆ ನಮ್ಮ ಹೇಳಿದ್ನಲ್ಲ, ಸೋಮಣ್ಣ ಅವರು ಬಂದಿದ್ದಾರೆ. ಅವರು ನಮ್ಮ ಹಿರಿಯ ಅಣ್ಣ. ಅಂದರೆ ನಾವು 7 ಜನರಲ್ಲಿ ಅವರು ದೊಡ್ಡವರು. ಏನಕ್ಕೆ ಇವ್ರ ಬಗ್ಗೆ ಹೇಳಬೇಕು ನಿಮಗೆ ಅಂತಂದರೆ, ನಾವು ಚಿಕ್ಕವರಿದ್ದಾಗ ಮೈಸೂರಿಗೆ 7 ರೂಪಾಯಿ ಚಾರ್ಜ್ ಇತ್ತು ಅಷ್ಟೇ. ನಮ್ಮೂರಿಂದ ಮೈಸೂರಿಗೆ ನಾನು 1ನೇ ಕ್ಲಾಸಿಗೆ ಸೇರಿದಾಗ 6 ರೂಪಾಯಿ ಇರ್ಬೋದು. ಅಷ್ಟು ಕಡಿಮೆ 80 ಇಸ್ವಿಲಿ ಅಷ್ಟು 6 ರೂಪಾಯಿ ಅನ್ಸೋದಕ್ಕೂ ಕಷ್ಟ ಇತ್ತು ನನಗೆ. ಆವಾಗ ಇವರು ಮೊದಲು 79ರಲ್ಲಿ ಡ್ಯೂಟಿಗೆ ಸೇರಿಕೊಂಡು ಆಮೇಲೆ ನಮ್ಮನ್ನೆಲ್ಲ ಓದಿಸಿದ್ರು. ಅವರೊಬ್ಬರು ಹಿರಿಯರಾಗಿದ್ದಕ್ಕೆ ಎಲ್ಲರಿಗೂ ಓದಿಸಿ ಸಂಸ್ಕಾರ ಕೊಟ್ಟು ಮಾಡಿದ್ರು. ಅವ್ರ ಜೊತೆಗೆ ಸಾಮಾನ್ಯವಾಗಿ ಸನ್ಯಾಸಿಗಳಾದಾಗ ಅಣ್ಣನ ಬಿಟ್ಬಿಡ್ತಾರೆ. ಯಾಕಂದರೆ ಅವಾಗ ನಾನು ಮಾತು ಕೇಳಿಲ್ಲ ಹೋಗ್ಬಿಟ್ಟ ಅಂತ ಹೇಳಿ ಅವ್ರು ಬಿಡಲೇ ಇಲ್ಲ. ಮೊದಲೇ ಇನ್ನೂ ದೂರ ಇದ್ವಿ ನಾವು. ಅಂದರೆ ಅವ್ರು ಬಹಳ ದೊಡ್ಡವರು, ನಾನೇ ಕೊನೆಯವರು, ಚಿಕ್ಕವರು. ಅದಕ್ಕೆ ಇವ್ರಿಗೆ ಎದುರುಕೊಡ್ತಾ ಇದ್ವಿ ನಾವು. ಅದಕ್ಕೆ ಇವ್ರ ಜೊತೆ ಮಾತಾಡೋದಾಗಲಿ, ತಮಾಷೆ ಮಾಡೋ ಸ್ವಭಾವ ಅಂತೂ ಇಲ್ವೇ ಇಲ್ಲ ಅವರಿಗೆ. ಗಂಭೀರ, ಮೊದಲಿಂದಲೂ ಸಣ್ಣಗಳಿಂದ ಗಂಭೀರನೇ. ಅಂಥದ್ರಲ್ಲಿ ಅವರು ನಾವು ಹೆಚ್ಚು ಬೆರೀತಿರ್ಲಿಲ್ಲ. ಆದರೆ ಯಾಕೂ ಏನೋ ಗೊತ್ತಿಲ್ಲ. ನಾನು ಸ್ವಾಮೀಜಿ ಆದಮೇಲೆ ಕೂಡಲ ಸಂಘಕ್ಕೆ ಬಂದಮೇಲೆ ಬಿಡಲೇ ಇಲ್ಲ ಅವರು. ಕೂಡಲ ಸಂಘ ಬಿಟ್ಟ ಮೇಲೂ ಅವ್ರು ಬರ್ತಿದ್ರು, ಸಂಘಕ್ಕೊಪ್ಪಕ್ಕೂ ಬರ್ತಿದ್ರು. ನಾನು ಬೇಡ ಅಂದರೂ ಏನು ತಗೊಂಡು ಬರ್ತಿದ್ರು. ಮುಳ್ಳಂಗಿರಿ ಅನುಷ್ಠಾನ ಮಾಡುವಾಗ ನಮಗೆಲ್ಲ ವ್ಯವಸ್ಥೆ ಮಾಡಿ ಏನು ಪದಾರ್ಥಗಳು ಬೇಕಾದರೂ ಹತ್ಕೊಂಡು ಬಂದು ತಂದುಕೊಟ್ಟು ಹೋಗ್ತಿದ್ರು. ಹೀಗೆ ಈ ಆಧ್ಯಾತ್ಮ ಜೀವನಕ್ಕೂ ಪ್ರೋತ್ಸಾಹ ಕೊಟ್ಟರು. ಈಗಲೂ ಎಲ್ಲ ಚೆನ್ನಾಗಿರ್ಬೇಕು ಇನ್ನೇನಂತ ಬಿಡಲಿಲ್ಲ. ಬರ್ತಿರ್ತಾರೆ, ಭಾಗವಹಿಸ್ತಿರ್ತಾರೆ.
ದಾಸೋಹ ಮಾಡ್ತಿರ್ತಾರೆ. ಅದಕ್ಕೂ ಅವ್ರಿಗೂ ಕೂಡ ವಿಶ್ವಗುರು ಬಸವಣ್ಣನವರು ಈಗ ಆರೋಗ್ಯ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಈಗ 67-68 ವರ್ಷಕ್ಕೆ ಬಂದಿದ್ದಾರೆ, ಮತ್ತೆ ಸ್ವಲ್ಪ ಪವಾಡವನ್ನು ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಈ ಪವಾಡ ಮಾಡಿದವ್ರಿಗೆ ಕೊನೆಗೆ ಆರೋಗ್ಯ ಜಾಸ್ತಿ ಕೆಡ್ದಿರ್ತದೆ. ಅದಕ್ಕೆ ಈಗ ಆರೋಗ್ಯ ಭಾಗ್ಯ ಸಿಕ್ಕರೆ ಅವರು ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ, ಒಳ್ಳೆಯ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆರೋಗ್ಯ ಕೊಡಲಿ ಅಂತ ತಿಳ್ಕೊಂಡು ಹಾರೈಸಿ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಓಂ ಗುರು ಬಸವ ಪ್ರಭು ಗುರು ಶರಣರಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ಗುರು ಶರಣರಿಗೋ ಶರಣಾಲೋಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ಶಾಂತಿಯ ಮನವನ್ನು ಹರಿಸಲು ಬಂದ ಸಚಿದಾನಂದ